ಕನ್ನಡಿಗರೇ ನಿಮ್ ಗುಲಾಮ್ರಲ್ಲ, ನೀವು ಗುಲಾಮ್ರು. ಕರ್ನಾಟಕನ ಎಲ್ಲಾ ರಾಜ್ಯದವರು ಎಲ್ಲಾ ಭಾಷಿಕರು ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಕನ್ನಡದವರು ತಡ್ಕೊಳ್ಳೋ ತನಕ ತಡ್ಕೊಂತೀವಿ. ಯಾವತ್ತು ನಾವು ಹಿಂತಿರುಗಿ ಬೀಳ್ತೀವಿ ಅವತ್ತೆಲ್ರಿಗೂ ಸರಿಯಾದಂತ ಬುದ್ಧಿನ ನಾವು ಕಲಿಸ್ತೀವಿ ಅಂತ. ಈಗಿನ ಕನ್ನಡ ಹೋರಾಟಗಾರರಿಗೂ ಆಗಿನ ಕನ್ನಡ ಹೋರಾಟಗಾರರಿಗೂ ಎಷ್ಟೆಲ್ಲ ಡಿಫ್ರೆನ್ಸಸ್ ಇದೆ ಸರ್. ಒಂದು ಕಾಲದಲ್ಲಿ ಹೋರಾಟಗಾರ ಅವನ ವ್ಯಕ್ತಿತ್ವದಿಂದ ಗುರುತಿಸಿದ್ರೆ, ಇವತ್ತು ಹೋರಾಟಗಾರ ಯಾವ ಕಾರ್ ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಗುರುತಿಸ್ತಾರೆ. ಕನ್ನಡ ಹೋರಾಟಗಾರರಲ್ಲಿ ಒಗ್ಗಟ್ಟುತನ ಇಲ್ಲ. ಇದಕ್ಕೆ ಎರಡು ರೀತಿನಲ್ಲಿ ಹೇಳ್ಬೋದು. ಒಂದು ಫಂಡಿಂಗ್ ಹೋರಾಟ ಅಂತ, ಇನ್ನೊಂದು ನನ್ನ ಪರವಾಗೇನೆ ಮಾಡ್ಬೇಕು, ಮಾಡಿದ್ರೆ ನಿನ್ ನಾಳೆ ಈ ಬೋರ್ಡಲ್ಲೋ ಇಲ್ಲ ಈ ಪ್ರಾಧಿಕಾರದಲ್ಲೋ ನಿನ್ಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದದ ಮೇಲೆ ಹೋರಾಟಗಳು ನಡೀತಾ ಇದ್ದೇವೆ. ಈಗ ಎಷ್ಟು ಪರ್ಸೆಂಟ್ ಜನ ಕನ್ನಡ ಹೋರಾಟಗಾರರು ಅಂದ್ಬಿಟ್ಟು ತುಂಬಾ ಜನ ಉಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇರೋದು ಎಷ್ಟು ಜನ ಇರ್ಬೋದು ನಿಮ್ಮ ಪ್ರಕಾರ? ಇವತ್ತು ಕನ್ನಡ ಹೋರಾಟ ಅನ್ನೋದು ಒಂದು ಸ್ವಪ್ರತಿಷ್ಠೆ ಆಗೋಗಿದೆ. ನಾನ್ ದೊಡ್ಡವನು, ನನ್ನ ಸಂಘಟನೆ ದೊಡ್ಡದು, ಈ ಮಟ್ಟದ ಸ್ವಪ್ರತಿಷ್ಠೆ ಆಗೋಗಿದೆ. ಯಾವ ಸರ್ಕಾರಗಳು ಬದಲಾವಣೆ ಆಗತ್ತೆ, ಹೋರಾಟಗಾರರು ಅವಾಗ ಮುಂಚೂಣಿಗೆ ಬರ್ತಾರೆ. ಹೋರಾಟಕ್ಕೋಸ್ಕರ ಸಂಘಟನೆ ಬೇಕಾಗಿತ್ತು, ಇವತ್ತು ಸಂಘಟನೆಗೋಸ್ಕರ ಜೀವನ ಅನ್ನೋ ತರ ಆಗೋಗಿದೆ. ಈ ಫಸ್ಟ್ ನಾಳೆ ನಾಡಿದ್ದು ಹೋರಾಟ ಅಂತ ಏನಾದ್ರು ಹಮ್ಮಿಕೊಂಡ್ರೆ ಫಸ್ಟ್ ಒಂದು ಮೀಟಿಂಗ್ ಆಗುತ್ತೆ, ಅದಾದ್ಮೇಲೆ ಹೋರಾಟ. ಸಿದ್ದರಾಮಯ್ಯನವರು ಬಹಳಷ್ಟು ವರ್ಷಗಳಿಂದ ನಾನು ಕನ್ನಡ ಪರ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಕನ್ನಡ ಧ್ವಜನ ಅಧಿಕೃತ ಮಾಡ್ತೀವಿ ಅಂದ್ರು, ಮಾಡ್ಲಿಲ್ಲ. ಮೊದಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು ಸಿದ್ದರಾಮಯ್ಯ. ಎಷ್ಟು ಕನ್ನಡ ಪರ ಕೆಲಸ ಮಾಡಿದಾರೆ ಲೆಕ್ಕ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ. ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಮತ್ತೆ ಹೇಗೆ ನಡೀತಾ ಇದೆ? ಒಂದು ಕಡೆ ಪೊಲಿಟಿಕಲ್, ಒಂದು ಕಡೆ ಕನ್ನಡ ಹೋರಾಟಗಾರ, ಮತ್ತೆ ಬೇರೆ ಬೇರೆ ಏನೇನು ಮಾಡ್ತಾ ಇದ್ರು ಅದನ್ನ ಬಿಟ್ಟು? ಪೂರ್ಣ ಪ್ರಮಾಣದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಕನ್ನಡ ಹೋರಾಟಗಾರ ಅಂತ ಹೇಳ್ಬೋದು. ರಾಜಕೀಯ ಅನ್ನೋದು ನಮ್ಮ ತಂದೆಯವರು ಕನ್ನಡಕ್ಕೋಸ್ಕರ ರಾಜಕೀಯಕ್ಕೆ ಹೋದವರು. ಈ ಕಾಲದಲ್ಲಿ ರಾಜಕೀಯ ಅನ್ನೋದು ಪ್ರಾಮಾಣಿಕ ಹೋರಾಟಗಾರರಿಗೆ ಒಂದು ರೀತಿ ಮರೀಚಿಕೆಯಾಗಿದೆ. ಜೊತೆಗೆ ನಾನು ತೊಡಗಿಸ್ಕೊಳ್ಳುವಂಥ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಘಟನಾತ್ಮಕವಾದಂಥ ಕಾರ್ಯಕ್ರಮಗಳು, ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನ ಜೊತೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ತಂದೆಯವರೆಲ್ಲ ರಾಜಕೀಯಕ್ಕೆ ಎಂಟ್ರಿ ಆದಾಗ ತುಂಬ ಹಳಬ್ರು. ಹೌದು. ಯಾಕೆಂದರೆ ಐ ಥಿಂಕ್ 1985-84 ಆ ಟೈಮ್. ಇಲ್ಲ, ರಾಜಕೀಯಕ್ಕೆ ಅವರು ನನಗೆ ಗೊತ್ತಿರೋ ಹಾಗೆ 67ರಲ್ಲೇ ಅವರು ರಾಜಕೀಯ. ಸೊ ನಿಮ್ಮ ತಂದೆಯವರು ಬಂದಿದ್ದು 67ರಲ್ಲಿ? 67ರಲ್ಲಿ, 61ರಲ್ಲೇ ಕನ್ನಡ ಚಳವಳಿಗೆ ಬಂದರು. ಓಕೆ. MLA ಆಗಿದ್ದು? MLA ಆಗಿದ್ದು 83ರಲ್ಲಿ. 83-84? 83ರಲ್ಲಿ MLA ಆದ್ರು ಮೊದಲನೇ ಬಾರಿ. 85ರಲ್ಲಿ ಎರಡನೇ ಬಾರಿ MLA ಆದ್ರು. ಆಗಿದ್ದಂತ ರಾಜಕೀಯ ನಾಯಕರುಗಳ ಒಂದು ಪ್ರತಿಷ್ಠೆಗೆ 10 ವರ್ಷ ಇರ್ಬೇಕಾದಂತ MLA ಕೇವಲ ಅವರು 7 ವರ್ಷ ಇರೋ ತರ ಆಯ್ತದ. ಗುರುದೇವ್ ನಾರಾಯಣ ಅವರೇ, ತಮ್ಮ ಪರಿಚಯ ನೀವೇ ಮಾಡ್ಕೊಂತೀರಾ? ನಾವೇನಾದ್ರೂ ಹೇಳ್ಬೇಕಾ? ಇಲ್ಲ, ಸಾಮಾನ್ಯವಾಗಿ ಬ್ಯಾಂಗ್ಳೂರರ ಅಥವಾ? ಇಲ್ಲ, ನಾನು ಮೂಲತಃ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋನು ನಾನು. ನಮ್ಮ ತಂದೆ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದವರು. ನಾನು ಹುಟ್ಟು ಬೆಳೆದಿರೋದೆಲ್ಲ ಬೆಂಗಳೂರಲ್ಲಿ. ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲೇನೆ. ಕನ್ನಡ ಮಾಧ್ಯಮದಲ್ಲೇ ಓದಿ ಕಾಲೇಜ್ ಡಿಗ್ರಿನೂ ಕೂಡ ನಾನು ಮುಗಿಸಿದೆ. ನಂತರ ಏನಂತ ಹೇಳಿದ್ರೆ ಮನೆಯೇ ನಮಗೆ ಮೊದಲನೇ ಪಾಠಶಾಲೆ. ಕನ್ನಡ ಚಳವಳಿ ಅಂತ ಹೇಳೋದು, ಈಗ ನಮ್ಮ ತಂದೆಯವರು ಕನ್ನಡವನ್ನ ತಮ್ಮ ಉಸಿರಾಗಿಸ್ಕೊಂಡಿದ್ರು. ತಂದೆಯವರು ಏನ್ ಮಾಡ್ತಾ ಇದ್ರು? ನಮ್ಮ ತಂದೆಯವರು ಕನ್ನಡ ಚಳವಳಿ ಹೋರಾಟಗಾರರು ಮತ್ತು ಶಾಸಕರು ಕೂಡ ಆಗಿದ್ರು. ಅಲ್ಲ, ಶಾಸಕರಾಗೋದಕ್ಕಿಂತ ಮುಂಚೆ ಚಳವಳಿ ಮಾಡ್ತಾರೆ, ಕನ್ನಡ ಚಳವಳಿ ಹೋರಾಟಗಾರರಾಗಿದ್ರು. ಹೌದು. ಈಗ ಅವ್ರು ಬಂದಿದ್ದು ಮೂಲತಃ ಮಂಡ್ಯದಿಂದ. ಆ ಕಾಲದಲ್ಲಿ ನಮ್ಮ ತಾತ ಬಹಳ ಅನುಕೂಲಸ್ಥರೇನೆ, ಏನು ಅವರೇನು ತೊಂದರೆನಲ್ಲಿ ಇರಲಿಲ್ಲ. ಒಂದು ದೊಡ್ಡ ರೈತಾಪಿ ಕುಟುಂಬ ವರ್ಗದಿಂದ ಬಂದಂಥವ್ರು. ಊರಲ್ಲಿ ಬರಗಾಲ ಬಂತು. ಆ ಟೈಮಲ್ಲಿ ನಮ್ಮ ತಾತ ಅವರು ಕೂಡ ತೀರ್ಕೊಂಡ್ರು. ನಮ್ಮ ತಂದೆಯವರು ಇನ್ನ ಬಾಲಕ ಆಗಿದ್ರು ಅವಾಗ. ಅವ್ರ ಅಣ್ಣಂದಿರು ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ ದೊಡ್ಡಪ್ಪ ಅವರು ಬಂದು PLD ಬ್ಯಾಂಕಲ್ಲಿ ಒಂದು ದೊಡ್ಡ ಹುದ್ದೆನಲ್ಲಿದ್ರು ಅವಾಗ. ಆ ಕಾಲದಲ್ಲೇ ಅವರು ಡಬಲ್ ಡಿಗ್ರಿ ಹೋಲ್ಡರ್ ಆಗಿದ್ರು. ನಮ್ಮ ತಂದೆ ಓದ್ತಿದ್ದಂಥವ್ರನ್ನ ಕರ್ಕೊಂಬಂದು ಬಿನ್ನಿ ಮಿಲ್ಲಲ್ಲಿ ಕೆಲಸ ಮಾಡಪ್ಪ ಅಂತ ಹೇಳಿ ಬಿನ್ನಿ ಮಿಲ್ಲಿಗೆ ಸೇರಿಸಿದ್ರು. ಅವರು ವೃತ್ತಿ ಜೀವನ ಆರಂಭ ಮಾಡಿದ್ದು ಒಬ್ಬ ಕಾರ್ಮಿಕನಾಗಿ. ಬಿನ್ನಿ ಮಿಲ್ಲಲ್ಲಿ ಕೇವಲ 6 ರೂಪಾಯಿ ಸಂಬಳಕ್ಕೋಸ್ಕರ ಕೆಲಸ ಮಾಡಿ ಅವ್ರ ಕಾರ್ಮಿಕನಾಗಿ ಆರಂಭ ಮಾಡಿದ್ರು. ಇಲ್ಲಿ ನೀವು ಇವತ್ತು ಬೆಂಗಳೂರಿನ ಕಾಟನ್ ಪೇಟೆ ಅಂದ್ರೆ ಅರಳೆಪೇಟೆನಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಆ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ತಂದೆ ಮಲ್ಕೊಳ್ಳೋರು. ನಮ್ಮ ತಂದೆನ ಬೆಳೆಸಿದ್ ಯಾರು ಅಂತ ಹೇಳಿದ್ರೆ ಅರಳೆಪೇಟೆ ಜನ. ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಪ್ರತಿ ಮನೆಗೆ ವಾರಾನ್ನಕ್ಕೆ ಹೋಗೋರು. ಇದೆಲ್ಲ ಅವರು ಯಾವುದೇ ಒಂದು ರೀತಿ ಮುಜುಗರ ಇಲ್ಲದೆ ಹೇಳ್ಕೊಳ್ಳೋರು. ಯಾಕೆಂತ ಹೇಳಿದ್ರೆ ಆ ಜನ ನಮ್ಮ ತಂದೆನ ಸಾಕಿ ಬೆಳೆಸಿದ್ರು. ಇವತ್ತು ಬೆಂಗಳೂರು ಇವತ್ತೇನು ನೋಡ್ತಿರೋ ಚಿತ್ರಣ, ಅವತ್ತು ನಾವು ಒಬ್ಬ ಭಾಷಿಕರ ವಿರುದ್ಧ ನಾವು ಹೋರಾಡ್ತಾ ಇದ್ವಿ. ತಮಿಳವರ ಪ್ರಾಬಲ್ಯ ತುಂಬ ಅತಿ ಹೆಚ್ಚಾಗಿತ್ತು ಬೆಂಗಳೂರಲ್ಲಿ.
ಇವತ್ತೇನು ಆಗಿನ ಕಾಲಕ್ಕೇನೆ ಹೌದೌದು, ಆಗಿನ ಕಾಲಕ್ಕೇನೆ ತಮಿಳರು ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ಹೊರಟಿದ್ರು. ಬಿನ್ನಿ ಮಿಲ್ಲಲ್ಲಿ ಬಹುಸಂಖ್ಯಾತರು ತಮಿಳರೇ ಆಗಿದ್ರು ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಆ ಸಮಯದಲ್ಲಿ ನಮ್ಮ ತಂದೆ ಅಲ್ಲಿ ಒಬ್ಬ ಕಾರ್ಮಿಕನಾಗಿ ಹೋದ್ರು. ತಮಿಳರು ಮಾಡ್ತಿದ್ದಂಥ ದಬ್ಬಾಳಿಕೆ, ತಮಿಳರು ಕನ್ನಡಿಗರು ಮಾಡ್ತಿದ್ದಂಥ ಹಲ್ಲೆಗಳು, ಇವತ್ತೇನು ನೀವು ಸೂಪರ್ ಟಾಕೀಸ್ ಇದೆ ಅದ್ರ ಪಕ್ಕದ ರಸ್ತೆನಲ್ಲಿ ಸಂಜೆ 6 ಗಂಟೆ ಮೇಲೆ ಕನ್ನಡದವನು ಒಬ್ಬಂಟಿಯಾಗಿ ಓಡಾಡಕ್ ಆಗ್ತಿರ್ಲಿಲ್ಲ. ಇವಾಗ್ಲೂ ಹಾಗೆ ಇರ್ಬೋದು, ಈಗಲೂ ಹಾಗೆ ಇದೆ. ಬಟ್ ಈಗ ಭಯ ಬೀಳ್ತಾರೆ ಕನ್ನಡಿಗರನ್ನ ಕಂಡ್ರೆ. ಆಗ ನಮ್ಮ ತಂದೆಯವರು ಈ ಪುಂಡಾಟಿಕೆಯನ್ನ ಹತ್ತಿಕ್ಕಬೇಕು ಅಂತ ಹೇಳಿ ತಾವು ಒಂದು ಸಂಘಟನೆಯನ್ನ ಕಟ್ಕೊಂಡು ಈ ತಮಿಳರ ಪುಂಡಾಟವನ್ನ ಹತ್ತಿಕ್ಕಿದ್ರು. ಆಗ ಅವ್ರಿಗೆ ಪರಿಚಯ ಆಗಿದ್ದೇನೆ ಮಾರ್ ರಾಮಮೂರ್ತಿರವರು. ಹೀಗಾಗಿ ಅವರು ಕನ್ನಡ ಚಳವಳಿಗೆ ಹೋರಾಟಕ್ಕೆ ಅವ್ರು ಬರ್ತಾರೆ. ಸೊ ಅಲ್ಲಿಂದ ಅಲ್ಲೇ ಕನೆಕ್ಟಿವಿಟಿ ಆಯ್ತು. ಖಂಡಿತ ಖಂಡಿತ. ಸೊ ಒಬ್ಬ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿನ ಅಲ್ಲಿ ದೌರ್ಜನ್ಯಗಳು, ಭಾಷಾ ದೌರ್ಜನ್ಯಗಳು, ನಮ್ಮೂರಲ್ಲಿ ಬಂದು ಕನ್ನಡಿಗರ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಹೇಳಿ ಅದ್ರ ವಿರುದ್ಧ ಸೆಟದ್ ನಿಂತು. ಸೊ ಅಲ್ಲಿಂದ ಕೆಲಸ ಮಾಡ್ತಿದ್ರು, ಹೋರಾಟಗಾರರಾಗಿ ಇದ್ ಮಾಡಿದ್ರು, ಹೋರಾಟಗಾರರಾಗಿ ಬಂದ್ರು. ಅವರು ಕೆಲಸನೂ ಮಾಡ್ತಿದ್ರು, ಇಲ್ಲಿ ಮಾರ್ ರಾಮಮೂರ್ತಿ ಅವ್ರ ಜೊತೆ ಸೇರ್ಕೊಂಡು ಹೋರಾಟನೂ ಮಾಡ್ತಿದ್ರು. ಈಗ ನನಗೆ ತಿಳಿದಂಗೆ ನಮ್ಮ ತಂದೆಯವರು ವಾಟಾಳ್ ನಾಗರಾಜ್ ಅವ್ರಿಗಿಂತ ಮುಂಚೆನೆ ಕನ್ನಡ ಚಳವಳಿಗೆ ಬಂದ್ರು. ಅವ್ರ 19ನೇ ವಯಸ್ಸಿನಲ್ಲೇನೆ ಕನ್ನಡ ಚಳವಳಿಗೆ ಬಂದ್ರು. ಹಾಗಾಗಿ ಕನ್ನಡ ಚಳವಳಿ ಮತ್ತೆ ಕನ್ನಡ ಮೇಲಿದ್ದಂಥ ಸ್ವಾಭಿಮಾನ ಅವ್ರಿಗೆ ಕೆಣಕ್ತಾವತ್ತೇನೆ. ಆ ಕೆಣಕಿದ ಪರಿಣಾಮವಾಗಿ ಅವ್ರು ಕನ್ನಡ ಚಳವಳಿಗೆ ಬಂದರು. ಅವರು ಅಲ್ಲಿ ನಿರಂತರವಾಗಿ ಮಾರ್ ರಾಮಮೂರ್ತಿಯವರು ಒಂದು ದೊಡ್ಡ ಗ್ರಂಥಾಲಯ ಇದ್ದಂಗೆ. ಅವರು ಸ್ವತಃ ಕಾದಂಬರಿಕಾರರಾಗಿದ್ರು. ಕಾಮಕಲೆ ಅಂತ ಹೇಳ್ಬಿಟ್ಟು ಒಂದು ವಿಜ್ಞಾನದ ಪುಸ್ತಕಗಳನ್ನ ಕೂಡ ಬರಿತಾ ಇದ್ರು. ಮತ್ತು ಅನುಕೂಲವಾಗಿದ್ದವರು. ಅವ್ರ ತಂದೆ ಒಂದು ಕೇಸರಿ ಸೀತಾರಾಮ್ ಶಾಸ್ತ್ರಿಗಳು ಅಂತ ಹೇಳಿ ಅವರು ಈ ಸ್ವತಂತ್ರ ಹೋರಾಟವನ್ನು ಮಾಡ್ತಿದ್ರು. ಮತ್ತು ಕೇಸರಿ ಅಂತ ಹೇಳಿ ಒಂದು ಪತ್ರಿಕೆ ಕೂಡ ನಡೆಸ್ತಿದ್ರು. ಮಗ ಅವ್ರಿಗೆ ತದ್ವಿರುದ್ಧ, ಯಾರು ಮಾರ್ ರಾಮಮೂರ್ತಿ ಅವರು, ಅವ್ರು ಕನ್ನಡದ ಪರವಾಗಿ ಕಂಕಣಬದ್ಧರಾಗಿ ನಿಂತು ಬಿಟ್ಟಿದ್ರು ಅವರು. ಈಗ ಅವ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಹಿರಿಯೂರು ತಾವು ಕೇಳಿದಿರ. ಹೌದು. ಇವತ್ತೇನು ವಾಣಿ ವಿಲಾಸ ಸಾಗರ ಕಟ್ಟೋದಕ್ಕೋಸ್ಕರ ತಮಿಳರು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಬರ್ತಾರೆ. ಆ ಹಿರಿಯೂರ್ನೇ ತಮ್ಮ ಊರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ DMK ಬಾವುಟಗಳು ಎಲ್ಲ ಕಟ್ಟಿ ಇದು ಮಾಡಿರೋರು. ಇವರು ಅಲ್ಲಿ ಒಬ್ಬಂಟಿಯಾಗಿ ಹೋಗಿ ಈ ಬಾವುಟ ನೀವು ಇಳಿಸ್ತೀರಾ, ಇಲ್ಲ ನಾನು ಹತ್ತಿ ಇಳಿಸ್ಬೇಕಾ ಅಂತ ಹೇಳ್ಬಿಟ್ಟು ಸ್ವತಃ ತಾವೇ ಪಂಚೆ ಕಟ್ಕೊಂಡು ಸಹಸ್ರಾರು ಜನಗಳ ಮಧ್ಯದಲ್ಲಿ ವೀರಾವೇಶವಾಗಿ ಹೋಗಿ ಆ ಬಾವುಟ ಇಳಿಸ್ತಾರೆ. ಇದು ಮಾರ್ ರಾಮಮೂರ್ತಿ. ಅದು ಯಾವ ಇಯರ್ ಅಲ್ಲಿ ಸರ್? ನನಗೆ ತಿಳಿದಂಗೆ 1965ರಲ್ಲಿ 1965ರಲ್ಲಿ ಈ ಘಟನೆ ನಡೆಯುತ್ತಿದ್ದು. ಅಷ್ಟರಲ್ಲಾಗ್ಲೇ 1961ರಲ್ಲೇನೆ ಕನ್ನಡ ಚಳವಳಿ ಆರಂಭ ಆಗಿರುತ್ತೆ. ಆನಾ ಕೃಷ್ಣರಾಯರು, ಯಾರು ನಮ್ಮ MS ಸುಬ್ಬುಲಕ್ಷ್ಮಿ, ತಮಿಳು ಸಂಗೀತ ನಡೀತಿರುತ್ತೆ ಕೋಟೆ ಮೈದಾನದಲ್ಲಿ. ಅದನ್ನ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಆನಾ ಕೃಷ್ಣರಾಯರ ಅಣ್ಣ ಅನಾರಾಮರಾಯರು. ಸ್ವಂತ ಅಣ್ಣನ ವಿರುದ್ಧ ಅವರು ಹೋರಾಟ ಮಾಡಿ ಇದು ಕರ್ನಾಟಕ, ಇಲ್ಲಿ ಕನ್ನಡ ಸಂಗೀತನೇ ನಡಿಬೇಕು ಹೊರತು ತಮಿಳು ಸಂಗೀತ ಅಲ್ಲ ಅಂತ ಹೇಳಿ ಕನ್ನಡ ಚಳವಳಿ ಅಲ್ಲಿ ಆರಂಭ ಆಗತ್ತೆ. ಸೊ ಅವಾಗ ಸ್ಟಾರ್ಟ್ ಆಗಿದ್ದು. ತಂದೆಯವರು ಕಾಲದಿನ ಆಗಿದ್ದು ಯಾವಾಗ? ನಮ್ಮ ತಂದೆಯವರು 2005ರಲ್ಲಿ ಸೆಪ್ಟೆಂಬರ್ 18 ಅವರು ಕಾಲ ಆಗ್ತಾರೆ. ಹೋರಾಟ ಜೀವನ. ಸೊ ನೀವು ಅದಾದ್ಮೇಲೆ ನಿಮ್ಗೆ ಬುದ್ಧಿ ಬಂದು ಎಜುಕೇಶನ್ ಎಲ್ಲ ಮುಗೀತು, ಅದಾದ್ಮೇಲೆ ಯಾವ ತರ ಸ್ಟಾರ್ಟ್ ಮಾಡಿದ್ರಿ? ಆಮೇಲೆ ನೀವು ಏನಾದ್ರು ಕೆಲಸ ಮಾಡ್ತಾ ಇದ್ರ ಮುಂಚೆ ಬೇರೆ ಕಡೆ? ಇಲ್ಲ, ನೀವು ಅದನ್ನ ಕಂಟಿನ್ಯೂ ಮಾಡಿದ್ರ? ನಾನು ನಮ್ಮ ತಂದೆಯವರ ಜೊತೆನಲ್ಲಿ ಯಾವಾಗ್ಲೂ ಈ ಹೋರಾಟಗಳಿಗೆ, ಕಾರ್ಯಕ್ರಮಗಳಿಗೆ ನಾನು ಬಿಡುವಿದ್ದಂಥ ಸಮಯದಲ್ಲಿ ಭಾಗವಹಿಸ್ತಾ ಇದ್ದೆ ನಾನು. ಯಾಕೆಂತ ಹೇಳಿದ್ರೆ ಅವರು ವರ್ಷಕ್ಕೆ ನಿರಂತರವಾಗಿ 365 ದಿವಸಗಳು ಅವ್ರ ಹೋರಾಟಗಳು ನಡೆಯೋದು. ಯಾವುದಾದ್ರೂ ಒಂದು ಕನ್ನಡ ಪರವಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯೋದು. ಮನೆ ವಾತಾವರಣನೂ ಕೂಡ ಅದೇ ರೀತಿನಲ್ಲಿ ದಿನ ಬೆಳಗ್ಗೆ ಆಯ್ತು ಅಂತ ಹೇಳಿದ್ರೆ 100 ಜನ ಮನೆ ಹತ್ರ ಇರೋರು. ಅವ್ರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ನಮ್ಮ ಮನೆ ಮಾತ್ರ ಯಾವಾಗಲೂ ಕೂಡ ಜನಗಳಿಂದ ತುಂಬ ತುಳುಕ್ತಾ ಇತ್ತು. ಯಾಕಂದ್ರೆ ಅಷ್ಟು ಜನಾನುರಾಗಿಯಾಗಿ ಅವರು ಬೆಳೆದ್ಕೊಂಡಿದ್ರು ಅವರು. ಆ ಕಾರಣ ತಮ್ಗೊಂದು ಹೇಳ್ತೀನಿ, 83ರಲ್ಲಿ ಅವರು ಚುನಾವಣೆಗೆ ನಿಂತಾಗ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಗೆದ್ದಾಗ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಗೆದ್ದವ್ರು ನಮ್ಮ ತಂದೆ. ಎಷ್ಟು ಮತ ಪಡೆದಿದ್ರು ಸರ್ ಅವಾಗ? ಅವಾಗ ನೀವು 90,000 ಮತಗಳಲ್ಲಿ 47,000 ಮತಗಳನ್ನ ನಮ್ಮ ತಂದೆ ಪಡೆದಿದ್ರು. ಇಂಡಿಪೆಂಡೆಂಟ್ ಆಗಿ. ಅಂದ್ರೆ ಆಗ ಕರ್ನಾಟಕ ಕ್ರಾಂತಿರಂಗ ಅಂತ ಪಕ್ಷ ಇತ್ತು, ಆದ್ರೆ ಅದಕ್ಕೆ ಯಾವುದು ಸಿಂಬಲ್ ಇರಲಿಲ್ಲ. ಅದರಿಂದ ಅವರು ನಿಂತು ಅವಾಗ ಇಂಡಿಪೆಂಡೆಂಟ್ ಸ್ವತಂತ್ರ ಅಭ್ಯರ್ಥಿಯಾಗಿ, ಆಮೇಲೆ ಬಂಗಾರಪ್ಪನವರು ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರನ ಅವತ್ತು ಬೆಂಬಲಿಸ್ತಾರೆ. ಅಂದ್ರೆ ಬಂಗಾರಪ್ಪ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಅವ್ರು ಆಗಲ್ಲ, ರಾಮಕೃಷ್ಣ ಹೆಗಡೆ ಅವ್ರನ್ನ ಬೇರೆಯವರೆಲ್ಲ ನಾಯಕನಾಗಿ ಘೋಷಣೆ ಮಾಡ್ತಾರೆ. ಆಗ ಇವರು ಕರ್ನಾಟಕ ಕ್ರಾಂತಿರಂಗನ್ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಯಾವ ಇಯರ್ ಅಲ್ಲಿ ಕಾಂಗ್ರೆಸ್ಗೆ ಹೋಗಿದ್ದು? 83ರಲ್ಲೇ ಔಟ್ ಹೋಗ್ತಾರೆ. ಸೊ ಅದಾದ್ಮೇಲೆ 2 ಸಲ MLA ಆದ್ರು. ಹೌದು.
ಸೊ ಅಲ್ಲಿ ಜನಗಳು ನಿಮ್ಮ ತಂದೆಯವ್ರನ್ನ ಇವಾಗ್ಲೂ ಯಾವ ಕಾರಣಕ್ಕೋಸ್ಕರ, ಯಾವ ವಿಚಾರಕ್ಕೋಸ್ಕರ, ಯಾವ ಕೆಲಸಕ್ಕೋಸ್ಕರ ಜ್ಞಾಪಿಸ್ಕೊಂತಾರೆ? ನೀವು ಹೋದಾಗ ಏನಾದರೂ ಮಾತಾಡೋದು ಆಗಲಿ, ಏನಾದರೂ ಆಗಲಿ? ಖಂಡಿತ ನಮ್ಮ ತಂದೆಯವರು ಮಾಡಿದಂಥ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತು ಜನ ನೆನ್ಕೊಂತಾರೆ. ಇವತ್ತು ಬಿನ್ನಿಪೇಟೆ ಕ್ಷೇತ್ರ ಒಡೆದು 4 ಭಾಗ ಆಗಿದೆ. ಹೊಸದಾಗಿ ಗೋವಿಂದರಾಜನಗರ, ವಿಜಯನಗರ ಅಂತ ಹೇಳಿ 2 ಕ್ಷೇತ್ರಗಳಾಗಿದ್ದಾವೆ. ಜೊತೆಗೆ ಒಂದಷ್ಟು ಬಂದು ಗಾಂಧಿನಗರ ಕ್ಷೇತ್ರಕ್ಕೆ ಸೇರ್ಕೊಂಡಿದೆ, ಒಂದಷ್ಟು ಬಂದು ರಾಜಾಜಿನಗರ ಕ್ಷೇತ್ರಕ್ಕೆ ಸೇರ್ಕೊಂಡಿದೆ, ಒಂದಷ್ಟು ಬಂದು ಚಾಮರಾಜಪೇಟೆಗೆ ಸೇರ್ಕೊಂಡಿದೆ. ಅಂದ್ರೆ ಇನ್ನೆಷ್ಟು ದೊಡ್ಡ ವಿಸ್ತಾರವಾಗಿತ್ತು ಬಿನ್ನಿಪೇಟೆ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ಇಡೀ ಕರ್ನಾಟಕದಲ್ಲೇ ಉತ್ತರಹಳ್ಳಿ ಕ್ಷೇತ್ರ ಬಿಟ್ರೆ ನಮ್ಮ ಬಿನ್ನಿಪೇಟೆನೆ ಬಹಳ ದೊಡ್ಡದಾದಂತ ಕ್ಷೇತ್ರ ನಮ್ಮ ಕರ್ನಾಟಕ. ಇವಾಗ ಬೇರೆವೆಲ್ಲ ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆ. ಹೌದು, ಈಗ ಚಿಕ್ಕದಂದ್ರೆ ಇದನ್ನ 4-5 ಭಾಗ ಮಾಡ್ಬಿಟ್ರು. ಬಿನ್ನಿಪೇಟೆ ಕ್ಷೇತ್ರನ 4-5 ಭಾಗ ಆಗಿ ಅದು ಅರ್ಧ ಹಂಚೋಗಿದೆ ಈಗ. ಹಾಗಾಗಿ ಬಟ್ ಇವತ್ತೂ ಕೂಡ ನೀವೆಲ್ಲೇ ಹೋಗಿ ಬೆಂಗಳೂರಲ್ಲಿ ನಮ್ಮ ತಂದೆನೇ ಎಲ್ಲ ಕಡೆ ಕೂಡ ನೆನೀತಾರೆ. ಯಾಕೆಂದ್ರೆ ಅವ್ರು ಮಾಡಿದಂಥ ಕೆಲಸಗಳು, ಅವರು ಒಬ್ಬ ಕಾರ್ಮಿಕನಾಗಿದ್ದಾಗಲೇ ಕಾರ್ಮಿಕರ ಪರವಾಗಿ ದುಡಿದಂಥವ್ರು. ಹಾಗೇನೆ ನಾನು ಹೇಳಿದೆ ಆಗಲೇ, ಅವರು ಅರಳೆಪೇಟೆನಲ್ಲಿ ಇದ್ದವರು, ಅಲ್ಲಿ ಮನೆ ಮಗನಾಗಿ ಅವ್ರು ಬೆಳೆದವರು. ಪ್ರತಿಯೊಬ್ಬರು ಕೂಡ ನೀವು ಇವತ್ತು ಹೋದರೆ ನಾರಾಯಣ್ ಕುಮಾರ್ ನಮ್ಮ ಮನೆ ಮಗ ಅಂತ ಹೇಳಿ ಆ ಜನ ಇವತ್ತು ಭಾವಿಸ್ತಾರೆ. ಅದೇ ಪ್ರೀತಿ ನನಗೂ ಕೂಡ ತೋರಿಸ್ತಾರೆ. ಇವತ್ತು ನನಗೂ ಎಲ್ಲೋ ಒಂದು ಅಳಕಿದೆ, ನಮ್ಮ ತಂದೆ ಅಲ್ಲೇ ಮನೆ ಮಾಡಬೇಕಾಗಿತ್ತು ಅಂತ. ಆದರೆ 83ರಲ್ಲಿ ಬಿನ್ನಿಪೇಟೆಗೆ ನಿಂತಾಗ ಜನ ಹಾಕಿದ ಒಂದೇ ಷರತ್ತು, ನೀವು ಮನೇನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ರೆ ಮಾತ್ರ ನಿಮ್ ಮತ ಆಗ್ತೀವಿ. ಅಂದ್ರೆ ಜನಕ್ಕೆ ಆ ಕಾಳಜಿ ಮುಂಚೆ ಆ ಕಾನ್ಸೆಪ್ಟ್ ಇತ್ತು. ಹೌದು, ಈಗ ಮಂಡ್ಯದಲ್ಲಿ ನಿಂತ್ಕೊಳ್ಳಿ, ನೀವು ಬೆಂಗಳೂರಲ್ಲಿ ಇರಿ, ಇವಾಗ ಏನ್ ಡಿಫೆನ್ಸ್ ಆಗಲ್ಲ. ಅವಾಗ ಅದೇ ತರ ಇತ್ತು, ಜನಗಳು ಅದನ್ನೇ ಅಕ್ಸೆಪ್ಟ್ ಮಾಡ್ತಾ ಇದ್ರು. ಈಗ ಉತ್ತರ ಕರ್ನಾಟಕ ಶಾಸಕರು ಬಹಳಷ್ಟು ಜನ ಅವ್ರ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ಸದಾಶಿವನಗರದಲ್ಲಿದೆ, ಡಾಲರ್ಸ್ ಕಾಲೋನಿನಲ್ಲಿದೆ. ಅವ್ರ ಕ್ಷೇತ್ರ ಜನಕ್ಕೆ ಯಾವಾಗ ಸಿಗ್ತಾರೆ ಅಂದ್ರೆ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಸಿಗ್ತಾರೆ. ಈ ತರ ಪರಿಸ್ಥಿತಿ ಇವತ್ತು ರಾಜಕಾರಣಿಗಳು ನಡ್ಕೊಂಡ್ ಬರ್ತಾ ಇದ್ದಾರೆ ಇವತ್ತು. ಏನಕ್ಕೆ ಅಂದ್ರೆ ಒಬ್ಬ ಶಾಸಕನಾದವನು, ಒಬ್ಬ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿರೋನು ಯಾವಾಗ್ಲೂ ಜನಗಳಿಗೆ ಈಸಿಯಾಗಿ ಸಿಗ್ಬೇಕು, ಅದು ಕಷ್ಟ ಆಗ್ಬಾರ್ದು ಹುಡುಕೋದಕ್ಕೆ. ಹೌದು, ಆ ಕ್ಷೇತ್ರದಲ್ಲಿ ಅವ್ರಿಗೆ ಹೋಗ್ಬೇಕು ಅಂದಾಗ ಅಲ್ಲಿ ಸಿಗೋ ತರ ಇದ್ರೇನೆ ಅವನೊಬ್ಬ ಶಾಸಕನಾಗಿರೋದಕ್ಕೆ ಒಂದು ಲಯಕ್ ಅಂತಾನೆ ಹೇಳ್ಬೋದು, ಅಥವಾ ಬೇರೆ ಏನು ಖಂಡಿತ ಉತ್ತಮ ಅಂತ ಹೇಳ್ಬೋದು. ಲಯಕ್ ಅಂತ ಅಂದ್ರೆ ಪಾಪ ಬೇರೆಯವ್ರಿಗೆ ಬೇಜಾರಾಗ್ಬೋದು. ಲಯಕ್ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ಜನಗಳ ನಡುವೆ ಇರಬೇಕು. ಅವ್ರನ್ನ ಯಾರು ಆರಿಸ್ ಕಳಿಸಿದಾರೆ ಅವ್ರು ಯಾವಾಗ್ಲೂ ಸಿಗ್ಬೇಕು ಅವ್ರಿಗೆ. ಯಾಕಂದ್ರೆ ಇವ್ನು ಜನಪ್ರತಿನಿಧಿ ಆಗಿರೋದು ಅವ್ರು ಕೆಲಸ ಮಾಡೋದಕ್ಕೋಸ್ಕರ. ಇವತ್ತು ಜನಪ್ರತಿನಿಧಿ ಅಂದ್ರೆ ಕಾನ್ಸೆಪ್ಟೇ ಬೇರೆ ಆಗಿದೆ, ಅದು ತಮ್ಗೆ ಗೊತ್ತಿದೆ. ನಾನೇನು ವಿವರಿಸ. ಇವಾಗ ಏಜ್ ಎಷ್ಟು ಸರ್? ನನಗೀಗ 42. ಈಗ 42. ಓಕೆ. ಸೊ ನೀವು ಹೋರಾಟಕ್ಕೆ ಸಂಪೂರ್ಣವಾಗಿ ಹೋರಾಟಕ್ಕೆ ಬಂದಿದ್ದು ಯಾವಾಗ? ಅಂದ್ರೆ ನಿಮ್ಮ ತಂದೆ ಕಾಲ ಆದ್ಮೇಲೆ? ನಮ್ಮ ತಂದೆ ಕಾಲ ಆದಮೇಲೆ ಹಲವಾರು ಜನ ನಮ್ಮ ತಂದೆಯವರ ಹಿತೈಷಿಗಳು, ಅವರ ಜೊತೆ ದುಡ್ದಂಥವ್ರು, ಇವರೆಲ್ಲರೂ ಕೂಡ ನಿಮ್ಮ ತಂದೆ ಇಷ್ಟೊಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದ್ದಾರೆ, ಈ ನಾಡಿಗೋಸ್ಕರ ತಮ್ಮ ಇಡೀ ಜೀವನನ ತ್ಯಾಗ ಮಾಡಿದ್ದಾರೆ, ಇದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆವಾಗ ನಾನು 1 ವರ್ಷ ಒಪ್ಪಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆ ಜೊತೆನಲ್ಲಿ ದುಡಿದವ್ರು ಹಲವಾರು ಜನ ಇದ್ರು. ಅವರು ನಾಯಕತ್ವ ತಗೊಳ್ಳಿ, ನಮ್ಮ ತಂದೆ ಯಾವತ್ತೂ ಕೂಡ ಈ ಕುಟುಂಬ ರಾಜಕಾರಣ ಅಂತ ಹೇಳ್ತಾರಲ್ಲ ಅದನ್ನು ಹೋರಾಟದಲ್ಲೂ ಒಪ್ಪಿರಲಿಲ್ಲ. ಇವತ್ತು ತಾವು ನೋಡ್ಬೋದು, ರಾಜಕೀಯಕ್ಕೆ ಎಲ್ಲರೂ ಬರ್ತಾರೆ, ಬಿಸ್ನೆಸ್ ಮನ್ಗಳು ಅವ್ರ ಮಕ್ಕಳು ನೆಕ್ಸ್ಟ್ ಬಿಸ್ನೆಸ್ ಮನ್ಗಳಾಗ್ತಾರೆ, ರಾಜಕಾರಣಿಗಳ ಮಕ್ಕಳು ನಾಳೆ ಶಾಸಕರುಗಳಾಗ್ತಾರೆ. ಆದರೆ ಹೋರಾಟಗಾರರ ಮಕ್ಕಳು ಯಾರಾದರೂ ಹೋರಾಟಕ್ಕೆ ಬಂದಿದ್ರೆ ಅದಕ್ಕೆ ನಾನು ಒಬ್ಬನೇ ಉದಾಹರಣೆ ಅಂತ ಹೇಳ್ಬೋದು. ಸರ್, ಇವಾಗಿನ ರಾಜಕೀಯಕ್ಕೂ ಹಿಂದಿನ ರಾಜಕೀಯಕ್ಕೂ, ಫಸ್ಟ್ ಹಿಂದಿನ ರಾಜಕೀಯದ ಬಗ್ಗೆ ಮಾತಾಡೋಣ. ಸೊ ನೀವು ನೋಡಿದ ರಾಜಕೀಯ, ಈಗ ನಿಮಗೆ 42 ಇಯರ್ಸ್ ಅಂತ ಹೇಳಿದ್ರಿ. ಸೊ 42 ಇಯರ್ಸ್ ಅಂತ ಅಂದ್ರೆ ಅಟ್ಲೀಸ್ಟ್ ನೀವು ನಿಮಗೆ ಬುದ್ಧಿ ಬಂದಾಗ್ಲಿಂದನೂ ನಿಮ್ಮ ತಂದೆಯವರು ಹೋರಾಟದಲ್ಲಿ ಮತ್ತು ರಾಜಕೀಯವಾಗಿದ್ದರಿಂದ ಸೊ ಏನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ರಾಜಕೀಯವಾಗಿ, ಈಗಿನ ರಾಜಕಾರಣಕ್ಕೂ ಹಿಂದಿನ ರಾಜಕಾರಣಕ್ಕೂ ಏನೆಲ್ಲ ಡಿಫ್ರೆನ್ಸಸ್ ಇದೆ, ಎಷ್ಟು ಮಟ್ಟಕ್ಕೆ, ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸಸ್ ಇದೆ? ನನ್ನ ಪ್ರಕಾರ ಒಂದು 80% ಡಿಫ್ರೆಂಟ್ ಅಂತೂ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವರೆಲ್ಲ ರಾಜಕೀಯಕ್ಕೆ ಬಂದಿದ್ದು ಅನಿರೀಕ್ಷಿತವಾಗಿ. ಯಾಕಂದ್ರೆ ಹೋರಾಟ ಅವ್ರ ಸ್ವಾಭಿಮಾನಕ್ಕೆ ಎಲ್ಲೋ ಪೆಟ್ಟು ಬಿದ್ದಾಗ ಹೋರಾಟಕ್ಕೆ ಬಂದರು. ಆ ಹೋರಾಟದಲ್ಲಿ ಆವಾಗಲೂ ಒಂದು ದಿಕ್ಸೂಚಿಯಾಗಿ ಮಾರರಾಮೂರ್ತಿ ಅವರು ಅವ್ರಿಗೆ ನಿರ್ದೇಶನಗಳನ್ನ ಕೊಟ್ಟರು, ಏನಕ್ಕೆ ನಾವು ರಾಜಕೀಯಕ್ಕೆ ಬರಬೇಕು ಅಂತ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿರಲ್ಲ, ಪರಭಾಷಿಕರು ಇಲ್ಲಿ ಮೆರಿತಾ ಇದ್ದಾರೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಾನೂನು ರಚನೆ ಮಾಡೋವಂಥ ಶಕ್ತಿ ನಾವು ತಗೋಬೇಕು. 1967ರಲ್ಲಿ ಇವರು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಕೆಮ್ಮಣ್ಗುಂಡಿ ಅಂತ ಒಂದು ಕ್ಷೇತ್ರ ಇತ್ತು. ಅರಳೆಪೇಟೆ ಏನಿದೆ ಅದನ್ನ ಕೆಮ್ಮಣ್ಗುಂಡಿ ಕ್ಷೇತ್ರ ಅನ್ನೋರು, ಅದನ್ನ ನಗರಸಭೆ ಇತ್ತು, ಇನ್ನ ನಗರ ಪಾಲಿಕೆ ಆಗಿರ್ಲಿಲ್ಲ. ಆಗ ಕನ್ನಡಕ್ಕಾಗಿ ನಿಮ್ಮ ಮತ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಚುನಾವಣೆಗೆ ನಿಲ್ತಾರೆ.
ಇವರು ಎದುರುಗಡೆ ಮೊದಲನೇ ಟೈಮ್ ನಿಂತಾಗ ಮೊದಲನೇ ಟೈಮ್ ಕನ್ನಡಕ್ಕಾಗಿ ನಿಮ್ಮ ಮತ, ಕನ್ನಡಕ್ಕಾಗಿ ನಿಮ್ಮ ಮತ ಅಂದ್ಬಿಟ್ಟು ಹೌದೌದು ಹೌದು. ಸೊ ಫಸ್ಟ್ ಎಲೆಕ್ಷನ್ ಅವರು ಫಸ್ಟ್ ಎಲೆಕ್ಷನ್ ಅಲ್ಲಿಂದಾನೆ ಶುರು ಮಾಡಿದ್ದು. ಸೊ ಕನ್ನಡ ಭಾಷೆನ ಇಟ್ಕೊಂಡು ಕನ್ನಡಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿದ್ದು. ಹೌದೌದು, ಒಂದ್ ರೀತಿ ಕನ್ನಡಕ್ಕೋಸ್ಕರನೇ ಕನ್ನಡಿಗರಿಗೋಸ್ಕರನೇ ಕರ್ನಾಟಕಕ್ಕೋಸ್ಕರನೇ ಅವ್ರು ಆರಂಭ ಮಾಡಿದ್ದು. ಅವರು 63ರಲ್ಲಿ ಕರ್ನಾಟಕ ಮಿತ್ರ ಮಂಡಳಿ ಅಂತ ಹೇಳಿ ಒಂದು ಸಂಘಟನೆನ ಕಟ್ತಾರೆ. ಅದು ಇವತ್ತು ಹೋದ್ರೆ ನೀವು ಉಮಾಶಂಕರ್ ಕಾಫಿ ವರ್ಕ್ಸ್ ಅಂತ ಹೇಳ್ಬಿಟ್ಟು ಅರಳೆಪೇಟೆ ಮೇನ್ ರೋಡಲ್ಲಿ ಇದೆ. ಇವತ್ತು ಆ ಕಟ್ಟಡ ಇದೆ. ಅದ್ರ ಮೊದಲನೇ ಮಾಡಿನಲ್ಲೇನೆ ನಮ್ಮ ಸಂಘಟನೆದು ಕಚೇರಿ ಇದ್ದಿದ್ದು. ಇವತ್ತು ಅದರ ಎದುರುಗಡೆನೆ ಮಾರಮೂರ್ತಿ ಅವ್ರ ಪ್ರತಿಮೆ ಇದೆ ಇವತ್ತು. ಹಾಗೆ ಕನ್ನಡಕ್ಕಾಗಿ ನಿಮ್ಮ ಮತ ಅಂತಾನೆ ಅವರು ಈ ಒಂದು ರಾಜಕೀಯ ಜೀವನನ ಅವ್ರು ಆರಂಭ ಮಾಡಿದ್ದವರು. ಆಗ ಇವ್ರ ವಿರುದ್ಧ ಒಬ್ಬ ಪೈಲ್ವಾನ್ ವಾಸು ಅಂತ ಹೇಳಿ ತಮಿಳವನ್ ನಿಂತಿರ್ತಾನೆ. ಜನಕ್ಕೆ ಯಾವ ರೀತಿ ಅಭಿಮಾನ ಇತ್ತು ಅಂತ ಒಂದು ಉದಾಹರಣೆ ಕೊಡ್ತೀನಿ. ಆ ಮೆರವಣಿಗೆ ಬರ್ತಾ ಇರತ್ತೆ, ಹೆಂಗಸರುಗಳು ಅವರೇನೆ ಕೆಣಕ್ಕೊಂಡು ಅವತ್ತು ಆ ಮೆರವಣಿಗೆ ಮೇಲೆ ಕೈಯಲ್ಲಿ ಸಿಕ್ಕದಂಥ ತಾಮ್ರದ ಬಿಂದಿಗೆಗಳು, ಪರ್ಕೆಗಳು, ಆಮೇಲೆ ಗೋಣಿ ಚೀಲಗಳು ತಗೊಂಡು ಆ ಪೈಲ್ವಾನ್ ವಾಸು ಮೆರವಣಿಗೆಗೆ ಹೆಂಗಸರು ಹಲ್ಲೆ ಮಾಡ್ತಾರೆ ಅವತ್ತು. ಕನ್ನಡ ಚಳವಳಿ ಕಿಚ್ಚು ಆ ಮಠದಲ್ಲಿತ್ತು ಅವತ್ತು. ಆ ಕಾರಣಕ್ಕೆ ಅವರು ಕನ್ನಡಕ್ಕೋಸ್ಕರ ರಾಜಕೀಯಕ್ಕೆ ಬಂದರು ನಮ್ಮ ತಂದೆಯವರು. ಸೊ ಹಾಗಾದ್ರೆ ಈ ಕನ್ನಡದ ಬಗ್ಗೆ ಮಾತಾಡ್ತಿದೀವಿ. ಈಗಿನ ಕನ್ನಡ ಹೋರಾಟಗಾರರಿಗೂ ಆಗಿನ ಕನ್ನಡ ಹೋರಾಟಗಾರರಿಗೂ ಎಷ್ಟೆಲ್ಲ ಡಿಫ್ರೆನ್ಸಸ್ ಇದೆ ಸರ್? ಈಗ ಎಷ್ಟು ಪರ್ಸೆಂಟ್ ಜನ ಕನ್ನಡ ಹೋರಾಟಗಾರರು ಅಂದ್ಬಿಟ್ಟು ತುಂಬಾ ಜನ ಉಟ್ಕೊಬಿಟ್ಟಿದ್ದಾರೆ. ಈ 20 ವರ್ಷದವರೆಲ್ಲ ಸುಮಾರು ಜನ ಇದ್ದಾರೆ ಬಿಡಿ. ಓಕೆ, ಸೊ ಅದರಲ್ಲಿ ನಿಜವಾಗ್ಲೂ ಕರ್ನಾಟಕಕ್ಕೆ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇರೋದು ಎಷ್ಟು ಜನ ಇರ್ಬೋದು ನಿಮ್ಮ ಪ್ರಕಾರ? ಇಲ್ಲ, ಇವತ್ತು ಕೂಡ ಬಹಳಷ್ಟು ಜನ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ. ನಮ್ಮ ತಂದೆ ಕಾಲದವರು ಬಹಳಷ್ಟು ಜನ ತೆರೆಮರೆಗೆ ಸರಿದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕನ್ನಡ ಹೋರಾಟ ಅನ್ನೋದು ಒಂದು ಸ್ವಪ್ರತಿಷ್ಠೆ ಆಗೋಗಿದೆ. ಇವತ್ತು ನಾನು ದೊಡ್ಡವನು, ನನ್ನ ಸಂಘಟನೆ ದೊಡ್ಡದು, ಈ ಮಟ್ಟದ ಸ್ವಪ್ರತಿಷ್ಠೆ ಆಗೋಗಿದೆ. ಯಾವ ಸರ್ಕಾರಗಳು ಬದಲಾವಣೆ ಆಗತ್ತೆ, ಹೋರಾಟಗಾರರು ಆವಾಗ ಮುಂಚೂಣಿಗೆ ಬರ್ತಾರೆ. ಒಂದು ಸರ್ಕಾರ ಬಂದರೆ ಒಂದು ವರ್ಗದ ಹೋರಾಟಗಾರರು ಮುಂಚೂಣಿಗೆ ಬರ್ತಾರೆ. ಇನ್ನೊಂದು ಪಕ್ಷದ ಸರ್ಕಾರ ಬಂದಾಗ ಇನ್ನೊಂದು ಹೋರಾಟಗಾರರು ಮುಂಚೂಣಿಗೆ ಬರ್ತಾರೆ. ಇಲ್ಲೇನಾಗಿದೆ, ಹೋರಾಟಕ್ಕೆ ಮೊದಲಿದ್ದಂಥ ಬದ್ಧತೆ ಹೋಗಿದೆ. ಹೋರಾಟಕ್ಕೋಸ್ಕರ ಸಂಘಟನೆ ಬೇಕಾಗಿತ್ತು, ಇವತ್ತು ಸಂಘಟನೆಗೋಸ್ಕರ ಜೀವನ ಅನ್ನೋ ಥರ ಆಗೋಗಿದೆ. ಇವತ್ತು ಕನ್ನಡ ಹೋರಾಟಗಾರರಲ್ಲಿ ಒಗ್ಗಟ್ಟುತನ ಇಲ್ಲ. ನಾ ಅದೇ ಹೇಳಿದ್ನಲ್ಲ, ಒಗ್ಗಟ್ಟುತನ ಇದೆ ಅಂದ್ರೆ ಒಗ್ಗಟ್ಟುತನ ಇದೆ, ಯಾವ ಟೈಮ್ ಬೇಕು ಅಷ್ಟಕ್ಕೇನೆ. ಹೌದೌದು ಹೌದು. ಎಲ್ಲಾ ಹೋರಾಟದಲ್ಲೂ ಕೂಡ ಎಷ್ಟು ಸಂಘಟನೆಗಳು ಇದ್ರು ಎಲ್ಲಾರು ಒಟ್ಟುಗೂಡಿ ಹೋರಾಡಿದ್ರೆ ಅದು ಬೇರೆ ತರನೇ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗ್ಲು ನಾನು ಆಗ್ಲೇ ತಮ್ಗೆ ಹೇಳಿದಾಗೆ ಸ್ವಪ್ರತಿಷ್ಠೆಗಳು ಅಂತ ಏನಿದೆ ಸಂಘಟನೆಗಳಲ್ಲಿ ಅದು ಬಹಳಷ್ಟು ಇದೆ. ಅದು ಆ ಸ್ವಪ್ರತಿಷ್ಠೆಗಳನ್ನ ತೆಗೆದುಬಿಟ್ಟು ಏನಾದರೂ ಹೋರಾಟಕ್ಕೆ ಬಂದರೆ ನಿಜವಾಗ್ಲೂ ಕೂಡ ಕನ್ನಡ ಚಳವಳಿಗೆ ಒಂದು ದೊಡ್ಡ ಸ್ಥಾನ ಕರ್ನಾಟಕದಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಕೆಲವು ದೊಡ್ಡ ಸಂಘಟನೆಗಳು ಬೇರೆ ಸಂಘಟನೆ ಅವ್ರನ್ನ ಜೊತೆಗೆ ಸೇರಿಸ್ಕೊಳ್ಳಲ್ಲ. ಹೋರಾಟ ಮಾಡಬೇಕಾದ್ರೆ ತಮ್ಮದೇ ಆದಂಥ ಪ್ರತ್ಯೇಕವಾದಂಥ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲ, ಅವರು ಸಂಘಟನೆಗಳು ಮಾಡಿ ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲಗಳನ್ನ ಕೊಡೋದಿಲ್ಲ. ಈ ರೀತಿ ನಂದೇ ನಡಿಬೇಕು ಅನ್ನೋದು ಎಲ್ಲಿ ತನಕ ನಡೆಯುತ್ತೆ ಅಲ್ಲಿವರೆಗೂ ಇದೊಂದು ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ಎಲ್ಲವನ್ನು ಮೀರಿ ಯಾವ್ದಾದ್ರು ಕನ್ನಡಿಗ ಕರ್ನಾಟಕಕ್ಕೆ ತೊಂದರೆ ಆದಾಗ ಎಲ್ಲ ಸಂಘಟನೆಗಳವರು ಕೂಡ ಹೋರಾಟದ ಹಾದಿನಲ್ಲಿ ಒಂದಾಗ್ತಾ ಇದ್ದಾರೆ. ಇದು ಕನ್ನಡಕ್ಕೆ ಇರುವಂತ ಶಕ್ತಿ. ಇದು ನಾನು ಏನೇ ಕೇಳಿದೆ ಅಂತ ಅಂದ್ರೆ, ತಾವು ಮಾತಾಡ್ಬೇಕಂತ ಹೇಳಿದ್ರಿ, ಕೆಲವೊಂದು ರಾಜಕೀಯ ಪಕ್ಷಗಳು ಸರ್ಕಾರ ರಚನೆ ಮಾಡಿದಾಗ ಕೆಲವೊಂದು ವರ್ಗದ ಹೋರಾಟಗಾರರು ಆ ಪಕ್ಷಕ್ಕೆ ಪರವಾಗಿ, ಕೆಲವೊಬ್ರು ಹೋರಾಟಗಾರರು ಆ ಪಕ್ಷದ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಇದು ನೀವು ನೋಡ್ತಾ ಬಂದಿದ್ದೀರಾ? ಖಂಡಿತವಾಗ್ಲು ನಾವು ನೋಡ್ತಾ ಬಂದಿದ್ದೀವಿ. ಖಂಡಿತವಾಗ್ಲು. ಸೊ ನಾವು ಹೇಳೋದೇನಂತ ಅಂದ್ರೆ, ನನ್ನ ಒಂದು ಮುಂಚೆಯಿಂದನೂ ಒಂದೇನಂತ ಅಂದ್ರೆ ಡೌಟು, ಇವ್ರು ಯಾಕೆ ಎಲ್ಲಾರು ಮಾಡ್ತಾ ಇರೋದು ಒಂದೇ ಉದ್ದೇಶ? ಹೌದು ಅಲ್ವಾ? ಹೌದು. ಸೊ ಆ ಉದ್ದೇಶದಲ್ಲಿ ಇವ್ರು ಯಾಕೆ ಡಿಫ್ರೆನ್ಸಸ್ ಕಾಣ್ತಾರೆ? ಈಗ ತಾವು ಸಾಮಾನ್ಯ ನೋಡ್ತಿದ್ದೀರಾ, ಹೋರಾಟಗಾರರಿಗೂ ಕೂಡ ಒಂದು ಬದುಕು ಅನ್ನೋದು ಇರುತ್ತೆ, ಅವ್ರಿಗೂ ಒಂದು ಕುಟುಂಬ ಅನ್ನೋದು ಕೂಡ ಇರುತ್ತೆ, ಮತ್ತು ಅವ್ರದ್ದು ಹಲವಾರು ಆಸೆ ಆಕಾಂಕ್ಷೆಗಳು ಕೂಡ ಇರ್ತವೆ. ಹೋರಾಟವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತು ಮರ್ತೋಗಿದ್ದಾರೆ. ಇವತ್ತು ಹೋರಾಟಗಾರರು ಒಂದು ಪೊಲೀಸ್ ವ್ಯವಸ್ಥೆನ ಎದುರಿಸೋದಾಗ್ಲಿ, ಇಲ್ಲ ರಾಜಕೀಯನ ವ್ಯವಸ್ಥೆನ ಎದುರಿಸಾಗಿ ಸವಾಲಾಗಿ ನಿಂತುಕೊಂಡು ಸಂಘಟನೆನ ಮಾಡಿ ಇವತ್ತು ಹೋರಾಟ ಮಾಡೋದು ಬಹಳ ಕಷ್ಟ ಇದೆ. ಸರ್ಕಾರಗಳು ಅವತ್ತಿಂದಾನೂ ಕೂಡ ಹೋರಾಟಗಾರರನ್ನ ಹತ್ತಿಕ್ಕೋದಕ್ಕೋಸ್ಕರ ಏನು ಬೇಕೋ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ. ಉದಾಹರಣೆಗೆ ನಾನು ಹೇಳ್ಬೇಕಂತ ಹೇಳಿದ್ರೆ, ಗೋಕಾಕ್ ಚಳವಳಿನ ಆರಂಭ ಮಾಡಿದ ನಮ್ಮ ತಂದೆಯವರು.
1980ರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗೋಕಾಕ್ ವರದಿನ ಜಾರಿ ಮಾಡೋದಿಲ್ಲ ಅವರು. ಅವತ್ತು ಸಂಸ್ಕೃತಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಸಂಸ್ಕೃತವನ್ನು ಎಲ್ಲ ಶಾಲೆಗಳಲ್ಲೂ ಕಡ್ಡಾಯವಾಗಿ ಮೊದಲನೇ ಭಾಷೆಯಾಗಿ ಕಲಿಸ್ಬೇಕು ಅಂತೇಳಿ ಇದು ಮಾಡಿರ್ತಾರೆ. ಯಾವಾಗ ಕನ್ನಡ ಚಳವಳಿ ಹೋರಾಟಗಾರರು ಮತ್ತು ಸಾಹಿತಿಗಳು ಇದನ್ನು ವಿರೋಧ ಮಾಡ್ತಾರೆ, ಆವಾಗ ಗೋಕಾಕ್ ಚಳವಳಿ ಆರಂಭ ಆಗತ್ತೆ. ಗೋಕಾಕ್ ಸಮಿತಿ ಒಂದು ವರದಿ ಮಾಡ್ತದೆ. ಆ ವರದಿನಲ್ಲೂ ಕೂಡ ಗೋಕಾಕ್ ಅವರು ಸಂಸ್ಕೃತಕ್ಕೂ ಕನ್ನಡಿಗರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಸಂಸ್ಕೃತ ಯಾರ ಮನೆ ನುಡಿನೂ ಇಲ್ಲ, ಆಡು ನುಡಿನೂ ಇಲ್ಲ. ಅದು ಅಂಥ ಒಂದು ಪರದೇಶಿ ಭಾಷೆಯನ್ನು ತೆಗೆದುಕೊಂಡು ಬಂದು ನೀವು ಕನ್ನಡಿಗರ ಮೇಲೆ ಹೇರಬಾರ್ದು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗರ ಮಾತೃ ನುಡಿ ಆಗಿರೋದ್ರಿಂದ ನೀವು ಕನ್ನಡವನ್ನೇ ಕಡ್ಡಾಯವಾಗಿ ಮೊದಲನೇ ಭಾಷೆ ಕಲಿಬೇಕು ಅಂತೇಳಿ ಆ ವರದಿ ಕೊಡ್ತಾರೆ. ಆ ವರದಿ ಬಂದರೂ ಕೂಡ ಅವತ್ತಿದ್ದಂಥ ಮುಖ್ಯಮಂತ್ರಿಗಳು ಅದನ್ನು ಜಾರಿ ಮಾಡೋದಿಲ್ಲ. ಆಗಲೇ ಈ ಗೋಕಾಕ್ ಚಳವಳಿ ಆರಂಭ ಮಾಡುತ್ತೆ. ಸರ್ಕಾರಗಳು ಎಲ್ಲ ಚಳವಳಿಗಳನ್ನ ಮತ್ತು ಚಳವಳಿ ಹೋರಾಟಗಾರನ ಹತ್ತಿಕ್ಕೋದಕ್ಕೆ ಭಾಳಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಈಗ ನಮ್ಮ ತಂದೆಯವರು ಈ ಗೋಕಾಕ್ ಚಳವಳಿ ಆರಂಭ ಮಾಡಿದ್ದು ಇದೇ ಕಬ್ಬನ್ ಪಾರ್ಕಿಂದ ದೊಡ್ಡ ಮೆರವಣಿಗೆ ವಿಧಾನಸೌಧದ ಮುತ್ತಿಗೆ ಹಾಕಕ್ಕೆ ಹೋಗ್ತಾರೆ. ಅವತ್ತು ಇವರು ಒಬ್ಬ ದೊಡ್ಡ ನೇತಾರರಾಗಿರ್ತಾರೆ. ಅಷ್ಟರಲ್ಲಾಗಲೇ ನಮ್ಮ ತಂದೆಯವರು ಕನ್ನಡ ಚಳವಳಿ ಭಾಳ ದೊಡ್ಡ ಮುಖಂಡರಾಗಿರ್ತಾರೆ. ಅವರು ಒಂದು ನಗರಸಭೆಯಲ್ಲಿ ಗೆದ್ದು ಬಂದು ಅಲ್ಲಿ ಸದಸ್ಯರು ಕೂಡ ಆಗಿರ್ತಾರೆ. ಅಂಥವ್ರ ನೇತೃತ್ವದಲ್ಲಿ ನಡೆದಂಥ ಒಂದು ದೊಡ್ಡ ಹೋರಾಟದಲ್ಲಿ ಪೊಲೀಸ್ ಅವ್ರನ್ನ ಬಿಟ್ಟು ಅವತ್ತು ಲಾಠಿ ಚಾರ್ಜ್ ಮಾಡಿಸ್ತಾರೆ. ನಮ್ಮ ತಂದೆಯವ್ರ ಮೇಲೂ ಕೂಡ ಲಾಠಿನಲ್ಲಿ ಪೊಲೀಸವರು ಹಲ್ಲೆ ಮಾಡ್ತಾರೆ. ಹಲವಾರು ಕೇಸ್ಗಳನ್ನ ದಾಖಲು ಮಾಡ್ತಾರೆ. ಆದರೆ ಅದು ಹೋರಾಟ ನಿರಂತರವಾಗಿತ್ತು ಮತ್ತು ಹೋರಾಟಗಾರರಿಗೆ ಒಂದು ಬದ್ಧತೆ ಇತ್ತು. ಇವತ್ತು ನೀವು ನೋಡ್ತಿರೋ ಹಂಗೆ ಪೊಲೀಸವ್ರು ಎಲ್ಲೋ ಒಂದು ಕಡೆ ಎದುರ್ತಾರೆ ಕನ್ನಡ ಚಳವಳಿಗಾರನ ಮುಟ್ಟೋದಕ್ಕೆ, ನಾಳೆ ಏನೋ ತೊಂದರೆ ಆಗ್ಬಿಡತ್ತೆ ಅಂತ. ಬಟ್ ಅವತ್ತು ಪೊಲೀಸವರು ಹಂಗೆ ಇದ್ರು, ಹೋರಾಟಗಾರರು ಹಂಗೆ ಇದ್ರು. ನೀನು ಹೊಡಿತೀಯ ಒಡಕ, ನಾನು ಮಾಡೋದು. ಈ ಒಂದು ಛಲ ಅವತ್ತು ಕನ್ನಡ ಪರ ಹೋರಾಟಗಾರರಿಗಿತ್ತು. ಅದಕ್ಕೇನೆ ಇವತ್ತು ಒಂದು ಸಲ ನೀವು ಪೊಲೀಸವರು ಲಾಠಿ ಬೀಸೋದು ಬೇಡ, ಪೊಲೀಸವರು ನಾವು ಬೀದಿನಲ್ಲಿ ಇಳಿದ್ರು ಅಂದರೆ ಅರ್ಧ ಜನ ಓಡೋಗ್ಬಿಟ್ಟಿರ್ತಾರೆ. ಇವತ್ತು ಪ್ರಾಮಾಣಿಕವಾದಂಥ ಮತ್ತು ಗಟ್ಟಿತನ ಇರ್ತಕ್ಕಂಥ ಹೋರಾಟಗಾರರು ಕಡಿಮೆ ಆಗಿದ್ದಾರೆ. ಇವತ್ತು ಯಾವ್ದಾದ್ರು ಒಂದು ವಿಷಯ ತಗೊಂತು ಅಂತ ಹೇಳಿದ್ರೆ ಅದನ್ನು ಯಶಸ್ವಿ ಮಾಡಬೇಕು, ಅದ್ರ ಪರವಾಗಿ ನಾವು ಬದ್ಧತೆಯಿಂದ ಹೋರಾಡಬೇಕು ಅನ್ನೋ ಮನೋಭಾವ ಇವತ್ತು ಹೋರಾಟಗಾರರಲ್ಲಿ ಕಮ್ಮಿ ಆಗಿದೆ. ಇವತ್ತು ಹೆಂಗಾಗಿದೆ, ಫ್ರೀಡಮ್ ಪಾರ್ಕಲ್ಲಿ ಒಂದು ಕಡೆ ಬರ್ತೀವಿ, ಒಂದು ಟೆಂಟ್ ಹಾಕ್ತೀವಿ, ಇಲ್ಲ ನಿಂತ್ಕೊತೀವಿ, ಮಾಧ್ಯಮದವ್ರು ಬರ್ತಾರೆ, ಅವ್ರು ಇರೋವಾಗ ಪ್ರತಿಭಟನೆ ನಡೆಯುತ್ತೆ, ಅವ್ರು ಹೋದ್ಮೇಲೆ ನಾವು ಹೊರಟ್ಬಿಡ್ತೀವಿ. ಇವತ್ತು ಹೋರಾಟ ಹಿಂಗಾಗಿದೆ. ಅವತ್ತು ಹೋರಾಟ ಹಿಂಗಿರಲಿಲ್ಲ. ಹಗಲಾಗಲಿ ರಾತ್ರಿ ಆಗಲಿ ದಿನಗಳಾಗಲಿ ತಿಂಗಳುಗಳಾಗಲಿ ಹೋರಾಟ ಹಿಡಿದ ಮೇಲೆ ಅವರು ಅದರಿಂದ ಹಿಂದೆ ಸರಿಯೋ ಮಾತು ಇರಲಿಲ್ಲ. ಅದಕ್ಕೆ ಉದಾಹರಣೆ ಗೋಕಾಕ್ ಚಳವಳಿನಲ್ಲಿ ನಮ್ಮ ತಂದೆಯವರ ಮೇಲೆ ಸುಮಾರು 200 ಮೊಕದ್ದಮೆಗಳನ್ನು ಹಾಕಿದ್ರು. ಆಗಿನ ಕಾಲದಲ್ಲೇ ಸುಮಾರು 200 ಮೊಕದ್ದಮೆಗಳು ಹಾಕಿದ್ರು ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಗೋಕಾಕ್ ಚಳವಳಿ ತೀವ್ರತೆ ಆ ಥರ ಇತ್ತು. ಪ್ರತಿಯೊಬ್ಬ ಸಾಮಾನ್ಯ ಕನ್ನಡಿಗನೂ ಕೂಡ ಅದರಲ್ಲಿ ಭಾಗವಹಿಸಿದ್ದ. ಅವತ್ತು ಆ ಮಟ್ಟಿಗೆ ಗೋಕಾಕ್ ಚಳವಳಿ ಬಂತು. 2 ವರ್ಷ ನಿರಂತರವಾಗಿ ನಡೆಯುತ್ತೆ ಗೋಕಾಕ್ ಚಳವಳಿ, 80ರಿಂದ 82ರವರೆಗೂ. ಆದರೆ ಅದಕ್ಕೆ ಶಕ್ತಿ ಬರೋದು ರಾಜ್ಕುಮಾರ್ ಅವ್ರು ಬಂದ ಮೇಲೆ. ಆ ರಾಜ್ಕುಮಾರ್ ಅವ್ರನ್ನ ಕೂಡ ಕರ್ಕೊಂಬಂದಿದ್ದು ಕೂಡ ನಮ್ಮ ತಂದೆಯವರೇನೆ. ಇವರೊಂದು ಕರೆ ಕೊಡ್ತಾರೆ, ಪತ್ರಿಕೆ ಮೂಲಕ ಒಂದು ಕರೆ ಕೊಡಿತಾರೆ ಮತ್ತು ಒಂದು ಪತ್ರನೂ ಕೂಡ ಬರ್ತಾರೆ. ಈ ಥರ ಕನ್ನಡಕ್ಕೆ ಸಮಸ್ಯೆ ಆಗಿದೆ, ನೀವು ಕನ್ನಡದ ಒಬ್ಬ ಸಾರ್ವಭೌಮ ನಟ, ಈ ಥರ ನೀವು ಬಂದು ಭಾಗವಹಿಸಬೇಕು ಅಂದಾಗ ಮಾತಾಡದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಡ್ರಾಸಿಂದ ಬೆಂಗಳೂರಿಗೆ ಬಂದು ಈ ಗೋಕಾಕ್ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಸರ್ಕಾರ ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಒಂದು ಕಡೆ ಕಲಾವಿದರನ್ನ ಎದುರಿಸಿ ಒಟ್ಟಿಗೆ ನಡೀತಿದ್ದಂಥ ಹೋರಾಟ, ಒಂದು ಕಲಾವಿದರು, ಇನ್ನೊಂದು ಕಡೆ ಸಾಹಿತಿಗಳು, ಒಂದು ಕಡೆ ಕನ್ನಡ ಚಳವಳಿ ಹೋರಾಟಗಾರರು, ಇವ್ರು 3 ಜನನೂ ಸೇರಿ ಒಗ್ಗಟ್ಟಾಗಿ ಲಕ್ಷಾಂತರ ಜನಸಂಖ್ಯೆ ಸೇರಿ ಮಾಡ್ತದಂಥ ಹೋರಾಟವನ್ನು ಬೇರ್ಪಡಿಸ್ತಾರೆ. ಹೇಗೆ ಬೇರ್ಪಡಿಸ್ತಾರೆ? ಒಂದು ತಮ್ಮ ಆಡಳಿತ ಯಂತ್ರವನ್ನು ಉಪಯೋಗಿಸ್ಕೊಳ್ತಾರೆ. ಈಗ ನನಗೆ ಇದ್ದಂಥ ಮಾಹಿತಿ ಪ್ರಕಾರ, ನಮ್ಮ ತಂದೆಯವರು ಹೇಳಿರೋ ಪ್ರಕಾರ, ರಾಜ್ಕುಮಾರ್ ಅವರು ಚಲನಚಿತ್ರ ಎಲ್ಲ ಅವತ್ತೆಲ್ಲ ಮಡ್ರಾಸಲ್ಲೇ ಇದ್ದಿದ್ದು. ಆಗಿನ ಮುಖ್ಯಮಂತ್ರಿಗಳ ಕೈಯಲ್ಲಿ ಹೇಳ್ತಾರೆ, ನೀವು ಹೋರಾಟ ಮಾಡಪ್ಪ ತಪ್ಪೇನಿಲ್ಲ, ಆದ್ರೆ ಕನ್ನಡ ಚಳವಳಿ ಹೋರಾಟಗಾರರ ಜೊತೆ ನೀನು ಸೇರ್ಕೊಂಡು ಮಾಡ್ಬೇಡ, ನೀನು ಪ್ರತ್ಯೇಕವಾಗಿ ಮಾಡು ಅಂತೇಳಿ ಸಿನಿಮಾ ರಂಗದವ್ರನ್ನ ಈ ಹೋರಾಟದಿಂದ ಪ್ರತ್ಯೇಕ ಮಾಡ್ತಾರೆ. ಹೌದು, ಹಾಗೇನೆ ಕನ್ನಡ ಚಳವಳಿಗಾರ ಜೊತೆ ಇದ್ದಂಥ ಸಾಹಿತಿಗಳು ಕೂಡ ಸರ್ಕಾರದವ್ರು ಹೇಳ್ತಾರೆ, ನೀವೇನಾದ್ರೂ ಕನ್ನಡ ಚಳವಳಿ ಹೋರಾಟಗಾರರ ಪರವಾಗಿ ನೀವು ಅವ್ರ ಜೊತೆನಲ್ಲಿ ಹೋರಾಟ ಮಾಡ್ತಾನೆ, ನಿಮಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತೆ ಅದನ್ನ ನಾವು ತಡೆ ಹಿಡಿತೀವಿ. ಇಲ್ಲಿ ಹೋರಾಟಗಾರನ ಮೊದಲಿಂದನೂ ಕೂಡ ಒಂಥರ ಒಬ್ಬಂಟಿಗರನ್ನಾಗಿ ಮಾಡಿ ಅದರಲ್ಲಿ ಸರ್ಕಾರ ಅವತ್ತು ಯಶಸ್ವಿಯಾಗಿದೆ, ಇವತ್ತು ಕೂಡ ಯಶಸ್ವಿಯಾಗಿದೆ. ಈಗ ಸಾಹಿತ್ಯ ಲೋಕದವ್ರನ್ನ ಹೋರಾಟಗಾರರ ಜೊತೆ ಬೆರೆಯಕ್ಕೆ ಬಿಡಲ್ಲ. ಈಗಂತೂ ಬಿಡಿ, ಈಗಿರೋ ಸಿನಿಮಾ ರಂಗದವ್ರು ಅವ್ರು ಯಾರ ಜೊತೆನೂ ಬೆರೆಯಲ್ಲ. ಅವ್ರು ಒಂಥರ ನೀವು ಬೇಕಾದ್ರೆ
ತಪಸ್ ಮಾಡಿದ್ರೆ ಭಗವಂತ ಪ್ರತ್ಯಕ್ಷ ಆಗ್ಬಿಡ್ತಾನೆ, ಬಟ್ ಇವ್ರುಗಳು ಕೈಗೆ ಸಿಗಲ್ಲ. ಅದರಲ್ಲೂ ಕನ್ನಡ ಚಲನಚಿತ್ರರಂಗದಲ್ಲಿ ಇರ್ತಕ್ಕಂಥ ನಟ ನಟಿಯರಿಗೆ ಇದೆಯಲ್ಲ ಮದ, ಅದು ಪ್ರಪಂಚದಲ್ಲಿ ಇನ್ಯಾರಿಗೂ ಕೂಡ ಬರಲ್ಲ. ಇವರು ಸಿನಿಮಾ ರಂಗಕ್ಕೆ ಅವತ್ತು ಒಂದು ಉದಾಹರಣೆ ಹೇಳ್ತೀನಿ. ಇದೇ ತಾವು ಗಾಂಧಿನಗರ ನಮ್ಮ ಕೆಂಪೇಗೌಡ ರಸ್ತೆನಲ್ಲಿ ಅಲಂಕಾರ್ ಪ್ಲಾಜಾ ಇದೆ, ಅದು ಅಲಂಕಾರ್ ಥಿಯೇಟರ್ ಆಗಿತ್ತು. ಅವಾಗ ಒಬ್ಬ ಉತ್ತರ ಭಾರತದವನು ಅದ್ರ ಮಾಲೀಕ. ಅವನೇನು ಹೇಳ್ತಾನೆ, ಇಲ್ಲಿ ನಾನು ನನ್ನ ಚಲನಚಿತ್ರ ಮಂದಿರಕ್ಕೆ ಡೈನಾಮೈಟ್ ಇಟ್ಟು ಉಡಾಯಿಸ್ತೀನಿ ಹೊರತು ಕನ್ನಡ ಚಲನಚಿತ್ರ ಹಾಕಲ್ಲ ಅಂತ ಹೇಳ್ತಾನೆ. ಆಗ ನಮ್ಮ ತಂದೆಯವರು ವಾಟಾಳ್ ನಾಗರಾಜ್ ಅವರು, ನಾವು ನಿನ್ನ ಚಲನಚಿತ್ರ ಮಂದಿರದಲ್ಲೇನೆ ನಾವು ಕನ್ನಡ ಚಲನಚಿತ್ರ ಹಾಕ್ಸಿವಿ ಅಂತೇಳಿ ಹೋರಾಟ ಮಾಡಿ ರಾಜ್ಕುಮಾರ್ ಅವ್ರದ್ದು ಅಣ್ಣ ತಂಗಿ ಸಿನಿಮಾನ ಅಲ್ಲಿ ಬಿಡುಗಡೆ ಮಾಡಿಸ್ತಾರೆ. ಇವತ್ತು ಕನ್ನಡ ಚಲನಚಿತ್ರರಂಗ ಉಳಿದಿರ್ಬೇಕಾದ್ರೆ ಕನ್ನಡ ಚಳವಳಿಗಾರರ ಹೋರಾಟದ ಫಲವೇ ಹೊರತು ಇವ್ರು ಯಾರು ಅದಕ್ಕೇನು ರಾಜಕೀಯ ವ್ಯಕ್ತಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ. ರಾಜಕೀಯ ವ್ಯಕ್ತಿಗಳು ಮಾಡಿಲ್ಲ, ಸಿನಿಮಾ ರಂಗದವರು ಕೂಡ ಈ ಚಲನಚಿತ್ರ ರಂಗವನ್ನ ಬೆಳೆಸಿಲ್ಲ. ಬೆಳೆಸಿದವ್ರು ಯಾರು? ಕನ್ನಡ ಚಳವಳಿ ಹೋರಾಟಗಾರರು. ಎಂಥ ದೊಡ್ಡ ಚಲನಚಿತ್ರ ನಟರು ಚಲನಚಿತ್ರ ಬಂದ್ರು ಗಾಂಧಿನಗರದಲ್ಲಿ ಮತ್ತೆ ಕೆಂಪೇಗೌಡ ರಸ್ತೆನಲ್ಲಿ ಚಲನಚಿತ್ರ ಮಂದಿರಗಳು ತುಂಬ್ತಿರ್ಲಿಲ್ಲ. ಬೆಳಗ್ಗೆ ಯಾರು ಈ ಉಡುಪಿ ಹೋಟ್ಲುಗಳಲ್ಲಿ ಕೆಲಸ ಮಾಡೋ ಅಂತ ನೌಕರರು ಇದ್ದಾರೆ ಅವ್ರನ್ನ ಕರೆಸಿ ಕನ್ನಡ ಚಳವಳಿ ಹೋರಾಟಗಾರರು ಅವ್ರ ಟಿಕೆಟ್ನ ಖರೀದಿಸ್ಬಿಟ್ಟು ನೀವು ಫಿಲಮ್ಗೆ ಹೋಗ್ರಿ ಅಂತೇಳಿ ಕಳಿಸಿ ಚಲನಚಿತ್ರ ಮಂದಿರವನ್ನು ತುಂಬಿಸಿ ಆಚೆ ಕಡೆ ಬೋರ್ಡ್ ಹಾಕೋರು ಚಲನಚಿತ್ರ ಮಂದಿರ ತುಂಬಿದೆ ಅಂತ. ಆ ಕೃತಜ್ಞತೆ ಏನಾದ್ರು ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರೊಬ್ರಿಗೆ ಮಾತ್ರ ಇತ್ತು. ಅದಾದ್ಮೇಲೆ ಇನ್ಯಾರಿಗೂ ಕೂಡ ಆ ಕೃತಜ್ಞತೆ ಚಲನಚಿತ್ರ ರಂಗದಲ್ಲಿ ಇಲ್ಲ. ಆ ಕಾರಣಕ್ಕೋಸ್ಕರನೇ ಅವ್ರು ಗೋಕಾಕ್ ಚಳವಳಿಗೆ ಬಂದ್ರು. ಹೀಗೆ ಎಲ್ಲರೂ ಕೂಡ ಈ ಬ್ರಿಟಿಷರು ನೀತಿ ಇತ್ತಲ್ಲ ಒಡೆದಾಳೋದು, ಇದನ್ನ ನಮ್ಮ ಸರ್ಕಾರಗಳು ಅದೇ ಕಾನೂನು ತಗೊಂಡು ಇಲ್ಲಿ ಸಂವಿಧಾನ ರಚನೆ ಮಾಡಿರೋದ್ರಿಂದ ಅದರಲ್ಲಿ ಬಹಳ ಅವರಿಂದ ನಿಸ್ಸಿಮರಾಗಿದ್ದಾರೆ. ಅದನ್ನ ಯಶಸ್ವಿಯಾಗಿ ಯಾವುದೇ ಚಳವಳಿ ಆಗಲಿ, ಇವತ್ತು ಸ್ವತಂತ್ರ ಭಾರತ ನೀವು ತಗೊಳ್ಳಿ, ಸ್ವಾತಂತ್ರ್ಯ ಚಳವಳಿ ಆದ್ಮೇಲೆ ಅತಿ ದೊಡ್ಡ ಚಳವಳಿಗಳು ನಡೆದಿರೋದು ಕರ್ನಾಟಕದಲ್ಲಿ. ಅದರಲ್ಲಿ ಮೊದಲನೇದು ಕನ್ನಡ ಚಳವಳಿ. ಕನ್ನಡ ಚಳವಳಿನ ವ್ಯವಸ್ಥಿತವಾಗಿ ಅವ್ರ ರಾಜಕೀಯಕ್ಕೆ ಬರದೇ ಇರೋ ಹಾಗೆ ಸರ್ಕಾರಗಳು ಯಶಸ್ವಿಯಾಗಿ ಅದನ್ನು ಒಡೆದಾಳಿದ್ರು. ಎರಡನೇದು ರೈತ ಚಳವಳಿ. ರೈತ ಚಳವಳಿನೂ ಕೂಡ ಅತ್ಯಂತ ಯಶಸ್ವಿಯಾಗಿ ಒಡೆದಾಳಿದ್ರು. ಅದಾದ್ಮೇಲೆ ದಲಿತ ಚಳವಳಿ ನಡೀತು. ದಲಿತ ಚಳವಳಿಯನ್ನು ಕೂಡ ಆಸೆ ಆಕಾಂಕ್ಷೆಗಳಿಗೆ ಬಲಿಪಶು ಮಾಡಿ ದಲಿತ ಚಳವಳಿಗಳನ್ನ ಮುಗಿಸಿದ್ರು. ಇಷ್ಟು ಚಳವಳಿಗಳು ಮಾಡಿದ್ರು ಕೂಡ ಇನ್ನೂ ನಿರಂತರವಾಗಿ ಕನ್ನಡ ಚಳವಳಿ ಮಾಡ್ತಿದೆ ಅಂದ್ರೆ ಇದಕ್ಕೆ ಕಾರಣ ಈಗಿನ ರಾಜಕಾರಣಿಗಳು ಅಂತ ನಾವು ವಿಶೇಷವಾಗಿ ಹೇಳ್ಬೇಕಾಗಿಲ್ಲ. ಸೊ ರಾಜಕಾರಣಿಗಳು ಇದೇನು ಇದು ಮೊದಲನೇ ಬಾರಿಗೆ ಅವ್ರೇನು ಯಾರನ್ನ ಒಂದು ಒಕ್ಕೂಟನಾಗ್ಲಿ ಮತ್ತೆ ಒಂದು ಹೋರಾಟಗಾರರನ್ನೇ ಸಪರೇಟ್ ಮಾಡೋದು ಇವಾಗಿನ ಕಾಲದೇನು ಅವಾಗಿಂದ ನಡ್ಕೊಂಡ್ ಬಂದಿದೆ. ಬಟ್ ಇವಾಗ ತುಂಬಾ ಜಾಸ್ತಿ ಆಗಿದೆ. ಸ್ವಲ್ಪ ಫೇವರೇಟ್ಗಳು ಫ್ಯಾನ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಖಂಡಿತ ಈಗ ಹೋರಾಟಗಾರರು ಕೆಲವೊಬ್ರು ಫ್ಯಾನ್ಸ್ಗಳು, ಖಂಡಿತ ಕೆಲವೊಬ್ರಿಗೆ ಎಗನೆಸ್ಟ್. ಹೌದು, ಅದು ಒಂಥರ ಈಗ ಸಿನಿಮಾ ತರ ಆಗಿದೆಯಾ ಅಂತ ಈ ಹೋರಾಟಗಾರ. ಅದು ಮೊದಲಿಂದಾನು ಕೆಲವೊಬ್ರಿಗೆ ಈ ಸಿನಿಮಾ ಸ್ಟೈಲ್ ಅಲ್ಲಿ ನಾವು ಆ ಹೀರೋ ಬಂದ್ರೆ ಮಾತ್ರ ನಾವು ಪಿಕ್ಚರ್ ನೋಡೋದು, ಈ ಹೀರೋ ಬಂದ್ರೆ ನಾವು ಫಿಲಮ್ ನೋಡಲ್ಲ, ಆತರ ಏನಾದ್ರು ಡಿಫ್ರೆನ್ಸಸ್ ಸ್ಟಾರ್ಟ್ ಆಗಿದೆ. ಅದೊಂದು ಫ್ಯಾನ್ ಬೇಸ್ ಅಂತ ಇದೆಯಲ್ಲ, ಫ್ಯಾನ್ ಬೇಸ್. ಈಗ ನಾನು ರಾಜ್ಕುಮಾರ್ ಅಭಿಮಾನಿ, ನಾನು ಮತ್ತೊಬ್ಬರ ಅಭಿಮಾನಿ. ಅಭಿಮಾನ ಒಳ್ಳೇದೇನೆ, ಆದ್ರೆ ಕಲಾವಿದರು ಎಲ್ಲ ಕಲಾವಿದರೇನೆ. ಹಾಗೆ ರಾಜಕಾರಣಿಗಳನ್ನೇ. ಹೋರಾಟಗಾರರು ಕನ್ನಡಕ್ಕೆ ಮಾತ್ರ ಅಭಿಮಾನಿ ಆಗಿರ್ಬೇಕು ಹೊರತು ಯಾವುದೇ ರಾಜಕಾರಣಿಗಳಿಗೆಲ್ಲ ನಟರಿಗೆಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಯಾರೇ ಹೋರಾಟಗಾರ ಆಗ್ಲಿ ಮತ್ತೆ ಕವಿಗಳಾಗ್ಲಿ ಬೇರೆ ಯಾರು ಇರ್ಲಿ, ಯಾರು ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಮಾಡೋದು ತುಂಬಾ 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 ರೇರ್. ಅಂದ್ರೆ ಭೇಟಿ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಹೌದು, ಅವ್ರನ್ನ ಯಾಕ್ರೆ ಭೇಟಿ ಮಾಡ್ಬೇಕು ನಾವು, ನಮ್ಮ ಹೋರಾಟ ನಮಗೆ ಅಂತ ಇದ್ರು. ಇತ್ತೀಚೆಗೆ ನಾನು ನೋಡಿದ ಮಟ್ಟಿಗೆ ನೀವು ನೋಡಿರ್ತೀರ, ಈ ಫಸ್ಟ್ ನಾಳೆ ನಾಡಿದ್ದು ಹೋರಾಟ ಅಂತ ಏನಾದ್ರು ಹಮ್ಮಿಕೊಂಡ್ರೆ ಫಸ್ಟ್ ಒಂದು ಮೀಟಿಂಗ್ ಆಗುತ್ತೆ. ಎಲ್ಲಿ ಯಾರ ಪರವಾಗಿ ಯಾರ ವಿರುದ್ಧವಾಗಿ ಮಾಡಬೇಕು, ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡಬೇಕು. ಇಲ್ಲ ಮನೆಯಲ್ಲೋ ಇಲ್ಲ ಒಂದು ಹೋಟ್ಲುಗಳಲ್ಲೋ ಫಸ್ಟ್ ಮೀಟಿಂಗ್ಗಳಾಗ್ತವೆ. ಅದಾದ್ಮೇಲೆ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಏನ್ ಹೇಳ್ತೀರಾ? ಇದು ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಇದಕ್ಕೆ ಎರಡು ರೀತಿನಲ್ಲಿ ಹೇಳ್ಬೋದು. ಒಂದು ಫಂಡಿಂಗ್ ಹೋರಾಟ ಅಂತ, ಈ ವಿಷಯದ ಪರವಾಗಿ ನೀನು ಮಾತಾಡಿದ್ರೆ ಈ ವಿಷಯದ ಪರವಾಗಿ ನೀನು ಹೋರಾಟ ಮಾಡಿ ನಿನ್ಗೇನು ಅನುಕೂಲ ಬೇಕೋ ನಾವು ಮಾಡ್ಕೊಡ್ತೀವಿ ಅಂತ. ಇನ್ನೊಂದು ಉದ್ದೇಶ ಒಂದೇನೆ, ನನ್ನ ಪರವಾಗೇನೆ ಮಾಡಬೇಕು, ಮಾಡಿದ್ರೆ ನಿಂಗೆ ನಾಳೆ ಈ ಬೋರ್ಡಲ್ಲೋ ಇಲ್ಲ ಈ ಪ್ರಾಧಿಕಾರದಲ್ಲೋ ನಿನ್ಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದದ ಮೇಲೆ ಹೋರಾಟಗಳು ನಡೀತಾ ಇದೆ. ಯಾಕೆಂದ್ರೆ ಮುಂಚೆ ಇದು ಆಪರ್ಚುನಿಟಿ ಇರ್ತಿರ್ಲಿಲ್ಲ, ಮತ್ತೆ ಯಾರು ಹೋಗ್ತಿರ್ಲಿಲ್ಲ, ಹೆಸಿಟೇಟ್ ಮಾಡ್ತಾ ಇದ್ರು. ಎಲ್ಲ ಹೋಗ್ಬಿಟ್ಟು ಈಗ ಯಾರಾದ್ರೂ ಈಗ ಕೆಲವೊಂದು ಟೈಮ್ ಮಿನಿಸ್ಟರ್ಗಳು ಕರೆದ್ರು ಅಥವಾ CM ಕರೆದ್ರು ಕೂಡ ರಿಜೆಕ್ಟ್ ಮಾಡಿರೋದಿದೆ. ಅಂದ್ರೆ ನಾನು ಬರಲ್ಲ ರೀ, ಹೌದು ನನ್ನ ಹೋರಾಟ ನನಗೆ ಅಂದ್ಬಿಟ್ಟು. ಇವತ್ತು ಸಾಹಿತಿಗಳ ಆ ತರ ಹೋರಾಟ ಇವಾಗ ಯಾಕೆ ಇಲ್ಲ, ಯಾಕೆ ಮಾಡ್ತಾ ಇಲ್ಲ?
ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ಮೊದಲು ಈಗ ತಾವು ಕುವೆಂಪು ಅವ್ರನ್ನ ಉದಾಹರಣೆಗೆ ತಗೊಂಡ್ರೆ ಅವರಲ್ಲಿ ಒಂದು ಬದ್ಧತೆ ಇತ್ತು. ಅವರು ಈ ನಾಡನ್ನ ಯಾವ ರೀತಿ ಕಟ್ಟಬೇಕು, ಈ ನುಡಿನ ಯಾವ ರೀತಿ ಕಟ್ಟಬೇಕು, ಈ ಜನಸಮೂಹನ ಯಾವ ರೀತಿ ಕಟ್ಟಬೇಕು, ಅದಕ್ಕೆ ಸಾಹಿತಿಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಒಂದಿತ್ತು. ಈಗ ನಿನ್ನೆ ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಕುವೆಂಪು ಅವ್ರ ಬಗ್ಗೆ. ಅವರು ಮೈಸೂರು ವಿವಿಗಳಾಗಿ ಕೆಲಸ ಮಾಡ್ತಿದ್ದಾಗ ಒಬ್ಬ ಶಿಕ್ಷಣ ಮಂತ್ರಿ ಅವ್ರಿಗೆ ಫೋನ್ ಮಾಡ್ತಾರಂತೆ, ನಮ್ಮವ್ರು ಈ ಥರ ಇದ್ದಾರೆ, ನೀವು ಅಲ್ಲಿ ಕೆಲಸ ಕೊಡಬೇಕು ಅಂತ. ನಾನು ಇದಕ್ಕೆ ವಿವಿ, ನಿನ್ನ ಕೆಲಸ ನೀನು ನೋಡ್ಕೊಳಪ್ಪ, ನನ್ನ ಇದಕ್ಕೆಲ್ಲ ನೀನು ಬರಬೇಡ ಅಂದಕ್ಕೆ ನಾನು ನಿಮ್ಮನ್ನು ನೋಡ್ಕೊತೀನಿ ಅಂತ ಧಮಕಿ ಹಾಕ್ತಾರಂತೆ. ಯಾರನ್ನ? ಕುವೆಂಪು ಅವ್ರಿಗೇನೆ ಆಗಿದ್ದಂತ ಆ ಕಾಲದಲ್ಲಿ ಇದ್ದಂಥ ಶಿಕ್ಷಣ ಮಂತ್ರಿ. ಅವರು ಬದ್ಧತೆ ಎಷ್ಟಿತ್ತು ಅಂದ್ರೆ, ಏ ಇಡಿಯಟ್ ಫೋನ್ ಇಡ ಕೆಳಗೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಇವತ್ತು ಎಷ್ಟು ಜನ ಸಾಹಿತಿಗಳಿಗೆ ಆ ಬದ್ಧತೆ ಇದೆ? ಇವಾಗ ಇಡಿಯಟ್ ಅನ್ನಲ್ಲ, ಅವ್ರ ಫೋನ್ ಬರ್ತಿದಂಗೆನೆ ಕುಂತಿರೋರು ಅವರೆಲ್ಲೋ ಇರ್ತಾರೆ, ಈಗ ಎದ್ದು ನಿಂತ್ಕೊಂಡು ಸರ್ 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 ಆ ಮಟ್ಟಕ್ಕೆ ಹೋಗಿದ್ದಾರೆ. ಅಂದ್ರೆ ಆ ಒಂದು ನಿಷ್ಠೆ, ತಾನು ಮಾಡ್ತಿರ್ತಕ್ಕಂಥ ಕಾಯಕದ ಬಗ್ಗೆ, ತನಗಿರ್ತಕ್ಕಂಥ ಪ್ರಾಮುಖ್ಯತೆ ಬಗ್ಗೆ ಅರಿವುಗಳು ಇವತ್ತು ಇರ್ತಕ್ಕಂಥವ್ರಿಗೆ ಇಲ್ಲ. ಇವತ್ತು ಕೇವಲ ಒಂದು ಪ್ರಾಧಿಕಾರಗಳಿಗೋಸ್ಕರ, ಅದರ ಒಂದು ಅಧ್ಯಕ್ಷ ಸ್ಥಾನಗಳಿಗೋಸ್ಕರ ಇಲ್ಲ, ಇವ್ರ ಪುಸ್ತಕಗಳು ಒಂದಷ್ಟು ಪ್ರಿಂಟ್ ಆಗಿ ಸರ್ಕಾರ ಅದನ್ನು ಅನುದಾನಗಳಿಗೋಸ್ಕರ ಇವತ್ತು ಸೀಮಿತ ಆಗೋಗಿದೆ ಹೋರಾಟ. ಇವತ್ತು ವಿಷಯಾಧಾರಿತ ಹೋರಾಟಗಳು ಯಾವ ಬಣದಲ್ಲೂ ಕೂಡ ಕಡಿಮೆ ಆಗಿದೆ. ಅದರಲ್ಲೂ ಕೂಡ ಒಂದಷ್ಟು ಜನ ಪ್ರಾಮಾಣಿಕರು ಇದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ಈಗ ನಾನು ನೋಡಿದ ಮಟ್ಟಿಗೆ, ನೀವು ನೋಡಿದ್ರ ತರ ಈಗ ವಾಟಾಳ್ ನಾಗರಾಜ್ ಅವರು ನಿಮ್ಮ ತಂದೆ ಕಾಲದಿಂದ ಇದ್ದೀರಿ ಅಂತ ಇದ್ದು, ಅವರು ಕೂಡ ಅವ್ರ ಜೊತೆನೆ ಹೋರಾಟ ಮಾಡ್ಕೊಂಡು ಬಂದಿರೋರು. ಸೊ ಅವ್ರಿಗೆ ನಾನು ನೋಡಿದಂಗೆ, ನಾನು ನೋಡಿದ್ದು ನಾನು ಹೇಳ್ತೀನಿ. ಸೊ ನಿಮ್ಮ ಅನಿಸಿಕೆ ನೀವು ಹೇಳ್ಬೋದು. ಅವರು ಎಲ್ಲ ಯಾವ ಪಾರ್ಟಿ ಇರಲಿ ಏನಿರಲಿ, ಅಂದರೆ ಫ್ರೆಂಡ್ಸ್ಗಳು ಇದ್ದಾರೆ ಅವ್ರಿಗೆ ಎಲ್ಲ ಕಡೆನೂ, ಅವರೇ ಹೇಳ್ಕೊಂಡಿದ್ದಾರೆ ಸುಮಾರು ಸಲ. ನನಗೆ ಎಲ್ಲ ಪಕ್ಷದಲ್ಲೂ ಫ್ರೆಂಡ್ ಇದ್ದಾರೆ, ಎಲ್ಲರೂ ಸ್ನೇಹಿತರುಗಳೇ. ಆದರೆ ಹೋರಾಟ ಬಂದಾಗ ನಾನು ಬಿಡಲ್ಲ ಅಂದ್ಬಿಟ್ಟು. ಸೊ ಎಲ್ಲದಕ್ಕೂ ಒಂಥರ ಡಿಫ್ರೆಂಟ್ ಆಗಿ ಹೋರಾಟ ಸ್ಟಾರ್ಟ್ ಮಾಡಿದ್ದು ವಾಟಾಳ್ ನಾಗರಾಜ್ ಅವರು. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ವಾಟಾಳ್ ನಾಗರಾಜ್ ಅವರು ಕನ್ನಡ ಚಳವಳಿನಲ್ಲಿ ಒಂದು ಭಾಳ ದೊಡ್ಡ ಸ್ಥಾನದಲ್ಲಿರೋರು. ಅವರು ಆರಂಭದಲ್ಲಿ ಹೋರಾಟ ಪ್ರಾರಂಭ ಮಾಡಿದಾಗ ಭಾಳಷ್ಟು ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡಿದ್ದಾರೆ. ತಾಳ್ವಾಡಿ ಚಳವಳಿ ಇರ್ಬೋದು, ಅವತ್ತು ತಮಿಳುನಾಡಿನ ಸರ್ಕಾರ ಅವ್ರನ್ನ ಬಂಧಿಸ್ಬಿಟ್ಟು ಜೈಲಿಗೆ ಹಾಕ್ತಾರೆ. ತಾಳ್ವಾಡಿ ಕರ್ನಾಟಕಕ್ಕೆ ಸೇರಬೇಕು ಅಂತೇಳಿ ಹೋರಾಟ ಮಾಡಿದಾಗ ಆರಂಭದಲ್ಲಿ ಭಾಳಷ್ಟು ಅವರು ಕೂಡ ನಿಜಲಿಂಗಪ್ಪನವರ ಒಡನಾಟದಲ್ಲಿ ಇದ್ಕೊಂಡು ಭಾಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನನಗೊಂದು ಆಶ್ಚರ್ಯ ಆಗೋದೇನಂತ ಹೇಳಿದ್ರೆ, ಇವತ್ತು ಈ ನಾಡಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದು ಗೋಕಾಕ್ ಚಳವಳಿ. ಹೌದು. ಆ ಗೋಕಾಕ್ ಚಳವಳಿಗೆ ವಾಟಾಳ್ ನಾಗರಾಜ್ ಅವರು ಭಾಗವಹಿಸೋದಿಲ್ಲ. ಅದಕ್ಕೆ ಕಾರಣ ಇವತ್ತವರೆಗೂ ನನಗೆ ಸಿಗ್ತಾ ಇಲ್ಲ. ಏನಕ್ಕೆ ಗೊತ್ತಿಲ್ಲ. ಅವತ್ತು ಅವರು ಶಾಸಕರಾಗಿರ್ತಾರೆ, ಆದರೆ ಗೋಕಾಕ್ ಚಳವಳಿಗೆ ಅವ್ರು ಭಾಗವಹಿಸಿಲ್ಲ. ಅದನ್ನು ಕೇಳಿ ನನಗೆ ಇವತ್ತು ಕೂಡ ಆಶ್ಚರ್ಯ ಆಗತ್ತೆ. ಎಂತೆಂಥ ದೊಡ್ಡ ದೊಡ್ಡ ಹೋರಾಟಗಾರರು ಗೋಕಾಕ್ ಚಳವಳಿನಲ್ಲಿ ಹೋರಾಟ ಮಾಡಿದ್ರು. ಕುವೆಂಪು ಅಂತ ಸಾಹಿತಿಗಳು ಹೋರಾಟ ಮಾಡಿದ್ರು, ರಾಜ್ಕುಮಾರ್ ಅಂತ ನಟರು ಹೋರಾಟ ಮಾಡಿದ್ರು. ನನ್ನ ತಂದೆ ಜಿ ನಾರಾಯಣ್ ಕುಮಾರ್ ಅದನ್ನು ಆರಂಭ ಮಾಡೋದಂಥವ್ರು. ವಾಟಾಳ್ ನಾಗರಾಜ್ ಅವರು ಅದಕ್ಕೆ ಬರಲಿಲ್ಲ. ಇದು ಯಾಕೆ ಯಾರು ಇನ್ನೂ ಪ್ರಶ್ನೆ ಕೇಳಿಲ್ಲ ಅವ್ರನ್ನ ಅನ್ನೋದು ನನಗೆ ಇವತ್ತವರೆಗೂ ಕೂಡ ಅರ್ಥ ಆಗಲಿಲ್ಲ. ಅದು ಅವರೇ ಉತ್ತರ ಕೊಡಬೇಕು. ಯಾಕಂದರೆ ಹೋರಾಟದ ಬದ್ಧತೆಯಲ್ಲಿ ಅವ್ರನ್ನ ಯಾರು ಪ್ರಶ್ನೆ ಮಾಡೋಂಥ ಪರಿಸ್ಥಿತಿನಲ್ಲಿ ಯಾವ ಹೋರಾಟಗಾರರು ಇವತ್ತಿಲ್ಲ. ಆದರೆ ಅವ್ರು ಯಾಕೆ ಗೋಕಾಕ್ ಚಳವಳಿಗೆ ಭಾಗವಹಿಸಲಿಲ್ಲ ಅನ್ನೋದು ಇವತ್ತು ನನಗೆ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ನನಗೆ. ಸೊ ಅವ್ರ ಒಂದಿನಾನು ಬಂದಿಲ್ಲ ಅದಕ್ಕೆ? ಇಲ್ಲ, ಬಂದೇ ಇಲ್ಲ. ಗೋಕಾಕ್ ಚಳವಳಿಗೆ ಬಂದೇ ಇಲ್ಲ ಅವರು. ಸೊ ಗೋಕಾಕ್ ಚಳವಳಿ ಹೋರಾಟದಲ್ಲಿ ವಾಟಾಳ್ ನಾಗರಾಜ್ ಅವರು ಬಂದೇ ಇಲ್ಲ. ಝೀರೋ ಬಂದೇ ಇಲ್ಲ. ಅವರು ಗೋಕಾಕ್ ಚಳವಳಿ ಹೋರಾಟಕ್ಕೆ ಅವ್ರು ಭಾಗವಹಿಸೇ ಇಲ್ಲ. ಅವತ್ತು ಅವ್ರು ಶಾಸಕರಾಗಿರ್ತಾರೆ ಕೂಡ. ಸೊ ಶಾಸಕರಾಗಿದ್ರು ಅಂತ ಬರ್ಲಿಲ್ವಾ ಅಥವಾ ಗೊತ್ತಿಲ್ಲ. ಅದು ಅವರೇ ಉತ್ತರ ಹೇಳಬೇಕು. ಅದು ಅವರೇ ಉತ್ತರ ಇತ್ತ ಗೊತ್ತಿಲ್ಲ. ಅದು ಅವರೇ ಉತ್ತರ ಹೇಳಿದ್ರೆ ಬೇರೆ ತರ ಇತ್ತ ಅಂದ್ರೆ ಒತ್ತಡಗಳು ಏನಾದ್ರು ಇತ್ತ, ಹೋಗ್ಬೇಡಪ್ಪ ನೀನು ಶಾಸಕ ಅಂತ ಹೇಳಿದ್ರೆ. ಈಗ ಗೋಕಾಕ್ ಚಳವಳಿ ಎಲ್ಲ ಮುಗಿದ ಮೇಲೆ ನಾನು ಹುಟ್ಟಿರೋದು, ನನ್ನ ಇತಿಹಾಸ ಕೇಳಿ ತಿಳ್ಕೊಬಹುದು ಹೊರತು ನಾನು ಅದನ್ನ ವಿಮರ್ಶೆ ನಾನು ಅದನ್ನ ಹೇಳಬಹುದು. ಬಟ್ ನನಗೆ ಆಶ್ಚರ್ಯ ಆಗಿದೆ ಏನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಹೋರಾಟದಲ್ಲಿ, ಅದು ಕನ್ನಡ ಪರವಾದಂಥ ಹೋರಾಟ, ಕನ್ನಡದಲ್ಲಿ ಶಿಕ್ಷಣದಲ್ಲಿ ಕನ್ನಡ ಜಾರಿಗೆ ಮಾಡಬೇಕಾದಂಥ ಹೋರಾಟದಲ್ಲಿ ಒಬ್ಬ ದೊಡ್ಡ ಕನ್ನಡ ಚಳವಳಿ ನಾಯಕನಾಗಿ ಇವ್ರು ಯಾಕೆ ಪಾಲ್ಗೊಳ್ಳಿಲ್ಲ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ ಇವತ್ತವರೆಗೂ ಕೂಡ ಇದೆ. ಅದು ಯಾಕೆ ಯಾರು ಅದನ್ನ ಪ್ರಶ್ನೆ ಕೂಡ ಮಾಡ್ತಿಲ್ಲ ಅಂತ. ಈಗ ನಮ್ಮ ಸರ್ಕಾರ ಪಠ್ಯಪುಸ್ತಕ ಮಾಡೋರು ಹೆಂಗೆ ಇದ್ದಾರೆ ಅಂತ ಹೇಳಿದ್ರೆ, ಗೋಕಾಕ್ ಚಳವಳಿನಲ್ಲಿ ವಾಟಾಳ್ ನಾಗರಾಜ್ ಅವ್ರು ದುಡಿದಿದ್ದಾರೆ ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಅದನ್ನ ವಿರೋಧನೂ ಕೂಡ ಮಾಡಿದ್ರು ಅಂತ ಹೇಳಿ ಕೆಲವು ಪತ್ರಕರ್ತರು ನನಗೆ ಹೇಳಿದ್ದಾರೆ. ಓಕೆ. ಸೊ ಇದನ್ನ ನೀವು ಹೇಳ್ತಾ ಇರೋದು ಯಾರೋ ಹೇಳಿದ್ದು, ಮತ್ತೆ ನೀವು
ಇಲ್ಲ ಸಾಕ್ಷಿ ಆಧಾರಗಳಿದೆ. ಅವತ್ತು ಯಾವ ಪತ್ರಕರ್ತರು ಅಲ್ಲ, ನಾನು ಕೇಳ್ತಾ ಏನಕ್ಕೆ ಅಂತಂದ್ರೆ, ಒಂದು ಈ ತರ ಸ್ಟೇಟ್ಮೆಂಟ್ ಮಾಡ್ಬೇಕಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಕೆಲವೊಬ್ರು ಬಗ್ಗೆ ಬೇರೆ ಬಿಟ್ಬಿಡಿ, ಓಕೆ, ಕೆಲವೊಬ್ರು ನಿಜವಾದ ಹೋರಾಟಗಾರರು ಇರ್ತಾರಲ್ಲ, ಅವ್ರ ಬಗ್ಗೆ ಮಾಡ್ಬೇಕಂದ್ರೆ ಯಾಕೆಂದ್ರೆ ನಿಮ್ಗೂ ನಾಳೆ ಏನೋ ಸಮಸ್ಯೆ ಆಗ್ಬಾರ್ದು. ನೀನ್ ನೋಡಿದ್ದೇನಪ್ಪ, ನೀನು ಹುಟ್ಟೇ ಇರ್ಲಿಲ್ಲ ಅಂತ. ಅದಕ್ಕೇನೆ ನಾನು ಹೇಳಿದೆ, ನಾನು ಆ ಕಾರಣಕ್ಕೆ ಹೇಳಿದೆ. ಬಟ್ ಇತಿಹಾಸ, ನಾವು ಸಾವಿರಾರು ವರ್ಷದ ಇತಿಹಾಸ ನಾವು ಹೇಳ್ತೀವಿ. ಕನ್ನಡ ಹುಟ್ಟಿದಾಗಿಂದ ಹಿಡಿದು, ಕನ್ನಡ ಶಾಸನಗಳಿಂದ ಹಿಡಿದು, ಕನ್ನಡದ ರಾಜರುಗಳಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಆಧಾರಗಳೇ ನಮಗೆ ಇದು. ಪ್ರತಿಯೊಂದು ಶಾಸನಬದ್ಧವಾಗಿದೆ. ಇವತ್ತು ಈ ಹೋರಾಟ ಮಾಡಿರೋದಕ್ಕೆ ಸಾಕ್ಷಿಭೂತರು ಹಲವಾರು ಜನ ಇನ್ನ ಬದುಕಿದ್ದಾರೆ. ಆ ಕಾಲದಲ್ಲಿ ಯಾರು ಪತ್ರಕರ್ತರಿದ್ರು ಹಿರಿಯರು, ಈಗ ತಾವು ಅವತ್ತಿದ್ದಂಥ ಕನ್ನಡ ಪತ್ರಿಕೆಗಳು ಪ್ರಜಾವಾಣಿ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ಕನ್ನಡ ಪ್ರಭಾ ಇರ್ಬೋದು, ಹಲವಾರು ಹೊಸ ಪತ್ರಿಕೆಗಳು ಹುಟ್ಟುಕೊಂಡಿದ್ದೇನೆ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ. ಕನ್ನಡ ಪ್ರಭಾ ಎಲ್ಲ ಹುಟ್ಟಿದ ಅವಾಗಲೇನೆ. ಅದು ಆ ಚಳವಳಿ ಪ್ರಭಾವದಿಂದ ಕನ್ನಡದಲ್ಲಿ ಒಂದು ಪತ್ರಿಕೆ ಶುರು ಮಾಡಬೇಕಂತೇಳಿ ಆರಂಭವಾಗದಂಥ ಪತ್ರಿಕೆಗಳು. ಅಲ್ಲಿ ಕೆಲಸ ಮಾಡಿದಂಥ ಹಿರಿಯ ಪತ್ರಕರ್ತರು ಇವತ್ತೂ 75-80 ವರ್ಷ ಆಗಿರ್ತಕ್ಕಂಥ ಹಲವಾರು ಪತ್ರಕರ್ತರಿದ್ದಾರೆ. ನಮ್ಮ ತಂದೆ ಜೊತೆ ಇದ್ದಂಥ ಪತ್ರಕರ್ತರು ಇರ್ಬೋದು, ವಾಟಾಳ್ ನಾಗರಾಜ್ ಅವ್ರ ಜೊತೆ ಇದ್ದಂಥ ಇವತ್ತು ಕೂಡ ಅವ್ರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳದಂಥ ಮಾತುಗಳು ನೀವು ಯಾವಾಗಲಾದ್ರೂ ಕೇಳೋದಕ್ಕೆ ನಾನು ಹಲವಾರು ಬಾರಿ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ನನಗೆ ಅದು ಉತ್ತರ ಸಿಕ್ಕಿಲ್ಲ. ಅಲ್ಲ, ಅವ್ರ ಯಾಕೆಂದ್ರೆ ನೀವು ಹೋರಾಟ ಮಾಡ್ತಾ ಇದ್ರ ಕನ್ನಡ ಬಗ್ಗೆ, ಕನ್ನಡ ಪರವಾಗಿ. ಸೊ ಹಾಗಾಗಿ ಎಲ್ಲಾ ಕಡೆ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಿರ್ತೀರ. ಹೌದು, ಖಂಡಿತವಾಗ್ಲು 80% ಎಲ್ಲಾರು ಯಾವ್ದಾದ್ರು ಸಿಕ್ಕಿಲ್ಲ. ಹಲವಾರು ಕಾರ್ಯಕ್ರಮದಲ್ಲಿ ನಾವು ವೇದಿಕೆನ ಹಂಚ್ಕೊಂಡಿದೀವಿ. ನಾವು ಮಾಡೋವಂಥ ಕಾರ್ಯಕ್ರಮಗಳಲ್ಲಿ ಕೂಡ ಅವ್ರು ಬಂದು ಭಾಗವಹಿಸಿದ್ದಾರೆ. ಬಟ್ ಇದಕ್ಕೆ ಈ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ ಇವತ್ತರೆಗೂ ಕೂಡ. ನೀವು ಕೇಳಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದೀನಿ, ಬಟ್ ಉತ್ತರ ಸಿಕ್ಕಿಲ್ಲ. ನನಗೆ ಏನ್ ಹೇಳ್ತಾರೆ? ಏನು ಹೇಳಿಲ್ಲ ಅದ್ರ ಬಗ್ಗೆ. ಮಾತಾಡಲ್ವಾ ಅದ್ರ ಬಗ್ಗೆ? ಅವರೆಲ್ಲ ಮಾತಾಡಿಲ್ಲ. ಸೊ ಈಗ ಅದನ್ನ ಬಿಟ್ರೆ ನಿಜವಾಗ್ಲೂ ಈಗ ವಾಟಾಳವ್ರು ನಾನು ಏನೇ ಕೇಳ್ತೇನೆ ಅಂತಂದ್ರೆ, ಇವಾಗ ಯಾವುದೇ ಏನೇ ಇರ್ಲಿ, ಪಾಪ ಕರೋನಾ ಟೈಮಲ್ಲಿ ಇರ್ಲಿ, ಇಲ್ಲ ವಾಟಾಳ್ ನಾಗರಾಜ್ ಅವ್ರು ಯಾಕೆಂತಂದ್ರೆ ಒಂದು ನೆಗೆಟಿವ್ ಇದು ಯಾವುದು ಗೋಕಾಕ್ ಚಳುವಳಿಯಲ್ಲಿ ಅವರ ಪಾತ್ರ ಏನಿಲ್ಲ ಅನ್ನೋದು ಒಂದು. ಬಟ್ ಅದು ನೆಗೆಟಿವ್. ಸೊ ಪಾಸಿಟಿವ್ಗಳು ಅವ್ರ ಬಗ್ಗೆ ನೀವು ಹೇಳ್ಬೇಕಲ್ಲ? ಅಲ್ಲ, ಖಂಡಿತ ಪಾಸಿಟಿವ್. ನಾನು ಹೇಳದ್ನಲ್ಲ, ಹೋರಾಟಗಳು ನಾನು ಹೇಳದ್ನಲ್ಲ, ತಾಳ್ವಾಡಿ ಚಳುವಳಿ ಬಹಳ ದೊಡ್ಡ ಹೋರಾಟ. ಇವತ್ತು ತಾವು ಬೆಂಗಳೂರಿನ ನಮ್ಮ BBMP ಕಚೇರಿ ಮುಂದೆ ಇರ್ತಕ್ಕಂಥ ಕೆಂಪೇಗೌಡ ಪ್ರತಿಮೆ, ಆಗ ಕಾರಣ ವಾಟಾಳ್ ನಾಗರಾಜ್ ಅವರು. ಅಲ್ಲಿ ಬ್ರಿಟಿಷರದ್ದು ಒಂದು ರಣಸ್ತಂಭ ಇತ್ತು. ಆ ಬ್ರಿಟಿಷರ ರಣಸ್ತಂಭವನ್ನ ಒಡೆದಾಕಿ ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಆಗ್ಬೇಕು ಅಂತ ಹೇಳಿ ಮಾಡಿರೋದು. ಆಮೇಲೆ ಕನ್ನಡಕ್ಕೋಸ್ಕರ ಅವರು ಯಾವುದೇ ಪಕ್ಷಕ್ಕೂ ಕೂಡ ಸೇರದೆ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಏಕಾಂಗಿಯಾಗಿ. ಒಂದು ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ನೀವು ಕೇಳಿದ್ರಲ್ಲ ಕನ್ನಡ ಸಂಘಟನೆಗಳು ಮತ್ತು ನಾಯಕರುಗಳು ಒಂದಾಗಿರ್ಬೇಕು ಅಂತ, ಅವತ್ತು ಇವರು ಸಹಕಾರ ಕೊಟ್ಟಿದ್ದಾರೆ. ಗೋಕಾಕ್ ಚಳವಳಿ ಅಂತ ಸಂದರ್ಭದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಬಂದಿದ್ದು 83ರಲ್ಲಿ. ಅವತ್ತು ನಮ್ಮ ಕನ್ನಡ ಚಳವಳಿಗಾರರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ ನಮ್ಮದೇ ಆದಂಥ ಒಂದು ಪಕ್ಷ, ಪ್ರಾದೇಶಿಕ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಅವತ್ತಿತ್ತು. ಅವತ್ತು ವಾಟಾಳ್ ನಾಗರಾಜ್ ಅವರೇ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಎಲ್ಲ ಅವಕಾಶಗಳು ಕೂಡ ವಾಟಾಳ್ ನಾಗರಾಜ್ ಅವ್ರಿಗಿತ್ತು, ಅವರ ಕೈನಲ್ಲೇ ಇತ್ತು. ಹೌದು, ಅದು ಕಳೆದುಕೊಂಡಿದ್ದು ಅದು ಇಡೀ ಕನ್ನಡ ಚಳವಳಿ ಹೋರಾಟಗಾರರ ಸಮುದಾಯಕ್ಕೆ ಬಿದ್ದಂತ ದೊಡ್ಡ ಪೆಟ್ಟದು. ಸೊ ಅವ್ರಿಗೆ ಇವಾಗ ಏಜ್ ಎಷ್ಟಿರ್ಬೋದು? ಸುಮಾರು 80-70? ಇಲ್ಲ, ಈಗ ನಮ್ಮ ತಂದೆಯವ್ರು ಏನಾದ್ರು ಬದುಕಿದ್ರೆ ಅವ್ರಿಗೆ 86 ವರ್ಷ ವಯಸ್ಸು. ನಮ್ಮ ತಂದೆಯವ್ರಿಗಿಂತ ಒಂದು 5 ವರ್ಷ ದೊಡ್ಡವರೇ ಇದ್ರು ವಾಟಾಳ್ ನಾಗರಾಜ್ ಅವರು. ಹೌದಾ? ಹೌದೌದು. ಈಗ ಅಂದ್ರೆ 85 ನಮ್ಮ ತಂದೆಯವ್ರು ಬದುಕಿದ್ರೆ 86. ಹಂಗಂದ್ರೆ ಇವ್ರಿಗೆ 91 ಆಗಿರ್ಬೇಕು ಇರ್ಬೋದು, 91. ನೀವು ಕನ್ಸಿಡರೇ ಮಾಡಕ್ಕಾಗಲ್ಲ. ಇಲ್ಲ, ಅವರು ಆರೋಗ್ಯನ ಭಗವಂತ ಅವ್ರಿಗೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಮತ್ತೆ ಬಹಳ ಶಿಸ್ತು ಜೀವನದಲ್ಲಿ. ಇನ್ನೂ ಆರೋಗ್ಯ ಚೆನ್ನಾಗಿ ಕೊಡ್ಲಿ. ಯಾಕಂದ್ರೆ ನಾನು ನಮ್ಮ ತಂದೆಯವ್ರ ಜೊತೆನಲ್ಲಿ ನಾನು ಬೆಳಗ್ಗೆ ಹೊತ್ತೆಲ್ಲಾದ್ರೂ ವಿಧಾನಸೌಧಕ್ಕೆ ನಮ್ಮ ತಂದೆ ಹೋಗೋರು, LHಗೆ ಎಲ್ಲಾದ್ರೂ ಬೆಳಗ್ಗೆ ಕರೆಕ್ಟಾಗಿ 6-6:30 ವಾಟಾಳ್ ನಾಗರಾಜ್ ಅವರು ವಿಧಾನಸೌಧದ ಸುತ್ತ ಪ್ರತಿ ದಿವಸ ಬೆಳಗ್ಗೆ ಅವರು ಅಲ್ಲಿ ತಿರುಗಾಟ ಮಾಡ್ತಾಯಿದ್ರು. ಅಂದರೆ ಆರೋಗ್ಯ ಭಾಳ ಕಟ್ನಿಟ್ಟು, ಊಟ ಭಾಳ ಕಟ್ನಿಟ್ಟು, ಪ್ರತಿಯೊಂದು ಸಮಯಕ್ಕೆ ಆರೋಗ್ಯದಲ್ಲಿ ಯಾವತ್ತು. ಯಾಕಂದ್ರೆ ನಾವು ಆರೋಗ್ಯವಾಗಿದ್ದರೆ ನಾವು ಚಳವಳಿ ಮಾಡ್ಬೋದು, ಹೋರಾಟ ಮಾಡ್ಬೋದು. ನಾವು ಗಟ್ಟಿಯಾಗಿದ್ದರೆ ನಮ್ಮ ಧ್ವನಿನ ನಾವು ಜನಕ್ಕೆ ತಲುಪಿಸ್ಬೋದು ಅನ್ನೋದರಲ್ಲಿ ಅವ್ರು ಯಾವತ್ತೂ ಕೂಡ ಆ ಶಿಸ್ತು ಮತ್ತು ಆರೋಗ್ಯದ ಕಾಳಜಿ ಭಾಳ, ಅದರಲ್ಲಿ ಶಿಸ್ತು ಅವರು. ಸೊ ನಿಮ್ಮ ತಂದೆಯವರು ಕಾಲಿನೋವು ಆದಮೇಲೆ ಏನೆಲ್ಲ ನಿಮ್ಮ ಎದುರಾಯಿತು ಸಮಸ್ಯೆಗಳು? ಯಾಕೆಂದರೆ ಒಬ್ಬ ಹೋರಾಟಗಾರನಿಗೆ ಹಿಂದೆ ಏನೋ ಆಗಿರುತ್ತೆ, ಕೆಲವೊಂದು ಇನ್ಸಿಡೆಂಟ್ ಆಗಿರುತ್ತೆ, ಪರವಾಗಿ ಮಾಡ್ದೇನಾದರೂ ವಿರುದ್ಧವಾಗೇ ಮಾಡಿರ್ತಾರೆ. ಸೊ ಅದಾದಮೇಲೆ ನಿಮ್ಮ ಏನಾದರೂ ಸಮಸ್ಯೆಗಳು ಸ್ಟಾರ್ಟ್ ಆಯ್ತಾ ತಮಗೆ?
ಮಾನಸಿಕವಾಗಿ? ಖಂಡಿತವಾಗ್ಲು. ಈಗ ನಮ್ಮ ತಂದೆಯವರು 2005 ಸೆಪ್ಟೆಂಬರ್ 18 ತೀರ್ಕೊಂತಾರೆ. ಅವ್ರ ಅಧಿಕಾರದಲ್ಲಿ ಇಲ್ದವರು ಕೂಡ ಜನಾನುರಾಗಿ ಆಗಿದ್ರು. ರಾಜಕೀಯ ಒತ್ತಡಗಳು ಅವರು ತೀರ್ಕೊಂಡಂಥ ಸಮಯದಲ್ಲಿ ಭಾಳ ಲಕ್ಷಾಂತರ ಜನ ಸೇರಿದರು. ನಾನು ನೋಡ್ದಂಗೆ ಅವ್ರಿಗೆ ಬಂದು ಒಂದು ಹಾರಗಳು ಹಾಕಿದಾರಲ್ಲ ಜನರು, ಕಾರ್ಪೊರೇಷನ್ ಅವರು ಸುಮಾರು 8 ಲಾರಿಗಳಲ್ಲಿ ಎತ್ಕೊಂಡು ಹೋದರು. ಇನ್ನೆಷ್ಟು ಅವರು ಜನಾನುರಾಗಿ ಆಗಿದ್ರು ಅನ್ನೋದು ಯೋಚನೆ ಮಾಡಿ 3 ದಿನ ನಾವು ಅವ್ರನ್ನ ದರ್ಶನಕ್ಕೋಸ್ಕರ ಇಟ್ಟಿದ್ವಿ ನಾವು ಮನೆಯಲ್ಲಿ. ಜನಗಳು ಆದರೂ ಕೂಡ ನಿಲ್ತಾ ಇರಲಿಲ್ಲ, ಬರ್ತಾನೆ ಇದ್ರು. ಎಲ್ಲ ಇಡೀ ಕರ್ನಾಟಕದಾದ್ಯಂತ ಜನಗಳು ಬರ್ತಾನೆ ಇದ್ದರು. ಈ ಒಂದು ತೀರ್ಕೊಂಡಿರೋದು ಈಗ ಜನಕ್ಕೆ ಭಾವನೆ ಏನಿರುತ್ತೆ, ಅನುಕಂಪ. ಇದು ನಾಳೆ ಎಲ್ಲಿ ಇವ್ರ ಮಗನಿಗೆ ರಾಜಕೀಯವಾಗಿ ಅನುಕೂಲ ಆಗುತ್ತೆ. ಯಾಕಂದ್ರೆ ಅನುಕಂಪ ಅನ್ನೋದು ಭಾಳ ದೊಡ್ಡ ಅಲೆ. ಇವತ್ತು ಅನುಕಂಪದ ಅಲೆಗಳಲ್ಲಿ ಭಾಳಷ್ಟು ಜನ MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಆಗಿದೆ. ಬಟ್ ಅವರು ಪ್ರಾಮಾಣಿಕವಾಗಿ ಜನಗಳ ಕೆಲಸನ ಮಾಡಿದವರು. ನಮ್ಮ ಮನೆ ವಿಜಯನಗರದಿಂದ ಹಿಡಿದು ನಮ್ಮ ತಂದೆಯವರ ಒಂದು ಅಂತ್ಯಕ್ರಿಯೆಯನ್ನು ನಾವು ಚಾಮರಾಜಪೇಟೆ TR ಮಿಲ್ಲಲ್ಲಿರ್ತಕ್ಕಂಥ ಸ್ಮಶಾನದಲ್ಲಿ ಮಾಡಿದ್ವಿ. ಇಲ್ಲಿಂದ ಹಿಡಿದು ಜನ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ 2 ಸಾಲಿನಲ್ಲಿ ಮೆರವಣಿಗೆನಲ್ಲಿ ಜನ ನಿಂತಿದ್ರು. ಆ ಮೆರವಣಿಗೆನಲ್ಲಿ ಸುಮಾರು 1 ಲಕ್ಷ ಜನ ಇದ್ದರು ಅವತ್ತು. ನಮ್ಮ ತಂದೆಯವರು ತೀರ್ಕೊಂಡಾಗ ಸುಮಾರು 1 ಲಕ್ಷ ಜನ ಅವತ್ತು ಆ ಮೆರವಣಿಗೆನಲ್ಲಿದ್ದರು. ಅಷ್ಟೂ ಜನ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ಹೋರಾಟಗಾರರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅವತ್ತು ಆ ಮೆರವಣಿಗೆ ವಾಹನದಿಂದನೇ ನಡ್ಕೊಂಬಂದರು. ಅವರು ತಮ್ಮ ಮನಸ್ಸಿನಲ್ಲಿ ನಮ್ಮ ತಂದೆಯವ್ರ ಬಗ್ಗೆ ಏನು ಒಂದು ಪ್ರೀತಿ, ಕಾಳಜಿ, ಗೌರವ ಇಟ್ಕೊಂಡಿದ್ರು ಅದನ್ನು ಅಲ್ಲಿ ಬಂದು ಅವತ್ತು ತೋರಿಸಿದ್ರು. ಇಡೀ ರಸ್ತೆ ಉದ್ದಕ್ಕೂ ಪ್ರತಿಯೊಬ್ಬರು ಜನ, ನಾವು ಯಾವತ್ತೂ ಅವ್ರ ಮುಖಗಳನ್ನೂ ಕೂಡ ನೋಡಿಲ್ಲ, ಕೈಯಲ್ಲಿ ಹಾರಗಳನ್ನ ಹಿಡ್ಕೊಂಡು ನಿಂತಿದ್ರು. ನಂದು ಒಂದು ಅಂತಿಮ ನಮನದಲ್ಲಿ ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅಂಥೇಳಿ ನಿಲ್ಲಿಸಿದ್ರು. ಅಂದರೆ ಆ ಮಟ್ಟಿಗೆ ಅವರು ಜನಾನುರಾಗಿ ಆಗಿದ್ರು. ಯಾಕೆ ಅಂದರೆ ಅವರು ದುಡ್ಡು ಮಾಡಲಿಲ್ಲ, ಜನನ ಆಸ್ತಿ ಮಾಡ್ಕೊಂಡಿದ್ರು. ಆದರೆ ಕಾಲಕ್ರಮೇಣ ರಾಜಕೀಯ ಬದಲಾವಣೆ ಆದಮೇಲೆ ಜನಗಳು ಕೂಡ ಎಲ್ಲೋ ಒಂದು ಭ್ರಷ್ಟಾಚಾರದಿಂದ ಹೋದರು. ಯಾವಾಗ ಜನ ದುಡ್ಡುಗೋಸ್ಕರ ತಮ್ಮ ಮತವನ್ನು ಮಾರ್ಕೊಳ್ಳೋಕೆ ಶುರು ಮಾಡಿದ್ರು, ಅವಾಗೆಲ್ಲೋ ಹೋರಾಟಕ್ಕೆ, ಪ್ರಾಮಾಣಿಕತೆಗೆ ಎಲ್ಲ ಬೆಲೆ ಕಳ್ಕೊಂತ ಅವತ್ತು ರಾಜಕೀಯದಲ್ಲಿ ಸ್ವಲ್ಪ ಅವರು ಹಿಂದುಳಿಬೇಕಾಯ್ತು. ಆದರೆ ಹೋರಾಟದಲ್ಲಿ ಯಾವತ್ತೂ ಕೂಡ ಮುಂಚೂಣಿನಲ್ಲಿದ್ದರು. ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ಅವರು ಮೆರವಣಿಗೆನೇ ನಮ್ಮ ಬಿನ್ನಿಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರಬಾರದು ಅಂತೇಳಿ ಹಲವಾರು ಜನ ತಡೆದ್ರು ಅದನ್ನು. ಸೊ ಅಲ್ಲಿಂದನೇ ನಿಮಗೆ ಸವಾಲುಗಳು ಸ್ಟಾರ್ಟ್ ಆಯ್ತು? ಸವಾಲುಗಳು ಆರಂಭ ಆಯ್ತು. ನಾನು ಭಾಳ ಚಿಕ್ಕ ಹುಡುಗ ಅವಾಗ. ನಮ್ಮ ತಂದೆ ತೀರ್ಕೊಂಡಾಗ ಸುಮಾರು 20 ಇಲ್ಲ 21 ವರ್ಷ ಇರ್ಬೋದು. ನಾನು ಕೂಡ ಡಿಗ್ರಿ ಓದ್ತಾ ಇದ್ದೆ ಆ ಸಂದರ್ಭದಲ್ಲಿ. ಡಿಗ್ರಿ ಓದ್ತಾ ಇದ್ದಂಥ ಸಂದರ್ಭದಲ್ಲೇ ನಮ್ಮ ತಂದೆ ಇನ್ನು ನಾನೇನು ದುಡಿಮೆ ಆರಂಭ ಮಾಡಿರಲಿಲ್ಲ. ನಮ್ಮ ತಂದೆಗೆ ಭಾಳ ದೊಡ್ಡ ಕನ್ನಡ ಚಳವಳಿ ಬಳಗ ಇತ್ತು. ಎಲ್ಲ ವಿಭಾಗದಲ್ಲೂ ಎಲ್ಲ ರೀತಿಯಾದಂಥ ಜನಗಳ ಸ್ನೇಹಿತರಾಗಿದ್ದರು. ಎಷ್ಟು ಜನ ಅವ್ರ ಪರವಾಗಿದ್ದರು, ವಿರುದ್ಧವಾಗಿದ್ದವರು ಅದ್ರ 2ರಷ್ಟಿದ್ರು. ಯಾಕೆಂದರೆ ಇವ್ರ ಪ್ರಾಮಾಣಿಕತೆ. ನಾವೊಂದು ಘಟನೆ ಹೇಳ್ತೀನಿ. ಬಚ್ಚೇಗೌಡರು ಈಗಲೂ ಕೂಡ ಇದ್ದಾರೆ. ಅವ್ರು ಮಂತ್ರಿ ಆಗಿದ್ರು. ಇದೇ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವ್ರನ್ನ ಅತಿಥಿಗಳಾಗಿ ಕರೆದಿರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಈ ಮನುಷ್ಯ ಜನಗಳ ಕೆಲಸ ಮಾಡೋದು ಬಿಟ್ಟು ಬಂದು ನೋಡ್ರಿ ಹಿಂಗೆ ಕೂತಿದ್ದಾನೆ ಇಲ್ಲಿ ಅಂತ ಓಪನ್ ಆಗಿ ವೇದಿಕೆ ಮೇಲೆ ಅವ್ರನ್ನ ಹಂಗಿಸ್ತಾರೆ. ಯಾರು? ನಮ್ಮ ತಂದೆಯವರು. ಹೌದು. ಅವಾಗ ಬಚ್ಚೇಗೌಡರು ಹೇಳ್ತಾರೆ, ಏನ್ರಿ ನಾರಾಯಣ್ ಕುಮಾರ್, ನಾನು ನಿಮ್ಮ ಫಂಕ್ಷನ್ಗೆ ಅತಿಥಿಯಾಗಿ ಕರೆದ್ಬಿಟ್ಟು ನನ್ನನ್ನು ಇಲ್ಲಿ ಅವಮಾನ ಮಾಡ್ತಿದ್ರಿ, ಕೂತ್ಕೊಳ್ರಿ ರೀ, ಜನಗಳು ಕೆಲಸ ಮಾಡದೆ ಆದ್ಮೇಲೆ ನಿಮ್ಗೆ ಕರೆದ್ಬಿಟ್ಟು ಸನ್ಮಾನ ಮಾಡೋದಲ್ಲ, ಜನಗಳು ಕೆಲಸ ಮಾಡು ಅಂತೇಳಿ ನಾನು ಬುದ್ಧಿನೂ ಹೇಳ್ಬೇಕಾದ್ರೆ ನಾರಾಯಣ್ ಕುಮಾರ್ ಮಾತಾಡ್ತಿರೋದು ನೀವು ಕೇಳಿಸ್ಕೋಬೇಕು, ಕೂತ್ಕೊಳ್ರಿ ಅಂತೇಳಿ ಕುಂತಿಸಿದಂಥ ಸಂದರ್ಭ. ಅಂದರೆ ಅಷ್ಟೂ ನೇರವಾದಿ ಅವರು, ಅಷ್ಟೂ ನಿಷ್ಠೂರವಾದಿ. ಇವಾಗ ಆ ಥರ ಎಷ್ಟು ಜನ ಇದ್ದಾರೆ ಸರ್? ಬೆರಳೆಣಿಕೆ ಅಷ್ಟು ನನ್ನ ಕಣ್ಗಂತೂ ಯಾರು ಕಾಣಿಸ್ತಾ ಇಲ್ಲ ಈಗ. ಬಹಳ ಬೆರಳೆಣಿಕೆ ಅಷ್ಟು ಇವತ್ತಿದ್ದಾರೆ. ಸೊ ಅದೆಲ್ಲ ನಿಮ್ಗೆ ಮೋಸ್ಟ್ಲಿ ಅದು ನೆಗೆಟಿವ್ ಆಗಿರುತ್ತೆ. ಬಹಳಷ್ಟು ಆಗಿದೆ. ಈಗ ನಾನು ನೋಡ್ದಂಗೆ ಬಚ್ಚೇಗೌಡರು ಯಾವತ್ತೂ ಆ ಥರ ಹಾಗೆ ಸಾಧಿಸೋರಲ್ಲ. ಈಗ ನಮ್ಮ ತಂದೆ ತೀರ್ಕೊಂಡ ಮೇಲೂ ಕೂಡ ನಾವು ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿದ್ದಾರೆ. ಆದರೆ ಅಲ್ಲ, ಕೆಲವೊಬ್ರು ಹೌದು, ಕೆಲವೊಬ್ಬರಿಗೆ ಬೇರೆ ತರ ಮನಸ್ಥಿತಿ ಇರುತ್ತೆ. ಕೆಲವೊಬ್ರು ನೇರವಾಗಿ ಹೇಳ್ಕೊಳ್ಳಲ್ಲ. ನಾಳೆ ಎಲ್ಲಿ ಒಬ್ಬ ನಾರಾಯಣ್ ಕುಮಾರ್ನ ನಾವು ತಡೆಯೋಕ್ಕಾಗಲಿಲ್ಲ, ಈ ಪ್ರಾಮಾಣಿಕತೆ ನಮ್ಮ ರಾಜಕೀಯ ಆಟದಲ್ಲಿ ನಡೆಯೋದಿಲ್ಲ. ನಾಳೆ ಇವ್ರ ಮಗ ಬಂದ್ರೂ ಕೂಡ ಅವನನ್ನು ಬೆಳೆಸಿರೋ ರೀತಿ ನಾರಾಯಣ್ ಕುಮಾರ್ ಅದೇ ರೀತಿನಲ್ಲಿ ಬೆಳೆಸಿರ್ಬೋದು. ನಾಳೆ ಇವನ್ನೆಲ್ಲೋ ನಮಗೆ ಮುಳ್ಳಾಗ್ತಾನೆ ಅಂತ ಹೇಳಿ ಅವರು ತೀರ್ಕೊಂಡಿದ್ದು ಮರುಕ್ಷಣದಿಂದಾನೇ ಇವನು ನಾಳೆ ರಾಜಕೀಯಕ್ಕೂ ಬರಬಾರ್ದು, ಕನ್ನಡ ಚಳವಳಿಗೂ ಬರಬಾರ್ದು ಅಂಥೇಳಿ ಭಾಳಷ್ಟು ಪ್ರಯತ್ನಗಳು ನಡೀತು. ಅದಕ್ಕೆ ನಮ್ಮ ಕುಟುಂಬದ ಸದಸ್ಯರನ್ನೂ ಕೂಡ ಬಳಸ್ಕೊಂಡು ನಮ್ಮನ್ನು ತುಳಿಯೋದಕ್ಕೆ ಎಲ್ಲ ರೀತಿ ಪ್ರಯತ್ನಗಳು ನಡೀತಾವೆ. ಸೊ ಇವಾಗ ನಿಮ್ಮ ಕನ್ನಡ ಹೋರಾಟ ಆಗಲಿ ಅಥವಾ ರಾಜಕೀಯವಾಗಲಿ ಹೇಗೆ ನಡೀತಾ ಇದೆ? ಈಗ ರಾಜಕೀಯ ಅನ್ನೋದಕ್ಕಿಂತ ನಾವು ರಾಜಕೀಯ ಮಾಡಬೇಕಾಗಿರೋದು ಕನ್ನಡಕ್ಕೋಸ್ಕರ.
ಕನ್ನಡ ಜನತೆಗೋಸ್ಕರ ಅವರ ತಂದೆಯ ಹಕ್ಕುಗಳನ್ನ ದಾರಿನಲ್ಲೇ ಹೋಗ್ತಾ ಇದ್ದೀರಾ? ಖಂಡಿತವಾಗ್ಲು ಅವ್ರೇನು ತಂದೆ ಒಂದು ಏನು ಹಾಕೊಟ್ಟಿದ್ರು ಮಾರ್ಗದರ್ಶನದಲ್ಲೇ ಹೋಗ್ತಾ ಇದ್ದೀರಾ ಇದುವರೆಗೂ ನೀವು? ಖಂಡಿತವಾಗ್ಲು. ಇದು ಯಾಕೆಂತ ವರ್ಕ್ ಹೇಳಿದ್ರೆ ಆಗುತ್ತಾ? ಆಗಿನ ಕಾಲದಲ್ಲಿ ವರ್ಕ್ ಆಯ್ತು, ಈಗಿನ ಕಾಲಕ್ಕೆ ಅದು ವರ್ಕ್ ಆಗುತ್ತಾ? ಈಗಿನ ಕಾಲದಲ್ಲಿ ವರ್ಕ್ ಆಗ್ತಾ ಇಲ್ಲ, ಆದರೂ ನಮ್ಮ ಪ್ರಯತ್ನ ನಾವು ನಿಲ್ಲಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾರಾಯಣ್ ಕುಮಾರ್ ಅನ್ನೋದು ಭಾಳ ದೊಡ್ಡ ಹೆಸರು ಈ ರಾಜ್ಯದಲ್ಲಿ, ಆ ಶಕ್ತಿನೂ ಭಾಳ ದೊಡ್ಡದು. ಅವ್ರು ತೀರ್ಕೊಂಡು 20 ವರ್ಷ ಆದರೂ ಕೂಡ ಅವ್ರನ್ನ ನೆನೆಸ್ಕೊಳ್ಳೋ ಅಂಥ ಲಕ್ಷಾಂತರ ಜನರು ಇವತ್ತು ಕೂಡ ಬದುಕಿದ್ದಾರೆ. ಇವತ್ತು ನಾರಾಯಣ್ ಕುಮಾರ್ ಮಾಡಿದಂಥ ಹೋರಾಟವನ್ನು ನೆನೆಸ್ಕೊಳ್ಳೋ ಅಂಥ ಜನ ಇದ್ದಾರೆ. ಅದನ್ನೇ ನಮ್ಮಿಂದ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ. ಆದರೆ ವ್ಯವಸ್ಥೆಗಳು ಯಾವ ಥರ ಆಗೋಗಿದೆ ಅಂತ ಹೇಳಿದ್ರೆ, ಅವತ್ತಿನ ವ್ಯವಸ್ಥೆಗಳು ಜನ ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ನಮಗೋಸ್ಕರ ಈ ವ್ಯಕ್ತಿ ದುಡಿತಿದ್ದಾನೆ, ಅವನಿಗೆ ನಾವು ಬೆಂಬಲವಾಗಿ ನಿಂತ್ಕೋಬೇಕು ಅನ್ನೋದು ಲಕ್ಷ್ಯ ಇದ್ದರೆ ಇವತ್ತು 1000ಕ್ಕಿಂತಲೂ ಕಡಿಮೆ ಇದೆ ಇವತ್ತು ವ್ಯವಸ್ಥೆ. ಅವತ್ತು ಹಣಕಾಸು ಯಾರಿಗೂ, ಹಣಕಾಸು ಜೀವನಕ್ಕೆ ಬೇಕಾಗಿತ್ತೇ ವಿನಃ ಆಮಿಷಗಳಿಗೆ ಬೇಕಾಗಿರಲಿಲ್ಲ. ಇವತ್ತು ಆಮಿಷನೇ ದೊಡ್ಡದಾಗೋಗಿದೆ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಸೆ ಅನ್ನೋದಿದೆ. ಏನು ಮಾಡೋಕ್ಕಲ್ಲ, ಇದು ಒಂದು ದೇಶ ಪ್ರಗತಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಕಣ್ಣೆದುರುಗಡೆ ನಿಮಗೆ ಬೇಕಾದಷ್ಟು ಅವಕಾಶಗಳೂ ಇದೆ. ಮತ್ತು ಆ ಅವಕಾಶಗಳಲ್ಲಿ ಯಾವ ರೀತಿ ನಾವು ದುರುಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇದೆ. ಎಲ್ರಿಗೂ ಕೂಡ ಐಷಾರಾಮಿ ಜೀವನ ಇವತ್ತು ಅಗತ್ಯವಾಗಿದೆ. ಒಂದು ಕಾಲದಲ್ಲಿ ಹೋರಾಟಗಾರ ಅವನ ವ್ಯಕ್ತಿತ್ವದಿಂದ ಗುರುತಿಸಿದ್ರೆ, ಇವತ್ತು ಹೋರಾಟಗಾರ ಯಾವ ಕಾರ್ ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಗುರುತಿಸ್ತಾರೆ, ಕಾರು ಬಟ್ಟೆ ಮೇಲೆ. ಹೌದೌದು. ಇವತ್ತು ನೀವು ಒಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳಿ ಗೊತ್ತಾಗಬೇಕಂದ್ರೆ ನಿಮ್ಮಲ್ಲಿ ಒಂದು ಸಾಮಾನ್ಯ ಬೇಡಿಕೆ ಒಂದು ಫಾರ್ಚುನರ್ ಕಾರ್ ಇರಬೇಕು. ಒಬ್ಬ ನೀವು ರಾಜಕಾರಣಿ ಆಗಿರಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು 4-5 ಜನ ಅಂಗರಕ್ಷಕರು, 1-2 ಗನ್ ಇಟ್ಕೊಂಡು ನಿಂತಿರಬೇಕು. ಅಂದರೆ ನಿರೀಕ್ಷೆ ಜನಗಳಲ್ಲಿ ಆ ಮಟ್ಟಕ್ಕೆ ತಂದು ಇವತ್ತು ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಇವತ್ತು ದೇಶದಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, PR ಗಳಿರ್ಬೋದು, ಒಬ್ಬ ಫಿಲಮಲ್ಲಿ ರಾಜ್ಕುಮಾರ್ ಅವ್ರನ್ನ ಬಿಂಬಿಸೋ ರೀತಿಯಲ್ಲಿ, ಒಬ್ಬ ರಜನಿಕಾಂತ್ನ ಬಿಂಬಿಸೋ ರೀತಿಯಲ್ಲಿ ಇವತ್ತು ರಾಜಕಾರಣಿಗಳು ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾರೆ. ಅಧಿಕಾರಿಗಳು ಅಷ್ಟೇ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾರೆ. ಕೇವಲ ರೀಲ್ಸ್ಗಳಲ್ಲೇ ಹೊರತು ಕೆಲಸಗಳಲ್ಲ, ಇಲ್ಲ ಕೆಲಸಗಳಲ್ಲ. ಈ ರೀಲ್ಸ್ ಅಲ್ಲಿ ಮಾಡಿದವರು ರಿಯಲ್ ಲೈಫ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಇಲ್ಲ, ಖಂಡಿತ ಪರ್ಮನೆಂಟ್ ಆಗಿ ರೀಲ್ಸ್ ಎಲ್ಲ ಉಳ್ಕೊಂತಾರೆ ಅಷ್ಟೇ. ಇವತ್ತು ತಾವು ನೋಡ್ಬೋದು, ಹೊಸದಾಗ AS ಆಫೀಸರ್ಗಳು ಆಗಿ ಬರ್ತಾರೆ. ಅವ್ರು ಇದ್ದಂಥ ಪ್ರದೇಶದಲ್ಲಿ ಸುಮಾರು ಕಾಲೇಜ್ಗಳು ಇತ್ತು ಅಂತ ಹೇಳಿದ್ರೆ ಸರ್ಕಾರದ ಒಂದು ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಅವ್ರದ್ದೊಂದು ಗಾಡಿ ಇರುತ್ತೆ, ಅದಕ್ಕೊಂದು ಲೈಟ್ಗಳಿರ್ತದೆ, ಸೈರನ್ಗಳಿರ್ತದೆ, ಹಿಂದೆ ಮುಂದೆ ಒಂದು 4 ಜೀಪ್ ಹಾಕ್ಕೊಂಡು ಕಾಲೇಜು ಸುತ್ತಿ ಏನೋ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಫಿಲಮ್ಗಳಲ್ಲಿ ತೋರಿಸ್ತಾರಲ್ಲ, ಆ ರೀತಿನಲ್ಲಿ ಓಡಾಡೋ ಅಂಥ AS IPS ಆಫೀಸರ್ಗಳು ಇದ್ದಾರೆ ಇವತ್ತು. ಅಂದರೆ ಶೋ ಬಿಸ್ನೆಸ್ ಆಗೋಗಿದೆ. ಅವರಿಂದ ನೀವು ಯಾವ ಥರ ಕೆಲಸ ನಿರೀಕ್ಷಣೆ ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ, ನೀವೇನು ಅಪೇಕ್ಷೆ ಆಗೋದಿಲ್ಲ. ನೀವು ಅವ್ರನ್ನ ಮಾತಾಡ್ಸೋದು ಕಷ್ಟ ಆಗಿದೆ. ಇವತ್ತು ಅಧಿಕಾರಿಗಳನ್ನ ನೀವು ಮಾತಾಡ್ಸೋದು ಕಷ್ಟ ಆಗಿದೆ. ಈಗ ಎಲ್ಲ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳನ್ನ ಪರವಾಗಿಲ್ಲ, ಹೆಂಗೋ ಮೀಟ್ ಮಾಡ್ಬೋದು. ಅವನಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಹೋಗ್ತೀನಿ, 1 ನಿಮಿಷ ಮೀಟ್ ಮಾಡೋಣಪ್ಪ ಅಂತನಾದ್ರೂ ಬರ್ತಾನೆ. ಆದರೆ ಅಫಿಷಿಯಲ್ಸ್ಗಳು ಯಾರು ಸರ್ಕಾರದ ಭಾಗವಾಗಿರ್ತಾರೆ, ಸರ್ಕಾರದಲ್ಲಿ ಏನು ನಡಿಬೇಕು, ಏನು ಕಾನೂನುಗಳು ಮಾಡಬೇಕು, ಜನಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡಬೇಕು, ಅದನ್ನು ಮಾಡಬೇಕು, ಅದು ಪ್ಲ್ಯಾನ್ ಮಾಡಲಿಕ್ಕೆ ಇಟ್ಕೊಂಡಿರ್ತಾರಲ್ಲ ಆಫೀಸರ್ಗಳನ್ನ. ಈಗ ಅವರೆಲ್ಲ ಈ ಥರ ಚೇಂಜ್ ಆದರೆ ಹೇಗೆ ನಮ್ಮ ದೇಶ ಮುಂದುವರಿಲಿಕ್ಕೆ ಆಗುತ್ತೆ? ಇಲ್ಲ, ನಮ್ಮ ದೇಶ ಭಾಳ ಕಷ್ಟ ಇದೆ ಇವತ್ತು ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಒಂದು ಬ್ಯೂರೋಕ್ರಸಿ ಏನಿದೆ, ಇದು ಬಂದು ವೆಸ್ಟರ್ನ್ ಕರಪ್ಟ್ ಬ್ಯೂರೋಕ್ರಸಿ ಏನಿತ್ತು ಬ್ರಿಟಿಷರ ಕಾಲದಲ್ಲಿ, ವೆಸ್ಟರ್ನ್ ಕರಪ್ಟ್ ಬ್ಯೂರೋಕ್ರಸಿ. ಇವತ್ತು ನೀವು ಚೈನಾದಲ್ಲಿ ಹೋದರೆ ಯಾವ ಥರ ಇರಬಾರ್ದು ಸರ್ಕಾರ ಅಂತ ಹೇಳಿದ್ರೆ ವೆಸ್ಟರ್ನ್ ಕರಪ್ಟ್ ಬ್ಯೂರೋಕ್ರಸಿ ಅಂತಲೇ ಉದಾಹರಣೆ ಕೊಡ್ತಾರೆ. ಇದೇ ಪದನ ಉಪಯೋಗಿಸ್ತಾರೆ. ನಾವು ಕಾಪಿ ಮಾಡಿರೋದೇ ಅದನ್ನೇ ತಾನೇ. ವೆಸ್ಟರ್ನ್ ಕರಪ್ಟ್ ಬ್ಯೂರೋಕ್ರಸಿನೇ ನಾವು ಸಂವಿಧಾನ ರಚನೆ ಮಾಡಿರೋದನ್ನೇ ಇಂಗ್ಲೆಂಡನ್ನು ಆಧಾರದಲ್ಲಿ ಇಟ್ಕೊಂಡು ಅವ್ರು ಏನು ಬಾಯಲ್ಲಿ ಹೇಳಿದ್ದಾರೆ ಅದನ್ನು ನಾವು ಬರೆದಿಟ್ಟಿದ್ದೀವಿ ಅಷ್ಟೇ. ಮತ್ತು ಆಡಳಿತಾತ್ಮಕವಾದಂಥ ಬದಲಾವಣೆ ಇವತ್ತು ನಮಗೇನು ಬೇಕು ನಾವು ಇವತ್ತವರೆಗೂ ಏನು ಮಾಡ್ಕೊಂಡಿಲ್ಲ. ಅಲ್ಲಿ ಏನಿದೆ ಯಥಾವತ್ತು ಇಲ್ಲಿ ತೊಗೊಂಬಂದು ನಾವು ಕಾನೂನುಗಳನ್ನ ರಚನೆ ಮಾಡಿರೋದು. ವೆಸ್ಟರ್ನ್ ಕರಪ್ಟ್ ಬ್ಯೂರೋಕ್ರಸಿ ಅವ್ರಿಗೇನು ಬೇಕು ಕಾನೂನು ಮಾಡ್ಕೊಂಡಿದ್ರೆ ಅದನ್ನೇ ನಾವು ತೊಗೊಂಬಂದು ಇಲ್ಲಿ ಮಾಡಿದ್ಮೇಲೆ ನೀವು ಕರಪ್ಷನ್ನ ನೀವು ನಿರೀಕ್ಷಿಸ್ಬೋದು ಹೊರತು ಬೇರೆ ಇನ್ನೇನು ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕರಪ್ಷನ್ ನಿರೀಕ್ಷಿಸೋದು, ಕೆಲಸನ ನಿರೀಕ್ಷಿಸಂಗಿಲ್ಲ. ಇಲ್ಲ, ಕೆಲಸ ನಿರೀಕ್ಷೆ ಮಾಡೋಂಗಿಲ್ಲ ನೀವು. ಸೊ ಇದರಲ್ಲಿ ಈ ಮಧ್ಯದಲ್ಲಿ ಜನಸಾಮಾನ್ಯರು ಬದುಕ್ತಾ ಇದ್ದಾರೆ ಅನ್ನೋಕ್ಕಿಂತ ಅವ್ರಿಗೋಸ್ಕರ ಬದುಕಬೇಕಾದಂಥ ಪರಿಸ್ಥಿತಿ. ನೀವು ಮನೆಯಲ್ಲಿ ಇಲ್ಲಪ್ಪ ನನಗೆ ಹೊಟ್ಟೆಗೆ ಇಟ್ಟಿಲ್ದಾರು ಪರವಾಗಿಲ್ಲ, ನಾನು ಹಸ್ಕೊಂಡೇ ಇರ್ತೀನಿ, ನಾನು ಯಾರಿಗೋಸ್ಕರ ನಾನು ದುಡಿಯೋಕ್ಕೆ ಹೋಗಲ್ಲ ಅಂದರು ಇಲ್ಲ, ಒದ್ದು ಎಳ್ಕೊಂಬಂದು ದುಡಿ, ನೀನು ಟ್ಯಾಕ್ಸ್ ಕಟ್ಟು ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇವತ್ತು.
ಈಗ ಅವ್ರಿಗೂ ನೆಮ್ಮದಿ ಇಲ್ವಲ್ಲ, ಟ್ಯಾಕ್ಸ್ ಕಟ್ಟೋರ್ಗೂ ನೆಮ್ಮದಿ ಕೊಡ್ತಾ ಇಲ್ವಲ್ಲ ಅದನ್ನೇ ಹೇಳ್ತಾ ಸರ್ಕಾರಗಳು. ಇರೋದು. ಸರ್ಕಾರ ಇವತ್ತು ಟ್ಯಾಕ್ಸ್ ಕಟ್ಟೋರ್ನ ಹೆಂಗ್ ನೋಡ್ತಿದೆ, ಜನಸಾಮಾನ್ಯರನ್ನ ಯಾರ ತರ ನೋಡ್ತಿದೆ ಅಂದ್ರೆ ಕಳ್ಳರ ತರ ನೋಡ್ತಾ ಇದೆ. ತಾವು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತಾಡೋದನ್ನ ನೋಡಬಹುದು. ಟ್ಯಾಕ್ಸ್ ಕಟ್ಟೋರ್ನ ಕಳ್ಳರ ತರ ನೋಡ್ತಾ ಇದ್ದಾರೆ ಇವತ್ತು. ಜನಸಾಮಾನ್ಯರು ಯಾರು ಟ್ಯಾಕ್ಸ್ ಕಳ್ಳರಲ್ಲ, ದರೋಡೆಕೋರರ ತರ ನೋಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವನ ಇಲ್ಲ ಯಾವುದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿನಲ್ಲಿ ನಾವು ಇದೀವಿ ಇವತ್ತು. ಮತ್ತೆ ಎಲ್ಲೋ ವಿಷಯ ಹೋಗಿದ್ದೀವಿ, ಬಟ್ ಮತ್ತೆ ಹಿಂದಕ್ಕೆ ಬರ್ತಾ ಇದ್ದೀನಿ ನಾನು. ಸೊ ಈಗ ನಮ್ಮ ತಂದೆಯವರು ತೀರ್ಕೊಂಡಾಗ ಭಾಳಷ್ಟು ಕಷ್ಟ ನೋವು ನಲಿವುಗಳನ್ನು ನಾನು ಅನುಭವಿಸಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಅವ್ರನ್ನ ನೋಡಿಕೊಂಡೇ ಬೆಳೆದಿದ್ದು. ಅವರೇ ನನಗೆ ಆದರ್ಶ ಯಾವತ್ತೂ. ಅವರು ಮನೆ ಮಠ ಬಿಟ್ಟು ಹಲವಾರು ಹೋರಾಟಗಳ ಸಂದರ್ಭದಲ್ಲಿ 4-6 ತಿಂಗಳುಗಳು ಮನೆಗೆ ಬಂದಿಲ್ಲ ನಮ್ಮ ತಂದೆ. ಯಾಕೆ ಅಂತ ಹೇಳಿದ್ರೆ ಅವರು ಅಷ್ಟು ಪ್ರಭಾವಿಯಾಗಿದ್ದರೂ ಕೂಡ ಕೇಂದ್ರ ಸರ್ಕಾರದ ಒತ್ತಡಗಳಿಂದ ಮತ್ತು ರಾಜಕಾರಣಿಗಳಿಂದ ಅವ್ರನ್ನ ಭಾಳಷ್ಟು ಸಲ ಬಂಧನಗಳಾಗೋದು. ನಾರಾಯಣ್ ಕುಮಾರ್ ಬೀದಿಗೆ ಹೋರಾಟ ಬಂದರು ಅಂತ ಹೇಳಿದ್ರೆ ಅಲ್ಲಿ ಜನ ಇರ್ತಿದ್ರು, ಅಲ್ಲಿ ದಂಗೆ ಹೇಳೋರು ಹೋರಾಟಗಾರರು ಯಾವುದಕ್ಕೂ ಮಣಿತಾ ಇರಲಿಲ್ಲ ನಾರಾಯಣ್ ಕುಮಾರ್ ಅವರು. ಅದರಿಂದ ಅವ್ರನ್ನ ಬಂಧನ ಮಾಡಬೇಕು ಅನ್ನೋದಿತ್ತು. ಭಾಳಷ್ಟು ಈಗ ನೀವು ಕಾವೇರಿ ಹೋರಾಟ 92ರಲ್ಲಿ ನಡೆದಾಗ ಆರಂಭ ಮಾಡಿದ್ದು ನಮ್ಮ ತಂದೆ ಅವರು. ಸುಮಾರು ಒಂದು 4 ತಿಂಗಳು ನಮ್ಮ ತಂದೆ ಅವ್ರನ್ನ ನೋಡಿಲ್ಲ. ಅವಾಗ ನಾನು 4ನೇ ಕ್ಲಾಸ್ ಹುಡುಗ. ನಾನು ನಮ್ಮ ತಾಯಿನ ಕೇಳ್ತೀವಿ, ಯಾಕೆ ಅಪ್ಪ ಮನೆಗೆ ಬಂದಿಲ್ಲ ಅಂತೇಳಿ. ಇಲ್ಲ, ಈ ಕಾವೇರಿ ಗಲಾಟೆ ನಡೀತಿದೆಯಲ್ಲ, ಸರ್ಕಾರದವ್ರು ಅವ್ರನ್ನ ಬಂಧನ ಮಾಡ್ಬೇಕಂತಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲಪ್ಪ, ಬರ್ತಾರೆ ಬಿಡು, ನೀನೇ ತಲೆ ಕೆಡಿಸ್ಕೋಬೇಡ ಅಂತ. ಅಂದ್ರೆ ನಮ್ಮ ತಾಯಿ ಭಾಳ ಧೈರ್ಯ, ನಮ್ಮ ತಂದೆ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಅದರಿಂದ ಅವ್ರು ಯಾವುದಕ್ಕೂ ಭಯ ಬೀಳ್ತಿರ್ಲಿಲ್ಲ. ನಮ್ಮ ತಂದೆ ಮನೇಲಿ ಇಲ್ದವರು ಮಕ್ಕಳನ್ನಂತೂ ಭಾಳ ಧೈರ್ಯವಾಗಿ ಅವರು ಬೆಳೆಸ್ತಾ ಇದ್ರು. ಹೀಗೆ ನಡೆದು ಬಂದ ಈ ತರ ಎಲ್ಲ ಕನೆಕ್ಟಿವಿಟಿ ಇರಲಿಲ್ಲ. ಇಲ್ಲ, ಖಂಡಿತ ಇರಲಿಲ್ಲ. ಅವಾಗ ಹೋರಾಟಗಾರರಿಗೆ ಬಂಗಾರಪ್ಪನವರು ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವರು ಇವತ್ತು ಹಂಪಿ ವಿಶ್ವವಿದ್ಯಾಲಯ, ಕನ್ನಡದ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದರು. ಕಾವೇರಿ ವಿಚಾರದಲ್ಲಿ ಯಾರಾದರೂ ಒಬ್ಬ ಗಂಡಸು ಅಂತಿದ್ರೆ ಬಂಗಾರಪ್ಪ ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದವರಲ್ಲಿ. ನನ್ನ ಅಧಿಕಾರ ಹೋದರೂ ಪರವಾಗಿಲ್ಲ, ನಾನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲ್ಲ ಅಂತೇಳಿ ಸುಗ್ರೀವಾಜ್ಞೆ ತಂದಂಥ ಯಾರಾದರೂ ಒಬ್ಬ ಗಂಡಸಿದ್ರೆ ಅದು ಬಂಗಾರಪ್ಪ ಅಂತ ನಾನು ಎಲ್ಲಿ ಬೇಕಾದ್ರೂ ಯಾರ ಮುಂದೆ ಬೇಕಾದ್ರೂ ಎದೆ ತಟ್ಟು ಹೇಳ್ತೀನಿ. ಯಾಕಂದರೆ ಆ ಮನುಷ್ಯ ಅಧಿಕಾರಕ್ಕೆ ಅಂಟ್ಕೊಳ್ಳಿಲ್ಲ. ಕನ್ನಡಿಗರಿಗೂ ಕೂಡ ಸ್ವಾಭಿಮಾನ ಇದೆ, ನಾನು ಅದನ್ನು ತೊಗೊಂಡೋಗಿ ಯಾವುದೋ ಹೈಕಮಾಂಡ್ಗೋಸ್ಕರ ಅಡ ಇಡಲ್ಲ ಅಂತೇಳಿ ಅವ್ರ ವಿರುದ್ಧ ಸೆಟನಿಂದು ಅವ್ರ ಅಧಿಕಾರದಿಂದ ಕಿತ್ತಾಕಿದ್ರು ಸರಿ, ಅವ್ರ ಅಧಿಕಾರದಲ್ಲಿ ಇರೋ ತನಕ ಒಂದು ತೊಟ್ಟು ನೀರು ತಮಿಳುನಾಡಿಗೆ ಬಿಡಲಿಲ್ಲ. ಆ ಥರದವ್ರು ಯಾರಾದರೂ ಒಬ್ಬರಿದ್ರೆ ನೀವು ತೋರಿಸ್ಬಿಡಿ. ಬಂಗಾರಪ್ಪ ಅವ್ರಿಗೂ ಈಗಿನ ರಾಜಕೀಯ ವ್ಯಕ್ತಿಗಳಿಗೂ ಹೋಲಿಸ್ಕೊಂಡ್ರೆ ಏನನ್ಸುತ್ತೆ ನಿಮಗೆ? ಭಾಳ ಅಥವಾ ಇಲ್ಲ, ನಗು ಅಲ್ಲ. ನಾನು ಹೇಳದ್ನಲ್ಲ, ಒಂದು ಪದ ಉಪಯೋಗಿಸಿದೆ, ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ತೋರದ ಗಂಡಸ ಯಾರಾದ್ರೂ ಇದ್ರೆ ಅದು ಬಂಗಾರಪ್ಪ ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇವಾಗ ಯಾರ್ಯಾರು ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬಂಗಾರಪ್ಪ ಅವರು ದೇವರಾಜ ಅರಸು ಅವ್ರ ಗರಡಿನಲ್ಲಿ ಬೆಳೆದಂಥವ್ರು. ನಮ್ಮ ತಂದೆಯವರು ಕೂಡ ರಾಜಕೀಯಕ್ಕೆ ಇಷ್ಟು ಗಟ್ಟಿತನದಿಂದ ಬರೋದಕ್ಕೆ ದೇವರಾಜ ಅರಸು ಅವರ ನಿಕಟ ಸಂಪರ್ಕ, ದಿನನಿತ್ಯ ಅವ್ರ ಜೊತೆಯಲ್ಲಿ. ಯಾಕಂದ್ರೆ ಮಾರಾಮೂರ್ತಿ ಅವರು ತೀರೋಗ್ಬಿಡ್ತಾರೆ. ಮಾರಾಮೂರ್ತಿ ಅವರು ಅವರ ಒಂದು ತೋಟದ ಮನೆಯಲ್ಲಿ ಬಾವಿ ತೋಡಿಸ್ಬೇಕಾದ್ರೆ ಆ ಬಾವಿ ಕುಸಿದ್ಬಿಟ್ಟು ತಮ್ಮ ಇಬ್ಬರ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಅವರು ಅಲ್ಲಿ ತೀರೋಗ್ಬಿಡ್ತಾರೆ. ಅದಾದ ಮೇಲೆ ನಮ್ಮ ತಂದೆಗೆ ರಾಜಕೀಯ ಗುರುಗಳಾಗಿದ್ದು ದೇವರಾಜ ಅರಸುರವರು. ಅವರೇ ಸೂಚಿಸಿದ್ದು, ನೋಡ್ರಿ ನಾರಾಯಣ್ ಕುಮಾರ್, ಇಲ್ಲಿ ಬಿನ್ನಿಪೇಟೆ ಕ್ಷೇತ್ರ ಇದೆ, ಎಲ್ಲ ನೀನು ಕೂಡ ಅಲ್ಲೇ ಕೆಲಸ ಮಾಡಿದ್ದೀರ, ಒಬ್ಬ ಕಾರ್ಮಿಕರಾಗಿ ಬಿನ್ನಿಮಿಲ್ಲಲ್ಲಿ ಕೆಲಸ ಮಾಡಿದ್ದೀರ, ಅಲ್ಲಿ ಜನಗಳ ಕಷ್ಟ ಏನು ಅನ್ನೋದನ್ನು ನಿಮ್ಗೆ ಗೊತ್ತಿದೆ. ಜನಗಳಿಗೋಸ್ಕರ ನಾವು ರಾಜಕೀಯ ಮಾಡಬೇಕು ಹೊರತು ಕೂಡ ನಮಗೋಸ್ಕರ ನಾವು ರಾಜಕೀಯ ಮಾಡೋದಲ್ಲ. ನಾವಿಲ್ಲೇನೇ ರಾಜಕೀಯ ಮಾಡೋದು ಅದು ಉದ್ದೇಶ ಬಂದು ಜನಗಳ ಒಂದು ಅಭಿವೃದ್ಧಿಗೋಸ್ಕರ. ಅದನ್ನು ಮಾಡಿದಾಗಲೇ ನಾವು ಲೀಡ್ರ್ ಆಗಕ್ಕೆ ಸಾಧ್ಯ, ಇಲ್ಲರ ನಾವು ಲೀಡ್ರ್ ಆಗೋದಿಲ್ಲ. ಯಾರು ತನ್ನ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಾನೆ ಅವ್ನು ರಾಜಕಾರಣಿ ಆಗೇ ಹೊರ್ತಾನೆ ಹೊರತು ಅವ್ನು ಲೀಡ್ರ್ ಆಗೋದಿಲ್ಲ. ನೀವು ಲೀಡ್ರ್ ಆಗಬೇಕಂತ ಹೇಳಿದ್ರೆ ಜನಗಳಿಗೋಸ್ಕರ ಕೆಲಸ ಮಾಡಬೇಕು. ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ನೀವು ದುಡಿಯೋಕೆ ಆರಂಭ ಮಾಡಿ, ನಿಮಗೆಲ್ಲ ಇದರಲ್ಲೂ ಕೂಡ ಯಶಸ್ಸು ಸಿಗತ್ತೆ ಅಂತೇಳಿ ರಾಜಕೀಯದ ಪಾಠವನ್ನು ಹೇಳ್ಕೊಟ್ಟಿದ್ದು ದೇವರಾಜ. ಒಂದು ರೀತಿ ರಾಜಕೀಯ ಗುರು ಅಂತ ಹೇಳ್ಬೋದು ನಿಮ್ಮ ತಂದೆಯವ್ರಿಗೆ? ಖಂಡಿತ. ಕನ್ನಡ ಚಳವಳಿಯಲ್ಲಿ ರಾಮಮೂರ್ತಿ ಅವರು ನಮ್ಮ ತಂದೆಯವ್ರ ಗುರುಗಳಾಯ್ತು ಅಂತ ಹೇಳಿದ್ರೆ ರಾಜಕೀಯದ ದೇವರಾಜ ಅವರು ನಮ್ಮ ತಂದೆಯ ಗುರುಗಳು. ಹೌದೌದು. ಸೊ ಅವ್ರದ್ದು ಅವಾಗಿನ ರಾಜಕೀಯ ಅವಾಗ ಜನ ಪರವಾಗಿ ಯೋಚನೆ ಮಾಡ್ತಾ ಇದ್ರು. ಖಂಡಿತವಾಗ್ಲು ಈಗ ಅವರ ಪರವಾಗಿ ಯೋಚನೆ ಮಾಡ್ತಾರೆ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಕರ್ನಾಟಕ ಅಂತ ಹೆಸರು ಬಂದು 50 ವರ್ಷ ಆಯಿತು. ಮೂಲತಃ ಮೈಸೂರು ಅರಸುಮಂತನಕ್ಕೆ ಸೇರಿದವರು ದೇವರಾಜ ಅರಸುರವರು.
ಎಲ್ಲರೂ ಕೂಡ ಕರ್ನಾಟಕ ಅನ್ನೋ ಹೆಸರಿಗೆ ವಿರೋಧವಾಗಿದ್ದರೂ ಕೂಡ, ಆದರೆ ಜನಗಳ ಭಾವನೆಗೆ ನಾನು ವಿರುದ್ಧ ನಡೆಯಲ್ಲ ಅಂಥೇಳಿ ಮೈಸೂರು ಪರವಾಗಿದ್ದವರು ಕರ್ನಾಟಕ ಅಂತ ಹೆಸರಿಡ್ತಾರೆ. ಅದು ಒಬ್ಬ ಜನನಾಯಕನಿಗೆ ಇರಬೇಕಾದಂಥ ಗುಣ. ಹಾಗೆ 73ರಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮೊದಲು ಜಾರಿಗೆ ತಂದವರು ದೇವರಾಜ ಅರಸರವರು, ಮತ್ತು ಶಾಲೆಗಳಲ್ಲಿ ಮೊದಲನೇ ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕು ಅಂತೇಳಿ ಕಾನೂನು ಮಾಡಿದವರು ದೇವರಾಜ ಅರಸರವರು. ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕೂಡ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಜಾರಿಗೆ ತಂದವರು ದೇವರಾಜ ಅರಸರವರು. ಒಂದು ಸಂದರ್ಭ ನಡೆಯುತ್ತೆ, ಉತ್ತರ ಪ್ರದೇಶದಿಂದ ಒಂದು ಪತ್ರ ಬರ್ತದೆ ಇವ್ರಿಗೆ. ಆ ಸರ್ಕಾರದವ್ರು ಹಿಂದಿನಲ್ಲಿ ಇವ್ರಿಗೆ ಪತ್ರ ಕಳಿಸಿರ್ತಾರೆ. ಅವಾಗ ಚಿರಂಜೀವಿ ಸಿಂಗ್ ಅವರು ಇವ್ರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ. ಅವಾಗ ದೇವರಾಜ ಅರಸರವ್ರು ಒಂದು ಮಾತು, ಏನ್ರಿ ಹಿಂದಿ ಏನು ದೊಡ್ಡದೇನ್ರಿ, ಕನ್ನಡ ನಮಗೆ ದೊಡ್ಡದು, ಅವ್ರಿಗೆ ಉತ್ತರನ ನೀವು ಕನ್ನಡದಲ್ಲಿ ಬರೆದು ಕಳಿಸ್ಬೇಕು ನೀವು ಅಂತೇಳಿ ಕನ್ನಡದಲ್ಲೇ ಉತ್ತರ ಬರೆದು ಕಳಿಸ್ತಾರೆ. ಅದು ದೇವರಾಜ ಅರಸು ಅವರು. ಆ ಬದ್ಧತೆ ಇವತ್ತು ಎಷ್ಟು ಜನ ರಾಜಕಾರಣಿಗಳಿಗಿದೆ. ಸಿದ್ದರಾಮಯ್ಯನವರು ಭಾಳಷ್ಟು ವರ್ಷಗಳಿಂದ ನಾನು ಕನ್ನಡ ಪರ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದಾರೆ. ಕನ್ನಡ ಧ್ವಜನ ಅಧಿಕೃತ ಮಾಡ್ತೀವಿ ಅಂದರು, ಮಾಡಲಿಲ್ಲ. ಮೊದಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು ಸಿದ್ದರಾಮಯ್ಯನವರು. ಎಷ್ಟು ಕನ್ನಡ ಪರ ಕೆಲಸ ಮಾಡಿದ್ದಾರೆ ಲೆಕ್ಕ ಕೊಡಿ ಅಂತ ನಾನು ಇವತ್ತು ಕೇಳ್ತಾ ಇದ್ದೀನಿ. ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷರು ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿ. ಅವತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಒಂದು ಸಮಿತಿ ರಚನೆ ಮಾಡಿದ್ರು. ಆ ಸಮಿತಿನಲ್ಲಿ ಸರೋಜಿನಿ ಮಹಿಷಿಯವರು ಅಧ್ಯಕ್ಷರಾಗಿದ್ದರು. ನಮ್ಮ ತಂದೆ ಮೊದಲನೇ ಸದಸ್ಯರು. ಕನ್ನಡಪ್ರಭದ ಕೆ ಸತ್ಯನಾರಾಯಣ ಅವರು ಸದಸ್ಯರಾಗಿದ್ದರು. ಪ್ರಭಾಕರ್ ರೆಡ್ಡಿ ಅವರು ಸದಸ್ಯರಾಗಿದ್ದರು. ಈ ಸಮಿತಿ ಹಲವಾರು ಇದನ್ನು ಕಾಯ್ದೆ ಕಾನೂನನ್ನ ರಚನೆ ಮಾಡಿ ವರದಿಗಳನ್ನ ಸರ್ಕಾರಕ್ಕೆ ಕೊಡ್ತು. ಆವಾಗ ರಾಮಕೃಷ್ಣ ಹೆಗಡೆ ಅವರು ಅಧಿಕಾರದಲ್ಲಿ ಇದ್ದಷ್ಟು ಜನ ಒಂದಷ್ಟು ಜಾರಿಗೆ ಬಂದವು. ಇವತ್ತು ಕೂಡ ಉದ್ಯೋಗ ಮೀಸಲಾತಿ ನಾವು 40 ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಲಿ ಅಂತ ಹೇಳಿ. ಅವತ್ತು ತಾವು ಶಾಸಕರಾಗಿದ್ದೀರಿ, ಇದೇ ಸರ್ಕಾರದಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಕನ್ನಡದ ಸಾಧಕ ಬಾಧಕಗಳು ಎಷ್ಟಿದೆ ಅಂತ ಗೊತ್ತು. ಕನ್ನಡದ ಹೆಸರಲ್ಲೇ ಬಂದಂಥ ಸರ್ಕಾರ ಅವತ್ತು ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಗೋಕಾಕ್ ಚಳವಳಿ. ಇಲ್ಲರ ಕಾಂಗ್ರೆಸ್ ಸರ್ಕಾರನ ಉಳಿಸೋದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಹಾಗಂತ ಬಂದವ್ರು ನೀವು 2013ರಲ್ಲಿ ಮುಖ್ಯಮಂತ್ರಿ ಆದ್ರಿ. 2017ರಲ್ಲಿ ಇದನ್ನು ಈ ಕಾಲಕ್ಕೆ ತಕ್ಕಂಗೆ ಕಾನೂನು ಕಾಯ್ದೆಗಳನ್ನ ನೀವು ಮಾರ್ಪಾಟು ಮಾಡಿ ಪರಿಷ್ಕೃತ ವರದಿ ಕೂಡ ತಂದ್ರಿ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ. ಇವತ್ತವರೆಗೂ ಕೂಡ ತಾವು ಜಾರಿ ಮಾಡಿಲ್ಲ. ಯಾಕೆ ನಾನು ಕೇಳ್ತಾ ಇದ್ದೀನಿ, ಯಾಕೆ ಜಾರಿ ಮಾಡಿಲ್ಲ ನೀವು? ತಾವು ಕನ್ನಡಿಗರು, ಕರ್ನಾಟಕ ಏನಕ್ಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲ, ಈ ಹೈಕಮಾಂಡ್ ರಾಷ್ಟ್ರೀಯ ಪಕ್ಷಗಳ ಗುಲಾಮ್ಗಿರಿ ಯಾರು ಮಾಡ್ತಾರೆ ಅವರು ಬಂದು ಈ ಹಿಂದಿಯವ್ರಿಗೋಸ್ಕರ ಮಾಡಿರೋ ಅಂಥ ಒಕ್ಕೂಟದ ರಚನೆ ಅದು. ನೀವು ಸಂವಿಧಾನದಲ್ಲೂ ಹೋದರೆ ಹಿಂದಿಗೆ ರಾಜಭಾಷೆ ಸ್ಥಾನಮಾನ ಕೊಟ್ಟಿದ್ದಾರೆ. ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಎಲ್ಲರೂ ಸಮಾನರು ಅಂತ ಹೇಳಿದ್ಮೇಲೆ ಹಿಂದಿಗೆ ಯಾಕೆ ಇವ್ರು ರಾಜಭಾಷೆ ಸ್ಥಾನಮಾನ ಕೊಡ್ತಾರೆ? ಕನ್ನಡಕ್ಕೆ ಯಾಕೆ ಕೊಟ್ಟಿಲ್ಲ? ತಮಿಳಿಗೆ ಯಾಕೆ ಕೊಟ್ಟಿಲ್ಲ? ಮಲಯಾಳಕ್ಕೆ ಯಾಕೆ ಕೊಟ್ಟಿಲ್ಲ? ಈಗ 22 ಭಾಷೆಗಳು ರಾಷ್ಟ್ರೀಯ ಭಾಷೆಗಳಾದ್ಮೇಲೆ ಹಿಂದಿನ ಯಾಕೆ ನೀವು ತಗೊಂಡೋಗಿ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ? ಇದು ಹಿಂದಿಯವ್ರಿಗೋಸ್ಕರ, ಹಿಂದಿ ಮಾತಾಡೋ ಭಾಷಿಕರಿಗೋಸ್ಕರ ಮಾಡಿರ್ತಕ್ಕಂಥ ಸಂವಿಧಾನನ. ಸಂವಿಧಾನ ಕಲಮಲ್ಲಿ 343ರಿಂದ 351ರವರೆಗೂ ಕೂಡ ಹಿಂದಿಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನ ಕೊಟ್ಟಿದ್ದಾರೆ. ವರ್ಷಕ್ಕೆ ಸಾವಿರಾರು ಕೋಟಿ ಅನುದಾನ ಕೊಡ್ತೀರಾ. ನಮ್ಮ ರಾಜ್ಯದಲ್ಲಿ ಈಗ ನೆಹರೂರವರು ಇದು ಒಕ್ಕೂಟ ರಚನೆ ಆದಾಗ ಯಾವ್ಯಾವ ಕಂಡೀಷನ್ ಮೇಲೆ ಯಾವ್ಯಾವ ರಾಜ್ಯಗಳು ಸೇರ್ಕೊಂತು. ಭಾಷಾವಾರು ಪ್ರಾಂತ್ಯ ರಚನೆ ಮಾಡೋದಿಲ್ಲ, ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅಂದ್ರೆ ಅದಾಗಲಿಲ್ಲ. ಅದು ಪೊಟ್ಟಿ ಶ್ರೀರಾಮುಲು ಭಾಳ ದೊಡ್ಡದಾಗಿ ಹೋರಾಟ ಮಾಡ್ತಾರೆ ಆಂಧ್ರದಲ್ಲಿ. ಭಾಷೆ ಮೇಲೇ ನೀವು ರಾಜ್ಯಗಳನ್ನ ರಚನೆ ಮಾಡಬೇಕು ಅಂತ ಹೇಳಿ. ಕರ್ನಾಟಕದಲ್ಲೂ ಕೂಡ ಆಲೂರು ವೆಂಕಟರಾಯರ ಆದಿಯಾಗಿ, ರಾಹ ದೇಶಪಾಂಡೆ ಆದಿಯಾಗಿ, ಮತ್ತು ಇವತ್ತೇನು ಮೊನ್ನೆ ಇದೇ ಸರ್ಕಾರ ಬಂದ ಮೇಲೆ 100 ವರ್ಷ ಮಾಡ್ತದ್ದು ಕಾಂಗ್ರೆಸ್ಸು ಸಮಾವೇಶ ಬೆಳಗಾವಿನಲ್ಲಿ ನಡೆದಿದ್ದು ಅಂತ. ಅವತ್ತು ಸಮಾವೇಶದಲ್ಲಿ ಇದ್ದಂಥ ನಾಯಕರುಗಳು ಪ್ರತಿಯೊಂದು ನಾಮಫಲಕದಿಂದ ಹಿಡಿದು ಇಡೀ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಮಾಡಿದರು. ಇವತ್ತು 100 ವರ್ಷ ಆದಮೇಲೆ ಸ್ವತಂತ್ರ ಬಂದಿದೆ, ನೀವು ಪ್ರಜಾಪ್ರಭುತ್ವ ಬಂದಿದೆ, ಇವತ್ತು ನೀವು ಅಲ್ಲಿ ಹಿಂದಿ ತೊಗೊಂಡೋಗಿ ಹಾಕಿದ್ದೀರ. ಇದು ಗುಲಾಮ್ಗಿರಿ ಅಲ್ವಾ? ಇದು ಹೈಕಮಾಂಡ್ ಗುಲಾಮ್ಗಿರಿ ಅಲ್ವಾ? ನೀವು ಆಯ್ಕೆ ಮಾಡಿರೋದು ನಿಮ್ಮನ್ನ ಕನ್ನಡ ಜನತೆ, ನೀವು ಕೆಲಸ ಮಾಡಬೇಕಾಗಿರೋದು ಕನ್ನಡ ಜನತೆಗೋಸ್ಕರ ಆಯ್ತಲ್ಲ. ಈ ದೇಶ ಹೌದು ಎಲ್ರಿಗೂ ಬಂದು ಬದುಕು ಹಾಕಿಕೊಟ್ಟಿದೆ. ಹಾಗಂತ ಹೇಳ್ಬಿಟ್ಟು ನಮ್ಮ ಭಾಷೆ ಬಿಟ್ಟು, ನಮ್ಮ ಸಂಸ್ಕೃತಿ ಬಿಟ್ಟು, ನೀವು ನಮ್ಮ ಉದ್ಯೋಗಗಳನ್ನ ಕಿತ್ಕೊಂಡು ಇದನ್ನು ಮಾಡಿ ನೀವು ಬರೀ ವಲಸಿಗರಿಗೇ ಅವಕಾಶ ಮಾಡಿಕೊಟ್ರೆ, ರಾಹುಲ್ ಗಾಂಧಿ
ಪಿನಲ್ಲಿ ಗೆಲ್ಲಬೇಕು ಅಂದರೆ ಯು ಪಿ ಅವ್ರಿಗೆ ಕೆಲಸ ಕೊಡಿ ನೀವು. ಅವ್ರು ಏನೇ ಇಲ್ಲಿ ದಾದಾಗಿರಿ ಮಾಡಿದ್ರು, ದರೋಡೆ ದೌರ್ಜನ್ಯಗಳು ಮಾಡಿದ್ರು ಎಲ್ಲದಕ್ಕೂ ಮನ್ನಾ. ಇಲ್ಲ ರಾಹುಲ್ ಗಾಂಧಿ ಹೋಗಿ ನಾನು ಕೇರಳದಲ್ಲಿ ನಿಂತ್ಕೊಳ್ತೀನಿ ಅಂದಿದ ತಕ್ಷಣ ಇಲ್ಲಿ ಜನ ಸಾಯ್ತಾ ಇದ್ರೆ ಇಲ್ಲಿ ನೀವು ಜನಗಳನ್ನ ನೋಡೋದಿಲ್ಲ, ಕೇರಳಗೆ ನೀವು ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತೀರಾ. ಕರ್ನಾಟಕದ ಆನೆ ಕೇರಳ ಬಾರ್ಡ್ರಿಗೆ ಹೋಗಿ ಸಾಯಿಸ್ತು ಅಂದರೆ ಅದನ್ನ ಯಾರು ಸುಪಾರಿ ಕೊಟ್ಟು ಕಳಿಸ್ತಾರ? ಪ್ರಾಣಿಗಳಿಗೆ ಯಾರಾದರೂ ಸುಪಾರಿ ಕೊಟ್ಟು ಕಳಿಸ್ತಾರ? ಅವ್ರಿಗೆ ನೀವು 10 ಲಕ್ಷ ರೂಪಾಯಿ ಕೊಡ್ತೀರಾ ನೀವು? ಅಲ್ಲಿ ಸರ್ಕಾರ ಇಲ್ವಾ? ಅವ್ರಿಗೆ ಬದ್ಧತೆ ಇಲ್ವಾ? ನಿಮ್ಮ ಒಬ್ಬ ಹೈಕಮಾಂಡ್ ನಾಯಕನ ಗೆಲ್ಸ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಜನರ ತೆರಿಗೆ ಹಣನ ನೀವು ತೊಗೊಂಡೋಗಿ ದುರುಪಯೋಗ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಯಾವ ಬದ್ಧತೆ ಇದೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಓಟಾಗಿ ಗೆಲ್ಲಿಸಿದವರು ನಮ್ಮ ಹಿತರಕ್ಷಣೆ ಕಾಯಬೇಕು ಅಂತ ಹೇಳಿ ನೀವು ಇವತ್ತು ಯಾರು ಹಿತರಕ್ಷಣೆ ಮಾಡ್ತಿದ್ದೀರಾ? ಯಾಕೆ ನೀವು ಸರೋಜಿನಿ ಮಹಿಷಿ ವರದಿ ನೀವು ಜಾರಿಗೆ ತಂದಿಲ್ಲ? ಆಯಿತು, ಹೋರಾಟಗಾರರೆಲ್ಲ ಒಕ್ಕರಲ್ಲಿ ನಿಲುವಿಂದ ನಾವು ನಿಂತ್ವಿ, ಇಲ್ಲ ನೀವು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲೇಬೇಕು ಅಂತ. ಸಿ ಮತ್ತು ಡಿ ದರ್ಜೆ ನೌಕರರಿಗೆ ನಾವು ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ನೀವು ಸಂಪುಟ ಸಭೆಯಲ್ಲಿ ಅನುಮೋದನೆ ತೊಗೊತೀರ. ಯಾರೋ ಒಂದಿಬ್ಬರು ಇಲ್ಲಿ ಬಂದು ಎಲ್ಲೋ ಬೇರೆ ರಾಜ್ಯದಿಂದ ವಲಸೆ ಬಂದು ಇಲ್ಲಿ ಬದುಕನ್ನ ಕಟ್ಕೊಂಡು ಇಲ್ಲಿ ಸಾವಿರಾರು ಕೋಟಿ ಇಲ್ಲಿ ನಮ್ಮ ಸಂಪತ್ತನ್ನು ಮತ್ತು ಎಲ್ಲ ಸಹಕಾರಗಳನ್ನ ಪಡ್ಕೊಂಡು, ಯಾಕೆಂದರೆ ಒಂದು ಉದ್ದಿಮೆ ಸ್ಥಾಪನೆ ಮಾಡ್ಬೇಕಂದ್ರೆ ಅವ್ರಿಗೆ 30 ವರ್ಷ ನೀವು ತೆರಿಗೆ ಕಟ್ಟಂಗಿಲ್ಲ. ಅವ್ರಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತೀರಾ, ಬ್ಯಾಂಕ್ಗಳಲ್ಲಿ ಲೋನ್ಗಳಲ್ಲಿ ಸರ್ಕಾರ ಅದಕ್ಕೆ ಗ್ಯಾರಂಟಿದಾರರಾಗ್ತೀರಾ. ನಮ್ಮ ಎಲ್ಲ ಸಂಪನ್ಮೂಲಗಳನ್ನ ಬಳಸ್ಕೊಂಡಂಥ ಉದ್ದಿಮೆದಾರರು ಕನಿಷ್ಠ ಪಕ್ಷ ಇಲ್ಲಿರೋರ್ಗೆ ಉದ್ಯೋಗಗಳು ಕೊಡೋದಿಲ್ಲ, ನಮ್ಮ ಭಾಷೆ ಸಂಸ್ಕೃತಿಗೆ ಬೆಂಬಲ ಕೊಡೋದಿಲ್ಲ, ಮತ್ತು ಸರ್ಕಾರವನ್ನು ಗೆಲ್ಲಿಸಿದವ್ರು ಜನಗಳು. ನೀವು ಉದ್ದಿಮೆ ಮತ್ತು ಈ ಬಂಡವಾಳಶಾಹಿಗಳು ಮಾತು ಕೇಳ್ತೀರಾ ಅಂತ ಹೇಳಿದ್ರೆ ಜನತಂತ್ರಕ್ಕೆ ಏನಾದರೂ ಅರ್ಥ ಇದೆಯಾ? ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಭೂಮಿ ತಗೊಂಡು ಎಲ್ಲ ಬಳಸ್ಕೊಂಡು ನೀವು ಇಲ್ಲಿರೋ ಜನಕ್ಕೆ ನೀವು ಉದ್ಯೋಗ ಕೊಡ್ರಿ. ಅದು ಆ ರೈತನ ಭೂಮಿ ಅಲ್ವಾ ನೀವು ತೊಗೊಂಡಿರೋದು? ಆ ರೈತ ಎಲ್ಲೋಗಿ ಬದುಕಬೇಕು? ಇವರು ಈಗ ನೀವು ಏನು ಹೇಳಕ್ಕೆ ಹೋಗ್ತಿದ್ರಿ, ಈ ಒಂದು ಲ್ಯಾಂಡ್ ಅಕ್ವಿಷನ್ ಇದೆಯಲ್ಲ, ಹೌದು, ಇಲ್ಲಿ ಗೌರ್ಮೆಂಟರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರೂಲ್ಸ್ ಇದೆ. ಏನಂದ್ಬಿಟ್ಟು ಕನ್ನಡಿಗರಿಗೆ ಮತ್ತೆ ಆ ಜಾಗ ಕೊಟ್ಟವ್ರಿಗೆಲ್ಲ ಕೆಲಸ ಕೊಡಬೇಕು, ಎಷ್ಟು ಜನ ಕೊಟ್ಟಿದ್ದೀರಾ ಅಂತ. ಆದರೆ ನೀವು ಒಂದು ಪ್ರೈವೇಟ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹೌದು, ಈವನ್ ಇನ್ಕ್ಲೂಡಿಂಗ್ ಗವರ್ನಮೆಂಟ್ ಸೆಕ್ಟರ್ ತಗೊಳ್ಳಿ, ನೀವು ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಬನ್ನಿ, ಮತ್ತು ಬೇರೆ ಆಫೀಸ್ಗಳಿಗೆ ಹೋಗಿ, ಇವಾಗ ಎಷ್ಟು ಜನ ಹಿಂದಿಯವರು ಇರ್ತಾರೆ, ಕನ್ನಡದವರು ನಿಮಗೆ ಹುಡುಕ್ಬೇಕು. ಅವನೇನಾಗಿರ್ತಾರೆ ಗೊತ್ತಾಗ ಕನ್ನಡದನು ಪ್ಯೂರ್ ಆಗಿರ್ತಾನೆ, ಆಫೀಸರ್ಗಳೆಲ್ಲ ಅಲ್ಲಿರ್ತಾರೆ. ನೀವೊಂದ್ಸಲ ಈ ನಾನು ಹೇಳಿದ್ನಲ್ಲ, ಈ ಕ್ಷೇತ್ರಗಳಿಗೋಗಿ ನೋಡಿ, ಈ ಸೆಂಟ್ರಲ್ ಗೌರ್ನಮೆಂಟ್ಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿದೆಯಲ್ಲ ಕರ್ನಾಟಕದಲ್ಲಿ, ದಯವಿಟ್ಟು ನೀವು ಕನ್ನಡ ಹೋರಾಟಗಾರರು ಸ್ವಲ್ಪ ಅದಕ್ಕೆ ಗಮನ ಹರಿಸ್ಬೇಕು ಸರ್. ಖಂಡಿತ ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಮೊದಲು ನಾನು ಬಂದು ಈ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಮೀಸಲಾತಿ ಕಲ್ಪಿಸೋ ಅಂತ ನೀವು ಸಂಪುಟ ದರ್ಜೆನಲ್ಲಿ ನಿರ್ಧಾರ ತಗೊಂಡ್ರಿ. ನಿರ್ಧಾರ ತಗೊಂಡವ್ರು ಘೋಷಣೆ ಕೂಡ ಮಾಡಿದ್ರಿ. ಯಾರೋ ಇಬ್ಬರು ಉದ್ದಿಮೆದಾರರು, ಈ ಯಾರೋ ಕಿರಣ್ ಮಜುಮ್ದಾರ್, ಇನ್ನೊಬ್ಬ ಅವನು ಮೋಹನ್ ದಾಸ್ ಪೈ. ಅಲ್ರಯ್ಯ, ನೀವು ದುಡ್ದಿರೋದು ಈ ನೆಲದಲ್ಲಿ ಈ ಜನಗಳಿಗೆ ಎಷ್ಟು ಋಣಿಯಾಗಿರ್ಬೇಕು ನೀವು. ಈ ಜನಗಳಿಗೆ ಉದ್ಯೋಗ ಕೊಡುವಂಥ ಈ ಸರ್ಕಾರ ನಿಮ್ಗೆ ಆದೇಶ ಮಾಡಿದ್ರೆ ಇದನ್ನು ವಿರೋಧ ಮಾಡ್ತೀರ ಅಂದ್ರೆ ನೀವು ನಾಡದ್ರೋಹಿಗಳಲ್ವ? ನೀವು ತಿನ್ಮನೆಗೆ ಜಂತಿ ಹೇಳಿಯವರಲ್ವ ನೀವು? ಈ ಇಬ್ಬರು ಉದ್ದಿಮೆದಾರರು ಹೇಳಿದ ತಕ್ಷಣ ಸರ್ಕಾರ ಏನು ತರಾತುರಿನಲ್ಲಿ ಏನೋ ಕರ್ನಾಟಕ ಮುಳುಗೇ ಹೋಯ್ತು, ಇಲ್ಲಿ ಉದ್ದಿಮೆ ಮುಳುಗೇ ಹೋಯ್ತು, ಇದಾಗೋಯ್ತು ಅಂತೇಳಿ ನೀವು ವಾಪಸ್ ತೊಗೊಂಡ್ರಲ್ವ? ನಿಮ್ಗೆ ನಾಚಿಕೆ ಆಗಲಿಲ್ವ? ನಿಮಗೆ ಒಂಚೂರು ಸ್ವಾಭಿಮಾನ ಇಲ್ಲ ಸರ್ಕಾರದವ್ರಿಗೆ? ಸಿದ್ದರಾಮಯ್ಯ ನಾನು ಕನ್ನಡ ರಾಮಯ್ಯ ಅಂತ ಹೊಗಳಿಸ್ಕೊತೀರಾ, ಮತ್ತು ಕನ್ನಡರಿಗೋಸ್ಕರ ನಾನು ಏನು ಬೇಕಾದ್ರೂ ತ್ಯಾಗ ಮಾಡ್ತೀನಿ ಅಂತೀರಾ. ಅಲ್ರಿ, ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಒಂದು ಕೆಲಸ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಇನ್ನೇನು ನೀವು ಕನ್ನಡದ ಕೆಲಸ ಮಾಡ್ತೀರಾ ನೀವು? ತಾವು ಹೇಳಿದ್ರಿ BHEL, ನಮ್ಮ ತಂದೆಯವರು ಹೋರಾಟ ಮಾಡಿದ್ದಾರೆ, ಸಾವಿರಾರು ಜನ ಕನ್ನಡಿಗರನ್ನ ಅಲ್ಲಿ ಉದ್ಯೋಗಕ್ಕೆ ಸೇರಿಸಿದ್ದಾರೆ. BHEL, BEL ಮಲಯಾಳಿಗಳು ಆರ್ಭಟ ಜಾಸ್ತಿ ಇತ್ತು, ಅಲ್ಲಿ ಕನ್ನಡ ಸಂಘಟನೆಗಳನ್ನ ಸ್ಥಾಪನೆ ಮಾಡಲು ಕೂಡ ಹೌದು ಅದೇ ಸಮಸ್ಯೆ ಇತ್ತು. ಅಲ್ಲಿ ಕನ್ನಡದವ್ರನ್ನ ಉದ್ಯೋಗಕ್ಕೆ ಸೇರಿಸಿದ್ದಾರೆ. ಯಲಹಂಕದ ಅಚ್ಚು ಮತ್ತು ಗಾಲಿ ಕಾರ್ಖಾನೆ ಇವತ್ತು ಕನ್ನಡಿಗರೇ ಇಲ್ಲ. ಅದಕ್ಕೆ ತಮಗೆ ನಮ್ಮ ಮಂತ್ರಿಗಳಿದ್ದಾರೆ ಇವತ್ತು ರಾಜ್ಯ ಸಚಿವರಾಗಿ, ಅವ್ರಿಗೆ ಮನವಿನೂ ಕೊಟ್ಟಿದ್ದೀವಿ. ಎಲ್ಲ ಉತ್ತರ ಭಾರತೀಯರನ್ನ ತಂದು ತುಂಬ್ತಾ ಇದ್ದಾರೆ. ನಾವೇನಕ್ಕೆ ಸರೋಜಿನಿ ಮಹಿಷಿ ವರದಿ ಕೇಳ್ತಿರೋದು? ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನ ಸಮಗ್ರವಾಗಿ ಕನ್ನಡಿಗನ ಒಂದು ಏಳಿಗೆಗೋಸ್ಕರ ಏನೇನು ಬೇಕು ಎಲ್ಲ ರೀತಿ ಕಾನೂನು ಕಾಯ್ದೆಗಳಿದೆ, ಅದನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ.
ನೀವು ಕಾನೂನು ಹೋರಾಟ ಸ್ಟಾರ್ಟ್ ಮಾಡೋದಲ್ಲ ಅದ್ರ ಬಗ್ಗೆ? ಮಾಡಿದೆ. ಹ್ಮ್. ಕಾನೂನು ಹೋರಾಟ ಹೋಯ್ತು ಅಂತ ಹೇಳಿ ಸರ್ಕಾರ ಇವತ್ತು ವ್ಯವಸ್ಥೆ ಯಾವ ರೀತಿ ಇದೆ ಗೊತ್ತಿದೆ ನಿಮಗೆ. ಸರ್ಕಾರ ಅದನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಬೆಳೆಸ್ಬೋದು ಅದನ್ನ ಮಾಡ್ತಾರೆ. ಈಗ ತಾವು ಕಳೆದ ಸರ್ಕಾರ ಇದ್ದಾಗ ಇದೇ ಯಾವುದೋ ಒಂದು ಸಂಸ್ಕೃತ ಭಾರತಿ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ. ಪ್ರತಿ ವರ್ಷ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನಗಳು ತಗೊಂತಾರ ಅವ್ರುಗಳು, ಟೋಕನ್ ಗಿರಾಕಿಗಳು. ಅವರು ಸಂಸ್ಕೃತ ದೇಶದಲ್ಲಿ ಟೋಕನ್ ಹಾಕೊಳ್ಳೋ ಅಂತ ಸಂಸ್ಥೆಗಳು ಅವು. ಅವರು ಕಾಲೇಜಿನಲ್ಲಿ ಕಡ್ಡಾಯವಾಗಿ ಕನ್ನಡ ಕಲಿಸ್ಬೇಕು ಅಂದ್ರೆ ಕೋರ್ಟ್ ಮೆಟ್ಲಿಗೆ ಹೋಗ್ತಾರೆ. ಅಲ್ಲಿರೋ ಜಡ್ಜ್ಗಳು ಯಾರು? ನ್ಯಾಯವಾಗಿ ಮಾತಾಡೋರು ಯಾರು? ಸರ್ಕಾರ ತಾನು ಮಾಡಿರೋ ಕಾನೂನ ತಾನು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗತ್ತೆ ಅಂತ ಹೇಳಿದ್ರೆ ಇದು ಹೈಕಮಾಂಡಿಂದನೋ ಇಲ್ಲ ಅವ್ರ ಪಕ್ಷದ ವರಿಷ್ಠರುಗಳು ಹೇಳಿರ್ತಾರೆ. ಇವತ್ತು ಅನುಕೂಲ ಕರ್ನಾಟಕ ಯಾರಿಗಾಗ್ತಿದೆ? ಕನ್ನಡಿಗರಿಗಾಗ್ತಿದ್ಯಾ? ವಲಸೆಕೋರರಿಗಾಗಿದೆ. ಇವತ್ತು ವಲಸೆಕೋರರ ಸ್ವರ್ಗ ಆಗಿ ಇವತ್ತು ಕರ್ನಾಟಕ ಬೆಳೀತಾ ಇದೆ. ನೀವು ಒಂದು ಉದಾಹರಣೆ ಹೇಳ್ತೀನಿ. ಕಳೆದ ತಿಂಗಳು ನಾನು ಅಕ್ಟೋಬರಲ್ಲಿ ನಾನು ಯಾದಗಿರಿಗೆ ಹೋಗ್ತೀನಿ. ಯಾದಗಿರಿ ಹಿಂದುಳಿದ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ. ಅಂಥ ಜಿಲ್ಲೆನಲ್ಲಿ ಜಮೀನು ಕೆಲಸ ಮಾಡೋದಕ್ಕೆ ಒಡಿಸ್ಸಾದಿಂದ ಜನಗಳು ಬಂದಿದ್ದಾರೆ, ಅಸ್ಸಾಮಿಂದ ಜನಗಳು ಬಂದಿದ್ದಾರೆ. ಬಾರ್ಗಳಲ್ಲಿ ಹೋಟ್ಲುಗಳಲ್ಲಿ ಕೆಲಸ ಮಾಡೋದಕ್ಕೆ UP ಬಿಹಾರಿಂದ ಬಂದಿದ್ದಾರೆ. ಅಲ್ಲಿರೋ ಜನ ಕೆಲಸ ಹುಡ್ಕೊಂಡು ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗ್ತಿದ್ದಾರೆ. ಬಾರ್ಗಳು ಒಂದೇ ಅಲ್ಲ, ಬಾರ್ ಶಾಪ್ಗೂ ಕೂಡ ಅದನ್ನೇ ಹೇಳಿದ್ದು. ಅಂತ ಒಂದು ಕರ್ನಾಟಕದಲ್ಲಿ ಅತಿ ಹಿಂದುಳಿದಿರೋ ಜಿಲ್ಲೆ ಪರಿಸ್ಥಿತಿ ಹಿಂಗಾಯ್ತು ಅಂದ್ರೆ ಇನ್ನು ಬೆಂಗಳೂರಲ್ಲಿ ನೀವು ನೋಡ್ತಿದ್ದೀರ ದಿನ ಬೆಳಗಾದ್ರೆ ಈ ಮಟ್ಟಗಾಗಿದೆ. ಇದೇ ಸರೋಜಿನಿ ಮಹಿಷಿ ವರದಿನಲ್ಲಿ C ಮತ್ತು D ದರ್ಜೆ ನೌಕರರಲ್ಲಿ ಕಾನೂನಲ್ಲೇ ಚೌಕಟ್ಟಲ್ಲಿದೆ. ನೀವು 100ಕ್ಕೆ 100ರಷ್ಟು ಉದ್ಯೋಗಗಳನ್ನ ಕನ್ನಡಿಗರಿಗೆ ಕೊಡಬೇಕು ಅಂತ ಇದೆ. ನೀವು ಯಾಕೆ ಜಾರಿಗೆ ತರ್ತಿಲ್ಲ? ಇದೇ ನಮ್ಮ ಕಾರ್ಮಿಕ ಸಚಿವರ ಜೊತೆ 3-4 ನಾನು ಸಭೆಗಳನ್ನ ಮಾಡಿದ್ದೀನಿ. ನಾನು ಹೇಳಿದೆ ಅಲ್ರಿ, ಕಾನೂನು ಚೌಕಟ್ಟಲ್ಲಿ ನೀವು 80% ಮಾಡ್ರಿ, ನಿಮ್ದು ಗ್ಯಾರಂಟಿ ಕ್ಲಿಕ್ ಆಗತ್ತಿಲ್ಲ. ಇವ್ರು 100% ಮಾಡ್ತೀವಿ ಅಂತ ಹೋಗ್ತಾರೆ. 100%ಗೆ ಭಾರತ ಸಂವಿಧಾನದಲ್ಲಿ ಅವಕಾಶ ಕೊಡಲ್ಲ. ಟೆಕ್ನಿಕಲ್ ಇಶ್ಯೂ ನೀವು ಯಾಕೆ ಮಾಡ್ತಿದ್ದೀರಾ? ನಾವು ಕ್ರಿಯೇಟ್ ಮಾಡಿದ್ದೇನೆ, ಅದು ಮಾಡಕ್ಕಾಗಲ್ಲ. ನೀವು ಈಗ 100ಕ್ಕೆ 80 ಕೊಡಿ. ಈಗ 100ಕ್ಕೆ 100 ಜನ ನಾವು ತರಕ್ಕಾಗಲ್ಲ. ಆಯ್ತು 80 ಕೊಡ್ರಿ, 80 ಕೊಟ್ರೆ ಆಗತ್ತಲ್ಲ. ಅದು ಕೊಟ್ರೆ ಕ್ಲಿಕ್ ಆಗ್ಬಿಡುತ್ತಲ್ಲ. ಈಗ ನೋಡಿ, ಒಬ್ಬ ಬಿಹಾರದಲ್ಲಿ ಒಂದು ದಿನಕ್ಕೆ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ದುಡಿದ್ರೆ ಅವ್ನಿಗೆ 20 ರೂಪಾಯಿ ಸಿಗತ್ತೆ. ಕೊಟ್ಟರು ಕೊಡದೇ ಇದ್ರೆ ಇಲ್ಲ. ಗೊತ್ತು ಬಿಹಾರದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಂಥವನು ನೀವು ಬೆಂಗಳೂರು ಕರ್ಕೊಂಬರ್ತೀರಾ, ದಿನಗೂಲಿ 600 ರೂಪಾಯಿ ಕೊಡ್ತೀರಾ. ಒಂದು ತಿಂಗಳಿಗೆ ಸಂಪಾದನೆ ಆಗತ್ತೋ ಬಿಡುತ್ತೋ ಅಲ್ಲಿ, ಅವ್ನಿಗೆ ಇಲ್ಲಿ ಒಂದು ದಿವಸಕ್ಕೆ ದುಡಿತಾನೆ, ಅವ್ನು ಮಾಡ್ತಾನೆ, ಸಂತೋಷವಾಗಿ ಕೆಲಸ ಮಾಡ್ತಾನೆ. ಅದೇ ಒಬ್ಬ ಕನ್ನಡಿಗ ಅದೇ ಕೆಲಸ 600 ರೂಪಾಯಿ ಮಾಡೋದ್ರೆ ಆಗಲ್ಲ. ಯಾಕೆ? ತನ್ನ ಕುಟುಂಬ ಇಲ್ಲಿದೆ, ತನ್ನ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು, ಅದ್ರ ಫೀಸ್ ಕಟ್ಟಬೇಕು. ಶಾಲೆ ಫೀಸ್ಗಳು ಎಷ್ಟಿದೆ ಇವತ್ತು? ಅದರಲ್ಲಿ ಸರ್ಕಾರಗಳು ಸರ್ಕಾರಿ ಶಾಲೆಗಳನ್ನ ಮುಚ್ತಿದೆ. ಎಲ್ಲಿ ಕಳಿಸ್ಬೇಕು ಅವ್ರ ಮಕ್ಕಳನ್ನ? ಒಂದು ಇವತ್ತು ವೈದ್ಯಕೀಯ ಖರ್ಚು ಎಷ್ಟು ಬರ್ತಿದೆ? ಒಂದು ಹೋಟ್ಲು ಹೋಗಿ ನೀವು, ಒಂದು ಸಾಮಾನ್ಯ ಹೋಟ್ಲು, ಫುಟ್ಪಾತಲ್ಲಿರೋ ಅಂಥ ಹೋಟ್ಲು, ಈಗ ನಿಮ್ಮ ಆಫೀಸ್ ಇಲ್ಲಿದೆ, ಕೆಳಗಡೆ ಇಲ್ಲೊಂದು ಕೈ ನೀಡಿ ಭವನ ಇದೆ. ನಾ ಕೈ ನೀಡಿ ಭವನ ಅಂತಾನೆ, ಯಾಕಂದ್ರೆ ನಾನು ಅಲ್ಲೇ ತಿನ್ನೋದು. ಆ ಕೈ ನೀಡಿ ಭವನದಲ್ಲಿ ಒಂದು ಪ್ಲೇಟು ಅನ್ನ ತಗೊಂಡ್ರೆ 50 ರೂಪಾಯಿ. ಹೌದು, ಆಯ್ತಲ್ಲ, 50 ರೂಪಾಯಿ ಬೇಕು ಒಂದು ಟೈಮಿಗೆ. 3 ಟೈಮ್ ನೀವು ಹೊರಗಡೆ ಮಾಡ್ತೀರಾ ಅಂತ ಹೇಳಿದ್ರೆ 150 ರೂಪಾಯಿ ಆಯಿತು. ತಿಂಗಳಿಗೆ ನೀವು ಎಷ್ಟು ಸಂಪಾದನೆ ಮಾಡ್ಬೋದು? ಒಬ್ಬ ಕನ್ನಡಿಗ ಇವತ್ತು ಬೆಂಗಳೂರಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 1,000 ರೂಪಾಯಿ ದುಡಿಬೇಕು. ನಿಜ. ನೀವು 600 ರೂಪಾಯಿ ಒಬ್ಬ ಬಿಹಾರಿಗೆ ಕೊಡ್ತೀರಾ, 400 ರೂಪಾಯಿ ಉಳಿಸ್ಕೊತೀರಾ. ಕನ್ನಡಿಗ ಅವ್ನ ಮನೆ ಕೊಡಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು, ಶಿಕ್ಷಣ ಒದಗಿಸ್ಬೇಕು, ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಮಾಡ್ಕೋಬೇಕು. ಇದೆಲ್ಲ ಮಾಡಿದ್ರು ಕೂಡ ಅವ್ನಿಗೆ ತಿಂಗಳಿಗೆ 30,000 ರೂಪಾಯಿ ಸಾಲಲ್ಲ. ಅದೇ ನೀವು ಇದೇ ನಮ್ಮ ಕಬ್ಬನ್ಪೇಟೆ ಇದೆ, ಎಲ್ಲ ಚಿನ್ನದ ಕೆಲಸ ಮಾಡೋ ಅಂಥವರು ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ. ನೀವು ನೋಡಬೇಕು, ಇಷ್ಟು 10x10 ಇದರಲ್ಲಿ 50 ಜನ ಇರ್ತಾರೆ. ಯಾಕೆಂದರೆ ಅವರಲ್ಲಿ ವರ್ಷಾನ್ಗಟ್ಲೆ ದುಡಿಯೋದನ್ನು ಅವ್ರಿಲ್ಲಿ ಒಂದು ತಿಂಗಳಲ್ಲಿ ದುಡಿತಾರೆ, ಬರ್ತಾರೆ ಕಡಿಮೆ ಲೇಬರ್ಗೆ. ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನೀವು ಕನ್ನಡಿಗರಿಗೆ ಮೀಸಲಾತಿ ಕೊಡಲೇಬೇಕು ಉದ್ಯೋಗದಲ್ಲಿ. ಇವತ್ತು ಉದಾಹರಣೆಗೆ ನಾನು ಹೇಳ್ತೀನಿ, ಕನ್ನಡಿಗರೇ ಇದ್ದಾರೆ, ನಿಮಗೆ ಮತ ಹಾಕ್ತಿದ್ದಾರೆ, ಕನ್ನಡಿಗ ರಾಜಕಾರಣಿಗಳು, ನೀವು ಅಧಿಕಾರಕ್ಕೆ ಬರ್ತಿದ್ದೀರಾ. ನಾಳೆ ಒಂದು ದಿವಸ ಇವತ್ತು ವೈಟ್ ಫೀಲ್ಡ್ ಅಂತ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಯ್ತು ಅಂತ ಹೇಳಿದ್ರೆ ಒಂದು 2-3 ವಾರ್ಡ್ಗಳಲ್ಲಿ ಒಡಿಸ್ಸಾದವ್ರು ತುಂಬ್ಕೊಂಡಿದ್ದಾರೆ. ನಾಳೆ ಏನಾದರೂ ಅವ್ರದೇ ಒಬ್ಬ ಕ್ಯಾಂಡಿಡೇಟ್ ಆಗ್ತಾ ಅಂದರೆ 3 ವಾರ್ಡ್ಗಳಲ್ಲಿ ಮುಗಿತಲ್ಲ, ಒಡಿಸ್ಸಾದವನೇ ಗೆಲ್ತಾನೆ. ನಾಳೆ ನಿಮ್ನ ಯಾರು ಕೇರ್ ಮಾಡ್ತಾರೆ? ಇವತ್ತು ಸಿದ್ದರಾಮಯ್ಯ ಇದ್ರು, ಅವತ್ತು ದೇವೇಗೌಡರು ಇದ್ರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ನಾಳೆ ಕುಮಾರಸ್ವಾಮಿ ತನ್ನ ಮಗನ್ನ ಬರೀ ಶಾಸಕರನ್ನಾಗಿ ಮಾಡಬೇಕಾ? ಆಗತ್ತಾ? ಯೋಚನೆ ಮಾಡಿ. ನಾಳೆ ನಿಮ್ಮ ಮಕ್ಕಳು ಕೂಡ ಇಲ್ಲಿ ಅಧಿಕಾರಕ್ಕೆ ಬರಲ್ಲ. ಇವತ್ತು ಸಿದ್ದರಾಮಯ್ಯನವರು ಹಲವು ಬಾರಿ ಶಾಸಕರಾಗಿದ್ದಾರೆ, 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾಳೆ ನಿಮ್ಮ ಮಗ
MLA ಕ್ಷೇತ್ರದಲ್ಲಿ ಇವತ್ತು ಮೈಸೂರಲ್ಲಿ ಮಲಯಾಳಿಗಳು ತುಂಬ ತುಳುಕ್ತಾ ಇದ್ದಾರೆ. ನಾಳೆ ಒಬ್ಬ ಮಲಯಾಳಿ ನಿಂತ ಅಂದರೆ ಅಲ್ಲಿ ಗೆಲ್ತಾನೆ, ನಾಳೆ ನಿಮ್ಮ ಮಗ ಗೆಲ್ತಾನೆ. ಅದನ್ನು ಯೋಚನೆ ಮಾಡಿ. DK ಶಿವಕುಮಾರ್ ಅವರು ತಾವು ಉದ್ಯಮಿಗಳು ಹೌದು, ರಾಜಕಾರಣಿ ಕೂಡ ಹೌದು. ನಾಳೆ ನಿಮಗೂ ಕೂಡ ಮಕ್ಕಳಿದ್ದಾರೆ. ನಾಳೆ ನಿಮ್ಮ ಮಕ್ಕಳು ಕೂಡ ರಾಜಕೀಯಕ್ಕೆ ಬರಬೇಕು ಅಂದರೆ ಅವರು ಕನಕಪುರದಲ್ಲಿ ನಿಂತು ಗೆಲ್ಲಕ್ಕಾಗತ್ತೆ, ಯೋಚನೆ ಮಾಡಿ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ವಲಸೆ ಎಷ್ಟು ತಡಿತೀರಾ? ಬೆಂಗಳೂರನ್ನ ಇವತ್ತು 4 ಕೋಟಿ ವಲಸೆಕೋರರಿಂದ ನೀವು ತುಂಬಿಸ್ಬೇಕು ಅಂತ ಹೋಗ್ತಿದ್ದೀರಾ. ಕನ್ನಡಿಗರ ಜನಸಂಖ್ಯೆ ಕುಸಿದಿಲ್ಲ, ನಾವು ಇರೋಷ್ಟೇ ಇದ್ದೀವಿ. ಅವತ್ತು ಕೇಂದ್ರ ಸರ್ಕಾರ ಏನೊಂದು ಜನ ನಿಯಂತ್ರಣ ಕಾಯ್ದೆ ಮಾಡ್ತು, ಅದನ್ನು ಪಾಲಿಸಿದವರು ದಕ್ಷಿಣದ ಭಾರತದ ರಾಜ್ಯಗಳು. ಇವತ್ತು ಉತ್ತರ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಬಿಹಾರದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ರಾಜಸ್ಥಾನದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಮಧ್ಯಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ. ನೀವು ಬರೀ ಮಕ್ಕಳನ್ನ ಎತ್ತೆತ್ತು ಅವ್ರನ್ನ ಯಂತ್ರಗಳ ಥರ ಮಾಡಿಬಿಟ್ಟು ನೀವು ಬೆಂಗಳೂರಿಗೆ ಅವ್ರನ್ನ ಕೆಲಸಕ್ಕೆ ಕಳಿಸೋದ? ನಿಮ್ಮ ರಾಜ್ಯಗಳನ್ನ ಯಾಕೆ ನೀವು ಉದ್ಧಾರ ಮಾಡ್ಕೊತಿಲ್ಲ? ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ರಾಜಕಾರಣಿಗಳು. ಇಲ್ಲಿ ಒಂದು ವಲಸೆಯನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಕಾಯ್ದೆ ನೀವು ತರಲೇಬೇಕು. ಇವತ್ತು ನೆನೆ ಒಂದು ವಿಷಯ ನೋಡಿದೆ, ಉತ್ತರ ಪ್ರದೇಶದ ಅಸೆಂಬ್ಲಿನಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಒಂದು ಇದನ್ನು ತಂದಿದ್ದಾರೆ. ಏನಂತ, ನಾವಿಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ ಅವರು ಇಂಡೈರೆಕ್ಟಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಪಠ್ಯಕ್ರಮದಲ್ಲಿ ದೇಶ ಕೊಡಬೇಕು, ಪಠ್ಯಕ್ರಮದಲ್ಲಿ ಕನ್ನಡ ಕಲಿಸ್ತೀವಿ, ತಮಿಳು ಕಲಿಸ್ತೀವಿ, ತೆಲುಗು ಕಲಿಸ್ತೀವಿ, ಮಲಯಾಳಂನ ಕಲಿಸ್ತೀವಿ ಅಂತ ನಿನ್ನೆ ಅವ್ರ ಅಸೆಂಬ್ಲಿನಲ್ಲಿ ಅವ್ರು ಘೋಷಣೆ ಮಾಡಿದ್ದಾರೆ. ಅಂದರೆ ದಕ್ಷಿಣ ಭಾರತದವ್ರು ದುಡಿಬೇಕು, ಉತ್ತರ ಭಾರತದವ್ರನ್ನ ಸಾಕಬೇಕು. ನಾವು ಮಕ್ಕಳನ್ನ ಎರ್ತೀವಿ, ದುಡಿಮೆಗೋಸ್ಕರ ನಿಮ್ಮದ್ರಲ್ಲಿ ನೀವು ಸಾಕ್ರಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸಾಕೊಂಡಿದ್ವಿ ಇಷ್ಟು ದಿವಸ, ನೀವು ಸಾಕ್ತಾ ಇದ್ರಿ, ಆದರೆ ಈಗ ನಿಮ್ಮೂರಲ್ಲೇ ಕಳಿಸ್ತೀವಿ, ಅಲ್ಲಿ ಸಾಕೊಳ್ಳಿ ಅಂತ ಹೇಳ್ಬಿಟ್ಟು ತಯಾರು ಮಾಡಿ ಕಳಿಸ್ತಾವ್ರೆ. ಸೊ ಅಂಥವ್ರನ್ನ ಪ್ರಧಾನ ಮಾಡ್ಬೇಕು. ಆ ಥರ ಮನುಷ್ಯನ, ಆ ಥರ ವ್ಯಕ್ತಿನ, ಮನುಷ್ಯ ಅನ್ನೋದು ವ್ಯಕ್ತಿ ಅನ್ನೋದು ಏನನ್ನೋದು ಗೊತ್ತಿಲ್ಲ. ಈಗ ನಾನು ಸ್ವಾಮೀಜಿ ಅಂತ ಅಕ್ಸೆಪ್ಟ್ ಮಾಡಲ್ಲ ಅವನ್ನ, ಆ ಮನುಷ್ಯನ ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ಸ್ವಾಮೀಜಿಗಳು ಇದ್ದಿದ್ದೇ ಬೇರೆ, ಇವಾಗಿನ ಸ್ವಾಮೀಜಿಗಳು ಇರೋದೇ ಬೇರೆ. ಒಬ್ಬ ಸ್ವಾಮೀಜಿ ಅದನ್ನು ಸೇವೆ ಮಾಡಿಕೊಂಡು ಎಲ್ಲೋ ಒಂದು ಗುಡಿಸ್ಲೇ ಇರಬೇಕು. ಇವರು ಮಹಾರಾಜರಿಗಿಂತ ಜಾಸ್ತಿ ಫೆಸಿಲಿಟೀಸ್ಗಳನ್ನ ಹೊಂದಿದ್ದಾರೆ. ಒಂದು ಹೇಳ್ತೀನಿ, ಸನ್ಯಾಸಿ ಅಂದ್ರೆ ಏನು? ಸರ್ವವನ್ನು ತ್ಯಾಗ ಮಾಡಿದವನು ಅಂತ ಅರ್ಥ. ಸನ್ಯಾಸಿ ಅಂದರೆ ಗುರುಗಳು ಬೇರೆ, ಸ್ವಾಮೀಜಿಗಳು ಬೇರೆ. ಅವ್ರಿಗೊಂದು ಮಠ ಇರ್ತದೆ, ಅವ್ರ ಮಠದ ಕರ್ತವ್ಯ, ಧರ್ಮ ಪ್ರಚಾರ ಅವೆಲ್ಲ ಮಾಡಬೇಕು, ಅದು ಸ್ವಾಮೀಜಿಗಳು ಗುರುಗಳ ಕೆಲಸ. ಆದರೆ ಸನ್ಯಾಸಿ ಅಂತ ಹೇಳ್ಕೊಂಡ್ಮೇಲೆ ಅವನು ಸರ್ವತಂತ್ರ ಸ್ವತಂತ್ರ, ಸರ್ವ ನಿರ್ಗುಣ ಸಂಪನ್ನ ಮತ್ತು ಸಕಲವನ್ನು ತ್ಯಾಗ ಮಾಡಿದವನು ಸನ್ಯಾಸಿ. ಅವನಿಗೆ ಆಸೆ ಇರಬಾರ್ದು, ಮೋಹ ಇರಬಾರ್ದು, ಲೋಭ ಇರಬಾರ್ದು. ತಾವು ನೋಡಿದಿರ, ಕೆಲವು ಜೈನ ಗುರುಗಳನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಎಷ್ಟೇ ದೊಡ್ಡ ಗುರುಗಳಾದರೂ ಪ್ರತಿ ದಿವಸ ಅವರು ಭಿಕ್ಷಾಟನೆಗೆ ಹೋಗಲೇಬೇಕು. ಆ ಭಿಕ್ಷಾಟನೆಯಲ್ಲಿ ಏನು ಭಿಕ್ಷೆ ಹಾಕ್ತಾರೆ ಅದನ್ನು ರುಚಿ ಕೂಡ ನೋಡೋದಿಲ್ಲ, ಅಷ್ಟೂ ಕೂಡ ಕಲಿಸ್ಕೊಂಡು ತಿಂತಾರೆ. ನೀವು ಸ್ವೀಟ್ ಹಾಕಿರಿ, ಖಾರ ಹಾಕಿರಿ, ಹುಳಿ ಹಾಕಿರಿ, ಅನ್ನ ಹಾಕಿರಿ, ಸಾರು ಹಾಕಿರಿ, ಪಾಯಸ ಹಾಕಿರಿ, ಅಷ್ಟನ್ನು ಕೂಡ ಕಲಿಸ್ಕೊಂಡು, ಅಂದರೆ ರುಚಿದು ಮೋಹನೂ ಕೂಡ ಬಿಟ್ಟು ತಾನು ಬದುಕಬೇಕು ಅಂತ ಯಾರು ಬದುಕ್ತಾನೆ ಅವನು ಸನ್ಯಾಸಿ. ಮೈ ಮೇಲೆ ಬಟ್ಟೆನೂ ಕೂಡ ಇಲ್ದಂಗೆ ಯಾರು ಬದುಕ್ತಾನೆ, ಅಂದರೆ ಅದಕ್ಕೂ ಕೂಡ ಆಸೆ ಇಲ್ಲದೆ ಬದುಕ್ತಾನೆ ಅವನು ಸನ್ಯಾಸಿ. ಅಧಿಕಾರ ಅನುಭವಿಸ್ಕೊಂಡು ಐಷಾರಾಮಿ ಆದಂಥ ಮಠಗಳನ್ನ ಕಟ್ಕೊಂಡು ಅವ್ರನ್ನ ಯಾರೂ ಕೂಡ ಸನ್ಯಾಸಿ ಅಂತ ಹೇಳಲ್ಲ. ಅದು ಈ ಸ್ವಾಮೀಜಿಗಳಿಂದ ರಾಜಕೀಯ ಹಾಳಾಯ್ತು, ರಾಜಕೀಯದಿಂದ ಸ್ವಾಮೀಜಿಗಳು ಹಾಳಾದ್ರು, ಆಸೆಯಿಂದ ಎಲ್ಲರೂ ಹಾಳಾದ್ರು ಅಂತ. ಈ ಆಸೆ ಯಾರಿದ್ದಾನೆ ಅವನು ಸನ್ಯಾಸಿ ಆಗೋಕ್ಕಾಗಲ್ಲ. ಆದರೆ ಮಠಮಾನಿಗಳಿಗೆ ಒಂದು ಧ್ಯೇಯ ಉದ್ದೇಶ ಇರುತ್ತೆ, ಜನಗಳನ್ನ ಮತ್ತು ರಾಜಕಾರಣಿಗಳನ್ನ ಇಬ್ಬರೂ ಕೂಡ ಸನ್ಮಾರ್ಗದಲ್ಲಿ ನಡೆಸಬೇಕು ಅಂತೇಳಿ ಇರುತ್ತೆ. ಆದರೆ ಎಲ್ಲೋ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನೋಡಿ, ನಮ್ಮಲ್ಲಿರ್ತಕ್ಕಂಥ ಹಲವಾರು ಮಠಾಧೀಶರು ನಾನು ಯಾಕೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಎಲ್ಲ ತಯಾರಾಗಿ ನಿಂತುಬಿಟ್ಟಿದ್ದಾರೆ. ಒಂದು ಪಕ್ಷದ ಪರವಾಗಿ ಸ್ವಲ್ಪ ಯಾಮಾರಿದ್ರೆ ಈ ಹಿಂದೆ ಆಗೋಗ್ತಿದ್ದೇನೆ ಅದನ್ನು ಕೂಡ ಎಲ್ಲ ಖಂಡಿತ. ಬಟ್ ಇಲ್ಲಿ ರಾಜಕಾರಣಿಗಳು ರಾಜಕಾರಣ ಏನೆಲ್ಲ ಆಯ್ತು ಈಗ ಈ 10-12 ವರ್ಷದಲ್ಲಿ. ಹೌದು, ಆಗ ಕೆಲವೊಬ್ರು ಅವರು ಸೂಟು ಬಿಟ್ಟು ರೆಡಿ ಮಾಡ್ಕೊಂಡಿದ್ರು. ಅಲ್ಲ, ಸೂಟು ಬಿಟ್ಟು ಬೇಡ. ಈಗ ಏನಾಗಿದೆ ಅಂದ್ರೆ, ಈಗ ಹಲವಾರು ರಾಜಕಾರಣಿಗಳು ಮಠಾಧೀಶರುಗಳು ಆಗ್ತಿದ್ದಾರೆ, ಹಲವಾರು ಅಧಿಕಾರಿಗಳು ಮಠಾಧೀಶರು ಆಗ್ತಿದ್ದಾರೆ. ಈಗ ಇತ್ತೀಚೆಗೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠಾಧಿಪತಿಗಳು ಒಬ್ಬರು ಅಧಿಕಾರಿಗಳಾದರು. ಈಗ ಇನ್ನೊಬ್ರು ನಮ್ಮ ಯಡಿಯೂರಪ್ಪ ಅವ್ರ ಹತ್ರ ಇದ್ರು, BJ ಪುಟ್ಟಸ್ವಾಮಿಗೌಡರು ಅಂತೇಳಿ, ಅವ್ರು ಮಠಾಧೀಶರಾದರು. ಇವರೆಲ್ಲ ಏನಕ್ಕೆ ಮಠಾಧೀಶರಾಗ್ತಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾಳೆ ನಾನು ಮಠಾಧೀಶರಾಗಿದ್ದರೆ ನಾನು ರಾಜಕೀಯಕ್ಕೆ ನನ್ನ ಸ್ವಂತ ದುಡಿಮೆ ಪಟ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಇಲ್ಲಿ ತಂದು ಹಾಕ್ಬೇಕಾಗಿಲ್ಲ, ಜನಗಳು ತಂದು ಕೊಡ್ತಾರೆ ಮತ್ತು ಜನ ಆ ಗೌರವನೂ ಕೊಡ್ತಾರೆ ಮಠಾಧೀಶ ಅಂತೇಳಿ. ಆಮೇಲೆ ನಾನು ಯಾವುದೋ ಒಂದು ಜಾತಿಗೆ ಮಠಾಧೀಶನಾಗಿ ಇಲ್ಲ ಮಠಮಾನ್ಯ ವ್ಯಕ್ತಿ ಆಯಿತು ಅಂದರೆ ನಾನು ರಾಜಕೀಯದಲ್ಲಿ ಭಾಳಷ್ಟು ವರ್ಷ ನಾನು ನಿಲ್ಬೋದು ಅನ್ನೋ ಒಂದು ಭಾವನೆ ಎಲ್ಲೋ ಬಂದ್ಬಿಟ್ಟಿದೆ
ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಎಸ್ ಸರ್. ಸರ್, ರಾಜಕೀಯದಲ್ಲಿ ತಮ್ಮ ನಿಲುವೇನು? ಕನ್ನಡ ಪರದ ಬಗ್ಗೆ ತಮ್ಮ ನಿಲುವೇನು? ಇವತ್ತು ಏಕೆಂದ್ರೆ ರಾಜಕೀಯ ಮಾತಾಡ್ತೀವಿ, ರಾಜಕೀಯದ ಫಸ್ಟ್ ಮಾತಾಡೋಣ, ಆಮೇಲೆ ಕನ್ನಡದ ಬಗ್ಗೆ ಮಾತಾಡಿ. ಇವತ್ತು ರಾಜಕೀಯ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಲ್ಲಿ ಏನು ಭಯ ಬಂದ್ಬಿಟ್ಟಿದೆ, ನಮ್ಮ ಕರ್ನಾಟಕದ ರಾಜಕೀಯದ ಮಟ್ಟಕ್ಕೆ ನಾವು ತಗೊಂಡು ಅಂತ ಹೇಳಿದ್ರೆ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಬಂಡವಾಳಶಾಹಿಗಳೆಲ್ಲರನ್ನೂ ಕೂಡ ರಾಜಕೀಯಕ್ಕೆ ತಂದ್ಬಿಟ್ರು. ಬಂಡವಾಳಶಾಹಿಗಳಿಗೆ ದುಡ್ಡಿಗೆ ಕೊರತೆ ಇರಲಿಲ್ಲ, ಅವ್ರಿಗೆ ಅಧಿಕಾರ ಬೇಕಾಯಿತು, ತಾವು ಮಾಡಿರೋಂಥ ಸಂಪತ್ತನ್ನು ರಕ್ಷಿಸ್ಕೋಬೇಕಾಯಿತು, ಅದಕ್ಕೆ ರಾಜಕೀಯ ಶಕ್ತಿ ಬೇಕಾಗಿತ್ತು. ಅಲ್ಲಿ ರಾಜಕಾರಣಿಗಳು ಅಲ್ಲಿ ತನಕ ಒಂದು ಮಟ್ಟಕ್ಕೆ ಪ್ರಾಮಾಣಿಕರಾಗಿದ್ದರು. ಒಂದು ವ್ಯವಸ್ಥೆ ಇತ್ತು ನಮ್ಮ ಕರ್ನಾಟಕ ರಾಜಕೀಯದಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಕಡೆ ಬಂಡವಾಳಶಾಹಿ, ಒಂದು ಕಡೆ ರಾಜಕಾರಣಿ, ಇನ್ನೊಂದು ಕಡೆ ಜನ. ರಾಜಕಾರಣಿ ಜನಕ್ಕೂ ಬೇಕಾಗಿದ್ದ, ಬಂಡವಾಳಶಾಹಿಗಳಿಗೂ ಬೇಕಾಗಿದ್ದ. ಎಲ್ಲೋ ಎಲೆಕ್ಷನ್ ಟೈಮಲ್ಲಿ ಒಂದಷ್ಟು ಸಹಕಾರನ ಬಂಡವಾಳಶಾಹಿಗಳಿಗೂ ತಗೊಳ್ಳೋರು, ಆಮೇಲೆ ಆ ಬಂಡವಾಳಶಾಹಿಗಳು ಸರ್ಕಾರದಲ್ಲಿ ಏನು ಕೆಲಸ ಬೇಕೋ ಅದನ್ನು ಮಾಡಿಕೊಡೋರು. ಈ ಕಡೆ ಜನಗಳಿಗೂ ಕೂಡ ಕಷ್ಟ ಸುಖದಲ್ಲಿ ಭಾಗಿಯಾಗೋರು, ಜನಗಳಿಗೂ ಕೂಡ ಅನುಕೂಲವಾಗಿದ್ರು. ಯಾರು ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಬೇಕನ್ನೋ ದುರಾಸೆ ಅಂತೂ ಕರ್ನಾಟಕದ ರಾಜಕಾರಣಿಗಳಿಗೆ ಇರಲಿಲ್ಲ. ಯಾವಾಗ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ವಿಜಯ್ ಮಲ್ಯ ಅಂತವರು, ಮತ್ತು ನಮ್ಮ ದೇವೇಗೌಡರು, ಎಂ.ವಿ.ಎಂ. ರಾಮಸ್ವಾಮಿ, ಮೋಸ್ಟ್ಲಿ ಬಹುಶಃ ಮುಂಚೆನೆ ಬಂದಿರೋ ಅನ್ಸುತ್ತೆ. ಇಲ್ಲ, ಕೃಷ್ಣ ಅವರು ಸಿಎಂ ಆಗಿದ್ದ ಕಾಲದಲ್ಲೇನೆ ಅವರು ರಾಜ್ಯಸಭಾ ಮೆಂಬರ್ ಆಗ್ತಾರೆ. ಯಾಕಂದ್ರೆ ಅವ್ರು ಹೊಸ ಒಂದು ಇದು ಕಟ್ಟಿದ್ರಲ್ಲ, ಅದಾಮೇಲೆ ಅದು ಎಸ್.ಎಂ. ಕೃಷ್ಣ ಅವರು ಇವ್ರನ್ನ ರಾಜ್ಯಸಭಾ ಮೆಂಬರ್ ಆದ್ಮೇಲೆ ಹಳೆ ಜನತಾ ಪಕ್ಷ ನೇಗಿಲು ಒತ್ತ ರೈತ ಏನೇಗಿಲು ಇವ್ರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅದನ್ನ ಇವ್ರು ಎರವಲ್ ಪಡೆದು ಒಂದು ಪಕ್ಷ ಮಾಡಕ್ ಹೋಗ್ತಾರೆ ರಾಜ್ಯಸಭಾ ಮೆಂಬರ್ ಆದ್ಮೇಲೆ. ಹೀಗೆ ಬಂಡವಾಳಶಾಹಿಗಳೆಲ್ಲ ರಾಜೀವ್ ಚಂದ್ರಶೇಖರ್ ಅವ್ರು ಇರ್ಬೋದು, ಇಂಥ ಬಂಡವಾಳಶಾಹಿಗಳು ಯಾವಾಗ ರಾಜ್ಯಸಭೆಗೆ ಮತ್ತೆ MLC-ಗಳಾಗಕ್ಕೆ ಬಂದರು. ಇನ್ನೊಂದು, ಈಗ ನೀವು ಒಂದಿಬ್ರು ಹೆಸರು ಹೇಳಿದ್ರಿ, ಮಲ್ಯ ಬಿಡಿ ಪಾಪ ಇಲ್ಲಿ ಮಾಡಿದ್ದಾರೆ, ಅವ್ರ ತಂದೆದೆಲ್ಲ ಕೊಡುಗೆ ತುಂಬ ಇದೆ. ಇನ್ನೊಬ್ರು ಹೆಸರು ಹೇಳಿದ್ರಿ, ಅವ್ರದ್ದು ಕರ್ನಾಟಕಕ್ಕೆ ಏನ್ ಕೊಡುಗೆ ಸರ್? ಇಲ್ಲಿಂದ ಕರ್ನಾಟಕ ಕೊಡುಗೆ ಇರಲಿ, ಇಲ್ಲಿಂದ ತಗೊಂಡಿದ್ದೆ ಹೊರತು ಕೊಡುಗೆ ಏನಿದೆ, ಕೊಟ್ಟಿದ್ದೇನಿದೆ? ಕೊಡುಗೆ ಶೂನ್ಯ ಅನ್ನೋದಕ್ಕಿಂತ ಆ ಮನುಷ್ಯನಿಂದ ಕರ್ನಾಟಕಕ್ಕೆ ಆದಂತ ಅನ್ಯಾಯಗಳಿದೆಯಲ್ಲ ಅದು ಒಂದೆರಡಲ್ಲ. ಎಷ್ಟು ಭೂಮಿ ಕಬಳಕೆ ಮಾಡಿದಾನ ಮನುಷ್ಯ. ಸರ್ಕಾರ ತನಿಖೆ ಹಂತದಲ್ಲೇ ಹೊರತು ಅದರಿಂದ ಮುಂದೆ ಹೋಗಿಲ್ಲ. ತಾನು ಸ್ಥಾಪನೆ ಮಾಡಿದಂಥ BPL ಕಂಪನಿ ಹೆಸರಲ್ಲಿ ಎಷ್ಟು ಭೂ ಕಬಳಿಕೆ ನಡೆದಿದೆ. ಯಾಕೆ ಸರ್ಕಾರ ಅದು ಯಾವುದೇ ಪಕ್ಷದ ಸರ್ಕಾರ ಆಗಲಿ ಯಾಕೆ ಅದನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಲ್ಲ? ಇಲ್ಲ, ನಾನು ಸ್ಪೆಸಿಫಿಕ್ ಯಾಕೆ ಕೇಳಿದೆ ಅಂತ ಹೇಳ್ಬಿಡ್ತೀನಿ. ಅಂದ್ರೆ ಬೇರೆ ರಾಜ್ಯದವರು ಬಂದ್ಬಿಟ್ಟು ಇಲ್ಲಿ ರಾಜ್ಯಸಭಾ ಮೆಂಬರ್ ಆಗಲಿ MLC-ಗಳಾಗಲಿ ಆಗ್ತಾರೆ. ನಮ್ಮ ಕನ್ನಡದವರು ಕನ್ನಡಕ್ಕೋಸ್ಕರ ಕೆಲವು ನಿಮ್ಮಂಥ ಹೋರಾಟಗಾರರುಗಳನ್ನೆಲ್ಲರನ್ನು ಕೈ ಬಿಟ್ಬಿಡ್ತಾರೆ. ನಮ್ಮ ಯಾರು ರಾಜಕೀಯ ವ್ಯಕ್ತಿಗಳು ದೊಡ್ಡವರು ಅಂತ ಯಾರು ಅನ್ಸ್ಕೊಂಡಿದ್ದಾರೆ, ಪ್ರಬಲವಾಗಿ ಪಕ್ಷದಲ್ಲಿರ್ತಾರೆ, ಅವರೆಲ್ಲ ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಹೊರಗಡೆನವ್ರಿಗೆ ಮಣೆ ಹಾಕೋದು ಕಲ್ತ್ಬಿಟ್ಟಿದ್ದಾರೆ. ನೀವು ಹೇಳಿದ್ರೆ ಕೃಷ್ಣ ಅವ್ರು ಬಂದಾದ್ಮೇಲೆ ಇದನ್ನೆಲ್ಲ ಜಾಸ್ತಿ ಆಯ್ತು. ಅವರು ಇದು ಕೊಡುಗೆ ಯಾರು ಅಂತ ಅಂದ್ರೆ ಈ ಬಿಸ್ನೆಸ್ ಮ್ಯಾನ್ಗಳಿಗಾಗ್ಲಿ ಅಥವಾ ಔಟ್ಸೈಡ್ಗಳಾಗ್ಲಿ ಬಂದು ಇಲ್ಲೂ ರಾಜ್ಯಸಭಾ ಮೆಂಬರ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಈ ರಾಜಕೀಯ ವ್ಯವಸ್ಥೆಯಿಂದ, ರಾಜಕೀಯ ವ್ಯಕ್ತಿಗಳಿಂದ. ಯಾಕೆಂದ್ರೆ ಅವರು ಏನೋ ಒಂದು ಸಮಸ್ಯೆಗಳಾಗ್ಲಿ ಅಥವಾ ಏನಾದ್ರು ವ್ಯವಹಾರಗಳಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಇವಾಗ ಅದೇನೇ ನಿಮ್ಗೆ ನೆಗೆಟಿವ್ ಆಗ್ತಾ ಇದೆ. ನೆಗೆಟಿವ್ ಅಂತಂದ್ರೆ ಅದೇ ಸ್ವಲ್ಪ ನಿಮ್ಗೆ ಕಷ್ಟ ಆಗ್ತಾ ಇದೆ. ಅಲ್ಲ, ಕಷ್ಟ ಅಲ್ಲ. ಈಗ ನೋಡಿ, ರಾಜೀವ್ ಚಂದ್ರಶೇಖರ್ ಅಂತವನ್ನ ನೀವು ಇಲ್ಲಿ ರಾಜ್ಯಸಭಾ ಮೆಂಬರ್ ಮಾಡಿದ್ರಿ. ಕರ್ನಾಟಕದ ಪರವಾಗಿ ಕೆಲಸ ಮಾಡು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಉದಾಹರಣೆ ತೋರಿಸ್ಬಿಡಿ. ಕರ್ನಾಟಕ ಎಲ್ಲ ಕನ್ನಡಿಗರ ಪರವಾಗಿ ಕೆಲಸ ಮಾಡಿರೋದೆಲ್ಲ ಕನ್ನಡಿಗರ ವಿರುದ್ಧನೇ. ತಾನಿದ್ದಂಥ ಪಕ್ಷದಲ್ಲಿ ಒಂದು ಮಲಯಾಳಿ ಜನಗಳ ಒಂದು ವಿಂಗ್ನ ಕಟ್ತಾರೆ, ಅದು ಎಲ್ಲಿ? ಕರ್ನಾಟಕದಲ್ಲಿ. ಇವತ್ತು ಕೇರಳದಲ್ಲಿ ಹೋಗಿ ರಾಜಕೀಯ ಮಾಡ್ತಿದ್ದಾರೆ. ಆ ಕೇರಳದಿಂದ ಬೆಂಗಳೂರಿಗೆ, ಕೊಚ್ಚಿನಿಂದ ಬೆಂಗಳೂರು ಒಂದೇ ಭಾರತ್ ರೈಲು ಹಾಕಿಸ್ತಾರೆ. ಯಾರ ಪರ ಕೆಲಸ ಮಾಡ್ತಿದ್ದೀರಾ ನೀವು? ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಕರ್ನಾಟಕದ ಜನತೆ, ಕನ್ನಡಿಗರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು. ಇಲ್ಲಿ ಒಂದು 2-3 ಸಲ ನೀವು ರಾಜ್ಯಸಭಾ ಮೆಂಬರ್ ಆಗಿದ್ದೀರಾ, ನಿಮಗೆ ಕೊಡುಗೆ ಶೂನ್ಯ. ಮಾಡಿರೋದು ಕನ್ನಡಿಗರ ವಿರುದ್ಧ ಕೆಲಸ. ನೀವು ಇವತ್ತು ಕೇರಳಕ್ಕೆ ಹೋದ ತಕ್ಷಣ ಅಲ್ಲಿ ಜನರ ಪರವಾಗಿ, ಯಾಕಂದ್ರೆ ನೀವೊಬ್ಬ ಮಲಯಾಳಿ, ನೀವು ತೋರಿಸ್ಕೊಟ್ಬಿಟ್ರಿ. ನೀವು ಕನ್ನಡಿಗ ರಾಜಕಾರಣಿಗಳು ವಿರೋಧಿಗಳು, ಹಾಗೆ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ನೀವು ಇವತ್ತು ಸವಲತ್ತುಗಳನ್ನ ಅಧಿಕಾರ ಪಡೆದವರು ಕೂಡ ಕನ್ನಡಿಗರ ವಿರುದ್ಧವೇ. ನಿರ್ಮಲಾ ಸೀತಾರಾಮನ್ ಇವತ್ತು ವಿತ್ತ ಸಚಿವೆ ಆಗಿದ್ದೀರಾ, ಏನ್ ಕೊಡುಗೆ ಕರ್ನಾಟಕಕ್ಕೆ? ಇವತ್ತು 4 ಲಕ್ಷ ಕೋಟಿ ತೆರಿಗೆನ ಕರ್ನಾಟಕದವರು ಪ್ರತಿ ವರ್ಷ ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಅವರು ಇನ್ನೊಂದು ನಾನು ಜ್ಞಾಪಕ ಬಂದಿದೆ, ಇವಾಗಲೇ ಹೇಳ್ತೀನಿ.
ಕರ್ನಾಟಕದ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಏನಾದ್ರೂ ಪರವಾಗಿ ಅಥವಾ ಕೊಡುಗೆ, ಈಗ ಒಬ್ಬ ರಾಜ್ಯಸಭಾ ಮೆಂಬರ್ಗೆ ಒಂದು ಅವ್ರದ್ದೇ ಒಂದು ಇದಿರುತ್ತೆ, ಅವ್ರು ಏನು ಬೇಕಂದ್ರೆ ಒಂದು ಕೊಡುಗೆ ಕೊಡ್ಬೋದು ಕರ್ನಾಟಕಕ್ಕೆ. ಅಂದರೆ ಎಲ್ಲಿ ಆಗಿರ್ತಾರೆ ಅವ್ರು ತೆಲುಗು ಆಂಧ್ರದಲ್ಲಾಗಿರಲಿ ತಮಿಳ್ನಾಡಾಗಿರಲಿ ಅವ್ರಿಗೆ ಒಂದು ಇದಿರುತ್ತಲ್ಲ, ಏನಾದರೂ ಮಾಡ್ಬೋದು ಅಂದ್ಬಿಟ್ಟು. ಆ ಥರದ್ದು ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ದಾರೆ ಕರ್ನಾಟಕಕ್ಕೋಸ್ಕರ? ಕರ್ನಾಟಕದ BJP ಅವರು ಯಾಕೆ ಅವ್ರನ್ನೇ ಆರಿಸಿ ಕಳಿಸ್ತಾರೆ? ಕನ್ನಡಿಗರನ್ನ ಹೀಯಾಳಿಸೋದು, ಕನ್ನಡಿಗರ ಭಾಷೆಗೋಸ್ಕರ ಹೋರಾಟ ಮಾಡಿದ್ರೆ ಅಂಥವ್ರನ್ನ ಹೀಯಾಳಿಸೋದು, ಕರ್ನಾಟಕಕ್ಕೆ ಅನುದಾನ ಕೇಳಿದ್ರೆ ಕರ್ನಾಟಕದವ್ರನ್ನ ಹೀಯಾಳಿಸೋದು, ಕರ್ನಾಟಕಕ್ಕೆ ಏನಾದರೂ ಒಂದಷ್ಟು ಯೋಜನೆಗಳನ್ನ ಕೊಡ್ರಿ ಅಂದರೆ ಹೀಯಾಳಿಸೋದು, ಇದೇ ಅವ್ರು ಕೊಟ್ಟಿರೋ ಅಂಥ ಕೊಡುಗೆಗಳು. ಯಾಕೆಂದ್ರೆ ಅದು ಕಾಂಗ್ರೆಸ್ಸಲ್ಲೂ ಕೂಡ ಕೆಲವೊಬ್ರು ಇರ್ಬೋದು. ಹೌದು, ಅಲ್ಲಲ್ಲ, ಇದು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದಲ್ಲೂ ಯಾರ್ಯಾರು ಗೆದ್ದು ಬಂದಿದ್ದಾರೆ. ಈಗ ವೆಂಕಯ್ಯ ನಾಯ್ಡು ಹೋದ್ರು, ಉಪ ರಾಷ್ಟ್ರಪತಿ ಆದರು. ಏನು ಕೊಡುಗೆ ಕೊಟ್ಟಿದ್ದಾರೆ? ಅವ್ರ ಕೊಡುಗೆ ಏನು ಕೊಟ್ಟರು? IBPS ಅನ್ನೋ ಒಂದು ಸಂಸ್ಥೆನ ಆಂಧ್ರದಲ್ಲಿ ಸ್ಥಾಪನೆ ಮಾಡಿದ್ರು. ಅದರಿಂದ ಬ್ಯಾಂಕಿಂಗ್ ಎಕ್ಸಾಮ್ಗಳು ನಡೀತಾ ಇದೆ. ಆ ತೆಲುಗರು ಎಲ್ಲೆಲ್ಲಿದ್ದಾರೆ, ತೆಲುಗರಿಗೆ ಇಡೀ ದೇಶದಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳ ಮೂಲಕ ಅವ್ರನ್ನ ಬ್ಯಾಂಕಲ್ಲಿ ಉದ್ಯೋಗ ಕೊಡಿಸೋದಕ್ಕೆ ಯಶಸ್ವಿ ಆದರು. ಅದಕ್ಕೆ ಮೆಟ್ಲು ಮಾಡ್ಕೊಂಡಿದ್ದು ಕರ್ನಾಟಕನ. ಆಮೇಲೆ ಇದೇ ನಿರ್ಮಲಾ ಸೀತಾರಾಮನ್ ರವರು ಇಲ್ಲಿಂದ ಈಗ ನೀವು ಆಯ್ಕೆಯಾಗಿ ಹೋಗಿದ್ದೀರಿ ರಾಜ್ಯಸಭಾ ಮೆಂಬರ್ ಆಗಿ. ಈ ನಾಡಿಗೆ ನೀವೇನಾದ್ರು ಒಂದು ಋಣ ಕೊಡಬೇಕು ಅನ್ನೋದಿಲ್ವಾ? ಇವತ್ತು ಅವ್ರು ಕೊಟ್ಟಿರೋ ಕೊಡುಗೆಗಳೇನು ಋಣ ಅವ್ರ ಮೇಲಿದೆ, ಅದೇ ಅದನ್ನ ತೀರ್ಸ್ಕೊಳ್ಳೋಷ್ಟು ಸ್ವಲ್ಪ ಕೃತಜ್ಞತೆ ಇಲ್ಲದೆ ಇರೋ ಜನ ಅಂತ ನಾನು ಹೇಳ್ತೀನಿ ನೇರವಾಗಿ. ಈಗ ಕರ್ನಾಟಕದಿಂದ ಆರಿಸೋದಂತ ರಾಜ್ಯಸಭಾ ಮೆಂಬರ್ ಅವರು ಇವತ್ತು ದೇಶದ ವಿತ್ತ ಸಚಿವರಾಗಿದ್ದಾರೆ. ವಿತ್ತ ಸಚಿವರಾದ ಮೇಲೆ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ಬೋದಾಗಿತ್ತು. ನಿಜ, ಕರ್ನಾಟಕಕ್ಕೆ ಒಂದು ಒಳ್ಳೆ ನೀವು ಅನುದಾನಗಳನ್ನ ಕೊಡ್ಬೋದಾಗಿತ್ತು ಬಜೆಟ್ನಲ್ಲಿ. ಅದು ಬಿಟ್ಟು ಕರ್ನಾಟಕದಿಂದ ಎಷ್ಟು ಬರತ್ತೆ, ಈ ಒಂಥರ ಈ ಹಸು ಇಂದ ನೀವು ಹಾಲು ಹೀರ್ಕೋಬೇಕಂತೆ ರಕ್ತ ಏರ್ತಾ ಇದ್ದೀರಾ ನೀವು. ಕರ್ನಾಟಕದಿಂದ ರಕ್ತ ಬರಲಿ ಅಂತ ರಕ್ತಾನೂ ಏರ್ತಿದ್ದೀರಾ. ಪ್ರತಿ ವರ್ಷ 4 ಲಕ್ಷ ಕೋಟಿ ನೀವು ತೆರಿಗೆ ಹಣನ ತಗೊಂಡು ನೀವು ಪ್ರತಿ ಒಂದು ವರ್ಷನೂ ಕೂಡ ಕರ್ನಾಟಕಕ್ಕೆ ಬರಬೇಕಾಗಿರೋ ಹಂತದಲ್ಲಿ ಕಡಿತ ಮಾಡ್ಕೊಂಡು ಬಂದಿದ್ದೀರ ಹೊರತು ಕರ್ನಾಟಕವನ್ನು ಸಾಲದಲ್ಲಿ ಮುಳುಗಿಸ್ತಿದ್ದೀರ ಹೊರತು. ಇದೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊರೋನಾ ಸಂದರ್ಭ ಮುಗಿದಾದ ಮೇಲೆ ನಾವು 1 ಲಕ್ಷ ಕೋಟಿ ಸಾಲ ಕೊಡ್ತೀವಿ, ನಿಮ್ಮ ಹಣ ನಾವು ನಿಮ್ಗೆ ಹಿಂದಿರುಗಿಸಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಿಂದ 4 ಲಕ್ಷ ಕೋಟಿ ಲಾಭ ಮಾಡ್ಕೊಂತಾರೆ, ನಮಗೆ ಇವರು ಮತ್ತೆ ನಮ್ಮ ದುಡ್ಡು ತಗೊಂಡು ನಮ್ಮ ದುಡ್ಡೇ ನಮಗೆ ಸಾಲ ಕೊಡ್ತಾರಂತೆ. ಇದು ಇವ್ರ ಕೊಡುಗೆ. ಕರ್ನಾಟಕದ ಪರಿಸ್ಥಿತಿನೂ ಹಾಗೆ ಇದೆ ಹಾಗಾದ್ರೆ. ಹೌದು, ಬೇರೆಯವರು ನಮ್ಮ ಜಾಗದಲ್ಲಿ ಬಂದು ಬೇರೆಯವರು ದುಡ್ಡೆಲ್ಲ ಮಾಡ್ತಾ ಇದ್ದಾರೆ. ಹೌದು, ಬಟ್ ನಮ್ಗೆ ಅವರೇ ಸಾಲ ಕೊಡ್ತಾರೆ. ಹೌದು, ಬಟ್ ಅದು ನಮ್ಮ ದುಡ್ಡೇ ನಮಗ್ ಕೊಡಲ್ಲ. ಅದೇ ಕೇಳಿ, ನಮ್ಮ ದುಡ್ಡನ್ನ ತಗೊಂಡು ನಮ್ಮ ದುಡ್ಡಲ್ಲಿ ನಮಗ್ ಸಾಲ ಕೊಡ್ತಾ ಇದ್ದಾರೆ. ಕನ್ನಡಿಗನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ನಾನು ದುಡಿದ್ಬಿಟ್ಟು 4 ಲಕ್ಷ ರೂಪಾಯಿ ದುಡಿದ್ಬಿಟ್ಟು ಕೊಟ್ಟಿದ್ದೀನಿ. ನೀವು ನನ್ನ ದುಡ್ಡನ್ನೇ 4 ಲಕ್ಷ ರೂಪಾಯಿ ತಗೊಂಡು ಅದರಲ್ಲಿ 1 ಲಕ್ಷನ ನೀವು ನನಗೆ ಸಾಲ ಅಂತ ಕೊಡ್ತಿದ್ದೀರಾ. ಇದು ನಮ್ಮ ವ್ಯವಸ್ಥೆ. ಈ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಮುಂಚೆ ದೇವನಹಳ್ಳಿ ಜನಗಳು ಮಾರ್ಕೊಂಡ್ರಲ್ಲ ಲ್ಯಾಂಡ್, ಅವ್ರ ಪರಿಸ್ಥಿತಿನೂ ಇದೇನೆ. ಖಂಡಿತ. ಇವತ್ತು ಏನು ಇದಾಗಿಲ್ಲ. ಇವತ್ತು ನೀವು ಭೂಮಿ ಕೊಡ್ತೀಯಾ, ನಾಳೆ ನಿನ್ಗೆ ಅನುಕೂಲ. ನೀನು ಭೂಮಿ ಕೊಡ್ಲಿಲ್ವಾ, ತಗೋ ಅದು ಗ್ರೀನ್ ಝೋನ್ಗೆ ಸೇರಿಸು, ನಾಳೆ ಅವ್ನು ಮಾರ್ಕೊಳಂಗೂ ಇಲ್ಲ. ಆ ಥರ ಮಾಡಕ್ಕೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅದನ್ನ ಆ ಥರ. ಸೊ ನೀವು ರಾಜಕೀಯದಲ್ಲಿ ಈಗ ನೆಕ್ಸ್ಟ್ ಏನಾದರೂ ಯಾವ ಕ್ಷೇತ್ರದಿಂದ MLA ಕ್ಯಾಂಡಿಡೇಟ್ ಆಗ್ಬೇಕಂತ ಇದ್ದೀರಾ? ಆಮೇಲೆ ಯಾವ ಪಕ್ಷದಿಂದ? ಇಲ್ಲ, ಪಕ್ಷಗಳ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜಕೀಯ ಸನ್ನಿವೇಶನೇ ಸರಿಯಿಲ್ಲ. ಇವತ್ತು ನೀವು ಯಾವುದೇ ಒಬ್ಬ ರಾಜಕೀಯ ನಾಯಕನ ಹಿಂದೆ ಹೋಗಿ ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮುಂದೆ ಬರಕ್ಕೆ ಬಿಡಲ್ಲ. ನಿಮ್ಮನ್ನ ಕಡೆಯವರೆಗೂ ಕೂಡ ಆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ದುಡುಗಿಸ್ಕೊಂತಾರೆ ಹೊರತು ನಾಳೆ ನೀವು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ನಾಳೆ ನೀವು ನಾಯಕನಾಗಿ ಬೆಳೆಯುವಂಥದ್ದು ಭಾಳ ಕಷ್ಟ ಇದೆ. ಎಲ್ಲ ನಾವು ಕೆಲವು ಪಕ್ಷಗಳು ಹೇಳ್ಕೊಳ್ತಾರೆ ನಾವು ಕಾರ್ಯಕರ್ತರ ಪಕ್ಷ ಅಂತ. ಬಟ್ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಅವ್ರನ್ನೂ ಕೂಡ ಅಧಿಕಾರಕ್ಕೆ ತಂದು ಮಾಡಿದ್ದಾರೆ. ಬಟ್ ಅವರು ಮೂಲ ಸಂಸ್ಥೆಯಲ್ಲಿ ದುಡಿದಂಥವ್ರು ಇದ್ದರೆ ಮಾತ್ರ ಅಂಥವ್ರಿಗೆ ಮಾಡಿದ್ದಾರೆ. ಇಲ್ಲ ಅಂತ ನಾವು ತೆಗೆದಾಕಕ್ಕಾಗಲ್ಲ. ಆದರೆ ಹಲವಾರು ಪಕ್ಷಗಳಲ್ಲಿ ನೀನು ಈ ಜಾತಿಯವನೇ ಆಗಿದ್ದರೆ ನಿನಗೆ ಸ್ಥಾನ ಸಿಗುತ್ತೆ. ಹಲವಾರು ಪಕ್ಷಗಳಲ್ಲಿ ನಾನು ಹೇಳಿದ್ನಲ್ಲ, ಕೆಲವು ಮಾತೃ ಸಂಸ್ಥೆಯಲ್ಲಿ ದುಡಿದಿದ್ರೆ ಮಾತ್ರ ನಿನಗೆ ಸ್ಥಾನಮಾನ ಸಿಗುತ್ತೆ. ಇನ್ನು ಕೆಲವು ಪಕ್ಷಗಳಲ್ಲಿ ನೀನು ದುಡ್ಡಿದ್ರೆ
ಮಾತ್ರ ನಿನಗೆ ಸ್ಥಾನಮಾನಗಳು ಸಿಗತ್ತೆ. ಈ ಥರ ವ್ಯವಸ್ಥೆನಲ್ಲಿ ನಾನು ಇನ್ನೂ ರಾಜಕೀಯದ ಬಗ್ಗೆ ಯಾಕೆ, ಕನ್ನಡ ಚಳವಳಿಗೆ ಬಂದೆ ನಾನು 20 ವರ್ಷ ಆಗೋಯ್ತು. ನನ್ನ ಯವನದ ದಿನಗಳಲ್ಲಿ ನಾನು ಕನ್ನಡ ಚಳವಳಿಗೆ ಬಂದವನು. ಇವತ್ತು ಕೂಡ ಕನ್ನಡ ಚಳವಳಿನಲ್ಲೇ ದುಡಿತಾ ಇದ್ದೀನಿ. ಯಾಕಂದರೆ ಅದು ದುಡಿತಾ ಇದೆ. ನನಗೆ ನಮ್ಮ ತಂದೆ ಇಡೀ ರಾಜ್ಯನ ಪ್ರವಾಸ ಮಾಡಿ ತನಗೆ ಬಂದಂಥ ಒಂದು ದುಡಿಮೆಗಳನ್ನೆಲ್ಲ ಕೂಡ ಇದಕ್ಕೆ ದಾರೆ ಎರೆದು, ಮಕ್ಕಳು ಕುಟುಂಬದ ಕಡೆ ಗಮನ ಕೊಡದೆ ಇಡೀ ತನ್ನ ಆಯುಷ್ಯವನ್ನು ಈ ಒಂದು ಹೋರಾಟಗಳಲ್ಲೇ ಕಳೆದುಬಿಟ್ರು. ಅವ್ರು ಮನಸ್ಸು ಮಾಡಿದರೆ ಅವ್ರು ಇದ್ದಿದ್ದ ಅಧಿಕಾರದಲ್ಲಿ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಇವತ್ತು ಅವ್ರ ಕೈ ಕೆಳಗೆ ದುಡಿದಂಥವ್ರು, ಅವರಿಂದ ರಾಜಕೀಯಕ್ಕೆ ಬಂದವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಇವತ್ತು ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ. ಸೊ ಅವಾಗಿನ ಹೋರಾಟಗಾರರು ಕಳ್ಕೊಂಡಿದ್ದೇ ಜಾಸ್ತಿ, ಗಳಿಸಿದ್ದು ಕಡಿಮೆ, ತೀರಾ ಕಡಿಮೆ. ಖಂಡಿತ. ಈಗ ನಾನು ಹೇಳಬಾರ್ದು ಆದರೂ ಹೇಳ್ತಿದ್ದೀನಿ. ನಮ್ಮ ತಂದೆ ತೀರ್ಕೊಂಡಾಗ ಸಾಲ ಬಿಟ್ಟು ಹೋಗಿದ್ರು. ನನ್ನ ತಾಯಿ ಬಂದು ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯವರು. ಇವತ್ತು ನಮ್ಮ ತಾಯಿ ಇಲ್ಲದೆ ಇದ್ದಿದ್ರೆ ನಾವು ನಮ್ಮ ಕುಟುಂಬ ಬೀದಿ ಪಾಲಾಗ್ತಿದ್ವಿ. ಯಾಕೆಂದರೆ ನಮ್ಮ ತಂದೆ ಅವ್ರು ತೀರ್ಕೊಳ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಸಾಲ ಬಿಟ್ಟು ಹೋಗಿದ್ರು. ಇದು ಒಬ್ಬ ಕನ್ನಡ ಚಳವಳಿಯ ಪ್ರಾಮಾಣಿಕ ಹೋರಾಟಗಾರನ ಮನೆ ಕತೆ. ಇದು ಎಲ್ಲ ಹೋರಾಟಗಾರರಿಗೂ ಗೊತ್ತಿದೆ. ಬಟ್ ಅಲ್ಲಿ ಕೆಲವೊಬ್ರು ಅನುಕೂಲ ಆಗಿದ್ರು ಏನೋ ಆ ಟೈಮ್ನಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡಿ ಬರಲಿಲ್ಲ. ಯಾರೂ ಬರಲಿಲ್ಲ. ಅವತ್ತು ನನ್ನ ತಾಯಿ ಒಂದು ದುಡಿಮೆನಲ್ಲಿದ್ದರು, ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರು, ಅವ್ರಿಗೇನು ಸಂಬಳ ಬರ್ತಿತ್ತು. ಅದರಿಂದ ನಾವು ಇವತ್ತು ಗಟ್ಟಿಮುಟ್ಟಾಗಿ ನಿಂತ್ಕೊಂಡಿದ್ದೀವಿ. ಮನೆಗೇನೇನಾದರೂ ಮಾಡಿದ್ರೆ ಮುಂಚೆನೆ ತಂದೆಯವರು? ಅದು ಒಂದು ಹೇಳ್ಬಿಡ್ತೀನಿ ತಮಾಷೆ ನಿಮಗೆ. ಇವರು BHEL ಅಲ್ಲಿ ಹಲವಾರು ಜನ ಕಾರ್ಮಿಕರಿಗೆ ಕೆಲಸ ಕೊಡಿಸಿದ್ರು. ಆ ಕಾರ್ಮಿಕರಿಗೆ ಭಾಳ ನಿಯತ್ತಿತ್ತು. ಅವರೆಲ್ಲ ಏನು ಮಾಡಿದ್ರು, ನಮ್ಮ ನಾಯಕರಿಗೆ ಒಂದು ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ, ನಾವೆಲ್ಲ ಸೇರಿ ಒಂದು ಮನೆ ಕೊಡಿಸ್ಬೇಕು ಅಂತೇಳಿ ಅವ್ರ ಕೈಯಲ್ಲಿ ಏನೇನಾಗತ್ತೆ ಎಲ್ಲರೂ ಕಾರ್ಮಿಕ ಸಂಘಟನೆಯವರೆಲ್ಲ ಸೇರಿ ಒಂದಷ್ಟು ಹಣ ಗೂಡಿಸ್ಕೊಂಡು ಬಂದು ನಮ್ಮ ತಂದೆ ಕೊಡ್ತಾರೆ. ಸರ್, ನೀವು ಈ ಥರ ಇಷ್ಟು ದೊಡ್ಡ ಚಳವಳಿ ನಾಯಕರಾಗಿ ನಮ್ಮ ಶಾಸಕರು ಬೇರೆ ಆಗಿದ್ದೀರಾ, ನೀವು ಈ ಥರ ಬಾಡಿಗೆ ಮನೆಯಲ್ಲಿ ಇರೋದು ಸರಿ ಇರಲ್ಲ, ನೀವು ನಿಮ್ಗಲ್ದೇ ಇದ್ದರೂ ನಾಳೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗಾದ್ರೂ ನೀವು ಒಂದು ಮನೆ ಮಾಡಬೇಕು ಅಂತೇಳಿ ಒಂದಷ್ಟು ಹಣನ ತಂದು ಸೇರಿಸ್ಬಿಟ್ಟು ಕೊಡ್ತಾರೆ. ಹಲವಾರು ಕಾರ್ಮಿಕರು ಇವತ್ತು ಇದ್ದಾರೆ, ನೀವು ಅವ್ರನ್ನ ಕೇಳ್ಬೋದು. ನೀವು ಎಲ್ಲ ಸೇರಿ ಕೊಟ್ಟರೆ ಅವತ್ತು 84ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕನಕಪುರದಲ್ಲಿ ಎಲೆಕ್ಷನ್ ನಿಲ್ತಾರೆ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ. ಅಷ್ಟೂ ಹಣ ತೊಗೊಂಡೋಗಿ ಅಲ್ಲಿ ಖರ್ಚು ಮಾಡ್ತಾರೆ ನಮ್ಮ ತಂದೆಯವರು. ಬೇರೆ ಆದಾಯ ಇಲ್ಲ. ಚಳವಳಿಗಾರರ ಕಥೆನ ನೀವು ಕೆಲವೊಂದು ಮಾತುಗಳನ್ನ ಇವತ್ತು ವಾಟಾಳ್ ನಾಗರಾಜ್ ಅವರು ಇದ್ದಾರೆ ಕೇಳಿ. ಹೆಂಗೋ ಮಾಡಿ ಹೋರಾಟಕ್ಕೆ ಅಂತ ಮೈಸೂರಿಗೆ ಹೋಗ್ಬಿಡೋರು ನಮ್ಮ ತಂದೆಯವರು, ವಾಟಾಳ್ ನಾಗರಾಜ್ ಅವರೆಲ್ಲ. ಹೋರಾಟಗಾರರು ಏನು ಕೆಲಸ, ಬೆಳಗ್ಗೆ ಹೋರಾಟ ಮಾಡು, ಸಂಜೆ ಟೌನ್ ಹಾಲ್ ಹತ್ರ ಭಾಷಣ ಮಾಡು, ಭಾಷಣ ಮುಗಿಯೋಷ್ಟರಲ್ಲಿ 11 ಗಂಟೆ ಆಗೋದು. ತಿನ್ಕೋ ಮನೆಗೆ ಬಾ. ಅವತ್ತು ಆ ಮೈಸೂರಲ್ಲಿ ಇವತ್ತು ಆ ಕ್ಲಾಕ್ ಟವರ್ ಅಂತಿದೆಯಲ್ಲ, ಆ ಸರ್ಕಲ್ ಆದ್ರೆ ಈ ಚಿತ್ರಾನ್ನ ಇಡ್ಲಿ ಎಲ್ಲ ಮಾರ್ತಾರೆ. ಹೋರಾಟಗಾರರಿಗೆ ಏನು ಊಟ ಅಂದ್ರೆ ರಾತ್ರಿ 1:30ನಲ್ಲಿ ಚಿತ್ರಾನ್ನ ತಿನ್ನೋದು. ತಿನ್ನೋದು ಚಿತ್ರಾನ್ನ. ಇವತ್ತು ನೀವು ಮುದ್ದೆ ಮಾದಪ್ಪನ ಮೆಸ್ ಇದೆ ಮೆಜೆಸ್ಟಿಕ್ ಅಲ್ಲಿ, ಆ ಮನುಷ್ಯನ ನಾವು ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು. ಯಾಕಂದ್ರೆ ಹೊಟ್ಟೆ ಹಾಸ್ಕೊಂಡೋದು ಹೋರಾಟಗಾರರಿಗೆ ಮುದ್ದೆ ಊಟ ಹಾಕೋರು. ಅವರು ₹1 ತೊಗೊಂತಿರ್ಲಿಲ್ಲ. ತೀರಾ ಇತ್ತೀಚೆಗೂ ಅವ್ರು ಇರೋಂಗೇನೆ ನಾನು ಒಂದ್ಸಲಿ ಹೋಟ್ಲು ಊಟಕ್ಕೆ ಹೋಗಿದ್ದೆ. ನಾರಾಯಣ್ ಕುಮಾರ್ ಮಗ ಅಂತ ಗೊತ್ತಾಗ ದುಡ್ಡು ಇಸ್ಕೊಳ್ಳಿಲ್ಲ ಮನುಷ್ಯ. ಅಂದರೆ ಹೋರಾಟಗಾರನ ಈ ರೀತಿ ಹಲವಾರು ಹೋಟೆಲ್ ಮಾಲೀಕರು ಸಾಕಿದ್ದಾರೆ. ಹಲವಾರು ಕಾಲದಲ್ಲಿ, ಈಗಲ್ಲ, ಈಗಿನ ಕಾಲದಲ್ಲಿ ಬೇರೆ ಪಟ್ಟಗಳು ಕಟ್ಟಿಬಿಟ್ಟಿದ್ದಾರೆ ಹೋರಾಟಗಾರರಿಗೆ. ಆಮೇಲೆ ಡಿಮ್ಯಾಂಡ್ ಮಾಡಿ ನೀನು ಕೊಡ್ಲೇಬೇಕು ಅಂತ ತಗೊಳ್ಳೋದಿದ್ದಾರೆ. ಇವಾಗ ಈ ಹೋಟ್ಲ್ ಪ್ರೋಗ್ರಾಮ್ ಮಾಡ್ತಾರಲ್ಲ ಅಲ್ಲಿ ಅವ್ರು ಆಮೇಲೆ ಪಾಪ ಹೋಟ್ಲ್ ಮಾಲೀಕರು ಕೆಲವೊಂದು ಟೈಮ್ಸ್ ಅಯ್ಯೋ ಸುಮ್ಮನೆ ನನಗೆ ಯಾವುದೋ ಒಂದು ಲಾಭ ಇದು ಬರ್ತಾ ಇತ್ತು, ಬೇರೆಯವರು ಇದ್ರು, ಇವ್ರು ಕೊಡ್ಲೇಬೇಕು ಅಂತ ತಗೊಂಡು. ಈಗ ನಾನು ಹೇಳೋದೇನಂತ ಹೇಳಿದ್ರೆ, ಇವ್ರು ಹೇಳ್ತಿದಾರಲ್ಲ, ನಾವು ಹೇಳೋದು ಕಾನೂನಿದೆ, ನಿಮ್ಗೆಲ್ಲಾನು ಇದೆ, ನೀವು ಹೋಗಿ ಯಾಕೆ ಕಂಪ್ಲೇಂಟ್ ಕೊಡಲ್ಲ? ಸಮಸ್ಯೆಗಳಿರುತ್ತಲ್ಲ ಅವ್ರದ್ದು ಸ್ವಲ್ಪ ಅಲ್ವಾ? ಈಗ ಎಷ್ಟೋ ಜನ ಆಪಾದನೆ ಮಾಡ್ತಾರೆ. ಈಗ ನಾನು ನೋಡ್ದಂಗೆ ಆಪಾದನೆ ಮಾಡಿದವ್ರು ಯಾರು ಕೂಡ ತೊಂದರೆ ಅನುಭವಿಸಿದವ್ರಲ್ಲ. ತೊಂದರೆ ಅನುಭವಿಸಿದವ್ರು ಬಂದು ಯಾರು ಆಪಾದನೆ ಮಾಡಲ್ಲ. ಇದು ಇಲ್ಲಿ ವ್ಯವಸ್ಥೆ ಆಗಿರೋದಷ್ಟೇ. ಸೊ ಈ ಹಿಂದಿ ವಾಲಗಳದ್ದು ಕತೆ ನಡೀತಾ ಇದೆ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ. ಸೊ ಅದ್ರ ಬಗ್ಗೆ ತಮ್ಮ ಮನಸ್ಸಿಗೆ ಒಂದು 5 ನಿಮಿಷದಲ್ಲಿ ಹೇಳ್ಬೋದಾ? ಖಂಡಿತವಾಗ್ಲು. ಇವತ್ತು ನಮ್ಮ ಸಂವಿಧಾನದಲ್ಲಿ
ನಾನು ಕೇಳ್ತಾ ಇರೋದು ಹಿಂದಿ ವಾಲಗಳು ಕತೆ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಗಲಾಟೆಗಳಾಗ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ ಹೌದು ಕರ್ನಾಟಕದಲ್ಲಿ. ಹೌದು ಅದು ಯಾರು ಅಂತ ಅಂದ್ರೆ ಈ